ಹಾಯ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಗುಡ್ ಮಾರ್ನಿಂಗ್. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎವ್ರಿವನ್, ಐ ಆಮ್ ಆಡಿಬಲ್? ಐ ಆಮ್ ಆಡಿಬಲ್? ಪ್ಲೀಸ್ ಕಮೆಂಟ್. ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಪ್ಲೀಸ್ ಕಮೆಂಟ್ ಹಾಕಿ. ಐ ಆಮ್ ಆಡಿಬಲ್? ಪ್ಲೀಸ್ ಕಮೆಂಟ್ ಹಾಕಿ. ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ವಿಲ್ ಕಂಟಿನ್ಯೂ ದಿ ಕ್ಲಾಸ್. ಐ ಆಮ್ ಆಡಿಬಲ್? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಡನ್. ಓಕೆ, ನಿನ್ನೆ ಏನು ನೋಡಿದ್ವಿ? ಪ್ಲಾನಿಂಗ್ ಅಂದ್ರೆ ಏನು, ಪ್ಲಾನಿಂಗ್ ಅನ್ನೋದು ಯಾವ ಥರ ಬೆಳೆದು ಬಂತು. USSR ಇಂದ ತಗೊಂಡಿದ್ದೀವಿ, ವಿಶ್ವೇಶ್ವರಯ್ಯನವರದು ಪ್ಲಾನಿಂಗ್ ತಗೊಂಡಿದ್ದೀವಿ, ಬ್ರಿಟಿಷರ ಕಾಲದ್ದು ಪ್ಲಾನಿಂಗ್ ಕಮಿಟಿನ ತಗೊಂಡಿದ್ದೀವಿ, ಬಾಂಬೆ ಪ್ಲಾನ್ ಅನ್ನ ತಗೊಂಡಿದ್ದೀವಿ. ಕೊನೆಯದಾಗಿ 1950ರಲ್ಲಿ ಏನಾಗುತ್ತೆ, ಯೋಜನಾ ಆಯೋಗವನ್ನ ಏನ್ ಮಾಡ್ತಾರೆ, ಸ್ಥಾಪನೆಯನ್ನ ಮಾಡ್ತಾರೆ. ಯೋಜನಾ ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರೆ? ಯೂಶ್ವಲಿ ಪ್ರಧಾನಮಂತ್ರಿಗಳು. ಒಂದಿಷ್ಟು ಟೆಂಪರರಿ ಸದಸ್ಯರು ಇರ್ತಾರೆ, ಅಂದ್ರೆ ತಾತ್ಕಾಲಿಕ ಸದಸ್ಯರು. ಒಂದಿಷ್ಟು ಪರ್ಮನೆಂಟ್ ಸದಸ್ಯರು ಇರ್ತಾರೆ, ಅಂದ್ರೆ ಸಂಪೂರ್ಣ ಅವಧಿ 5 ವರ್ಷದವರೆಗೂ. ಯೋಜನಾ ಆಯೋಗದ ಅವಧಿ ಎಷ್ಟಪ್ಪ? 5 ವರ್ಷ. ಓಕೆ, ಅದಕ್ಕೇನಂತ ಕರಿತೀವಿ? ಪಂಚವಾರ್ಷಿಕ ಯೋಜನೆಗಳು. ಎಲ್ಲಿ ತನಕ ಬಂತು? 12 ಪಂಚವಾರ್ಷಿಕ ಯೋಜನೆಗಳಾಗಿದ್ದಾವೆ. 1951ರಿಂದ ಆಲ್ಮೋಸ್ಟ್ 2014 ತನಕ ಅಷ್ಟೇ. ಓಕೆ, ಬಟ್ 17 ಅಂತ ಹೇಳ್ತೀವಿ, ಬಟ್ 14 ತನಕ ಲಾಸ್ಟ್ ಇತ್ತು. ಆಮೇಲೆ ಏನ್ ಮಾಡಿದ್ವಿ, ನೀತಿ ಆಯೋಗನ ತಗೊಂಡ್ ಬಂದ್ವಿ. ಓಕೆ, ಪ್ರತಿಯೊಂದು ಪಂಚವಾರ್ಷಿಕ ಯೋಜನೆ ನೀವು ಯಾವ ತರ ಓದ್ಬೇಕಪ್ಪ ಅಂತಂದ್ರೆ, ಯಾವ ಇಯರ್ ಇಂದ ಯಾವ ಇಯರ್, ಅದರ ಗುರಿ ಏನಾಗಿತ್ತು, ಗುರಿ ಟಾರ್ಗೆಟ್ ಏನಾಗಿತ್ತು, ಆಮೇಲೆ ಏನ್ ಟಾರ್ಗೆಟ್ ಅನ್ನ ಸೆಟ್ ಮಾಡಿದ್ರಲ್ವಾ, ಓಕೆ, ಏನ್ ಟಾರ್ಗೆಟ್ ಅನ್ನ ಸೆಟ್ ಮಾಡಿದ್ರು ಆ ಟಾರ್ಗೆಟ್ ಅನ್ನ ರೀಚ್ ಆಯ್ತಾ ಅನ್ನೋದನ್ನ ಕೂಡ ಏನ್ ಮಾಡ್ಬೇಕಾಗತ್ತೆ, ನೀವು ನೋಡ್ಬೇಕಾಗತ್ತೆ. 1 ಸೆಕೆಂಡ್, ಐ ಜಸ್ಟ್ ಪ್ಲಗ್ ದಿ ಲ್ಯಾಪ್ಟಾಪ್ ಚಾರ್ಜರ್. ಓಕೆ, ರೈಟ್. ಆ ಗುರಿನ ತಲುಪಿದ್ರ, ಇಷ್ಟು ಟಾರ್ಗೆಟ್ ಅಂತ ಇಟ್ಟಿರ್ತಾರೆ, ಗ್ರೋತ್ ಟಾರ್ಗೆಟ್. ಅಷ್ಟು ಗ್ರೋತ್ ಟಾರ್ಗೆಟ್ ನ ತಲುಪಿದ್ರ ಅಂದ್ರೆ ಆ ಪ್ಲಾನಿಂಗ್ ಪಂಚವಾರ್ಷಿಕ ಯೋಜನೆ ಏನಿದೆ ಅದು ಸಕ್ಸಸ್ ಆಯ್ತಾ ಅಥವಾ ಇಲ್ವಾ. ಸೊ ಆಮೇಲೆ ಇಂಪಾರ್ಟೆಂಟ್ ಇವೆಂಟ್ಸ್ ಆಗುತ್ತೆ. ಒಂದಿಷ್ಟು ಪಂಚವಾರ್ಷಿಕ ಯೋಜನೆಗಳಲ್ಲಿ ಬ್ಯಾಂಕ್ ನ್ಯಾಷನಲೈಸೇಷನ್ ಆಗುತ್ತೆ, ಒಂದಿಷ್ಟು ಬ್ಯಾಂಕ್ಗಳೇನಾಗ್ತವೆ, ಸ್ಥಾಪನೆ ಆಗ್ತವೆ. ಕೋಲ್ ನ್ಯಾಷನಲೈಸೇಷನ್, ಕೋಲ್ ಅಂದ್ರೆ ಕಲ್ಲಿದ್ದಲು ರಾಷ್ಟ್ರೀಕರಣ. ಓಕೆ, ಆಮೇಲೆ ಬ್ಯಾಂಕ್ಗಳ ರಾಷ್ಟ್ರೀಕರಣ, ನಬಾರ್ಡ್ ಸ್ಥಾಪನೆ ಆಗುತ್ತೆ, LPG ರಿಫಾರ್ಮ್ಸ್ ಬರುತ್ತೆ. ಸೊ ಯಾವಾಗ ಏನೇನಾಯ್ತು ಅನ್ನೋದನ್ನ ಪ್ರತಿಯೊಂದನ್ನು ಏನ್ ಮಾಡ್ಬೇಕು, ನೀವು ಡೀಟೇಲ್ ಆಗಿ ನೋಡ್ತಾ ಹೋಗ್ಬೇಕಾಗತ್ತೆ. ಸೊ ಇದೇ ತರ ಓದ್ಬೇಕು. ಕೇಳ್ತಾನೆ ಅವನು ಸ್ಟೇಟ್ಮೆಂಟ್, ಈ ಪಂಚವಾರ್ಷಿಕ ಯೋಜನೆ ಟೈಮಲ್ಲಿ ಈ ಒಂದು ಇವೆಂಟ್ ಆಯ್ತು, ಓಕೆ, ಈ ಒಂದು ಏನು ಆಕ್ಟಿವಿಟಿ ಆಯ್ತು ಅಂತ ಕೇಳ್ತಾನೆ. ಓಕೆ, ಅದೇ ತರ ನೀವೇನ್ ಮಾಡ್ಬೇಕು, ಓದ್ಕೋಬೇಕಾಗತ್ತೆ. ಓಕೆ, ಅವನ್ ಈ ಪಂಚವಾರ್ಷಿಕ ಯೋಜನೆ ಆದ್ಮೇಲೆ ನಾನು ಪ್ರೀವಿಯಸ್ ಇಯರ್ ಕ್ವಶನ್ಸ್ ನ ತಗೊಂಡ್ ಬರ್ತೀನಿ. ಓಕೆ, ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಒಂದಿಷ್ಟು ಪ್ರಾಕ್ಟೀಸ್ MCQs ನ ತಗೊಂಡ್ಬರ್ತೀನಿ, ಯಾವ ತರ ಪ್ರಶ್ನೆ ಬಂದಿದಾವೆ ಅಥವಾ ಬರ್ಬೋದು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ಅಂತ, ಅದನ್ನು ಕೂಡ. ಓಕೆ, ಸೊ ಐ ಹೋಪ್ ನೋಡೋಣ. ಪಂಚವಾರ್ಷಿಕ ಯೋಜನೆ ನೋಡಿದ್ವಲ್ವಾ? ನೋಡಿ, ಇದು ಇಂಪಾರ್ಟೆಂಟ್. ಈ ಚಾರ್ಟ್ ಏನಿದೆ ಅಲ್ವಾ, ವೆರಿ ಇಂಪಾರ್ಟೆಂಟ್. ಏನು 1951ರಿಂದ ಸ್ಟಾರ್ಟ್ ಆಗುತ್ತೆ ನಮ್ದು ಪಂಚವಾರ್ಷಿಕ ಯೋಜನೆ, 5 ಇಯರ್ ಪ್ಲಾನು. 1951 ಓಕೆ, 1966 ತನಕನೂ ಕಂಟಿನ್ಯೂಸ್ ಆಗಿರುತ್ತೆ. 1ನೇ ಪಂಚವಾರ್ಷಿಕ ಯೋಜನೆಯಿಂದ 3ನೇ ಪಂಚವಾರ್ಷಿಕ ಯೋಜನೆವರೆಗೂ ಪ್ರತಿಯೊಂದು ನೋಡ್ತಾ ಹೋಗೋಣ. ಬಟ್ ಇದೊಂದು ಜಸ್ಟ್ ಹೇಳ್ತಾ ಇದ್ದೀನಿ ಅಷ್ಟೇ. ಎಲ್ಲಿ ಪ್ಲಾನ್ ಹಾಲಿಡೇ ಇತ್ತಲ್ವಾ, ಅಂದ್ರೆ ಯೋಜನೆ ಇರ್ಲಿಲ್ಲ, ಯೋಜನೆಗಳ ರಜೆ ಆಗಿತ್ತು. ಓಕೆ, ಆ 3 ವರ್ಷ 1966ರಿಂದ 69 ತನಕ ಇರ್ಲಿಲ್ಲ. ಇದು ನೋಟ್ ಮಾಡ್ಕೋಬೇಕು ನೀವು. ಇಯರ್ ಕೇಳ್ಬಿಡ್ತಾನೆ, ಯಾವ ಪಂಚವಾರ್ಷಿಕ ಯೋಜನೆ ಅವಧಿ ಪ್ಲಾನ್ ಹಾಲಿಡೇ ಆಗಿತ್ತು. ಯೋಜನೆ ಇರ್ಲೇ ಇಲ್ಲ ಆ 3 ವರ್ಷ. ಯಾವ 3 ವರ್ಷ? 1966ರಿಂದ 69 ತನಕ ಪ್ಲಾನ್ ಹಾಲಿಡೇ ಆಗಿತ್ತು. ಇದು ಇಂಪಾರ್ಟೆಂಟು. ಅದೇ ತರ 78ರಿಂದ 80 ರೋಲಿಂಗ್ ಪ್ಲಾನ್ ಅಂತ ಕರಿತೀವಿ. ಓಕೆ, ಅಲ್ಲೇನು ಏನಿಲ್ಲ ಪ್ಲಾನು, ಇದು ಇರ್ಲಿಲ್ಲ, ಏನು ಪಂಚವಾರ್ಷಿಕ ಯೋಜನೆ ಇರ್ಲಿಲ್ಲ, ಗ್ಯಾಪ್ ಇತ್ತು. ಗ್ಯಾಪ್ ಏನಾಗಿತ್ತು, ಕ್ರಿಯೇಟ್ ಆಗಿತ್ತು 1978ರಿಂದ
80ವರೆಗೂ. ಓಕೆ, ನೆನ್ಪಿಟ್ಕೊಳ್ಳಿ. ಗೊತ್ತಾಯ್ತಾ? ಸೊ ಮಿಕ್ಕಿದ್ದೇನೋ ಇಲ್ಲ 1969 ಗ್ಯಾಪ್ ಇರುತ್ತೆ. 4ನೇದ್ದು 1969ರಿಂದ 74, 5ನೇದ್ದು 1974ರಿಂದ 79, ಬಟ್ 78ರಲ್ಲೇ ಅಂತ್ಯ ಆಗೋಗುತ್ತೆ. ಯಾಕೆ ಅಂತ್ಯ ಆಗೋಗುತ್ತೆ ಹೇಳಿ? ಹೊಸ ಗೌರ್ಮೆಂಟ್ ಬರುತ್ತೆ. ಯಾವುದು? ಜನತಾ ಪಾರ್ಟಿ ಗೌರ್ಮೆಂಟ್ ಬರುತ್ತೆ. ಇಂದಿರಾ ಗಾಂಧಿ ಅವ್ರು ರಿಸೈನ್ ಮಾಡ್ತಾರೆ, ಜನತಾ ಪಾರ್ಟಿಯವ್ರ ಗೌರ್ಮೆಂಟ್ ಬರುತ್ತೆ, ನ್ಯಾಷನಲ್ ಎಮರ್ಜೆನ್ಸಿ ಮುಗಿದಿರುತ್ತೆ, ಅಂದರೆ ತುರ್ತು ಪರಿಸ್ಥಿತಿ. ಸೊ ಅದಕ್ಕೋಸ್ಕರ 78ರಲ್ಲೇ ಮುಗಿಯುತ್ತೆ. ಅಗೇನ್ ಇಲ್ಲಿ ಹೇಳಿದ್ನಲ್ಲ, 2 ವರ್ಷ ಪ್ಲಾನ್ ಹಾಲಿಡೇ, ರೋಲಿಂಗ್ ಪ್ಲಾನ್ ಆಗಿರುತ್ತೆ. ರೈಟ್. ನೆಕ್ಸ್ಟ್ ಕಂಟಿನ್ಯೂಸ್ ಬರ್ತಾ ಹೋಗುತ್ತೆ, ನೋಡ್ತಾ ಹೋಗೋಣ. 12 ಪಂಚವಾರ್ಷಿಕ ಯೋಜನೆಗಳು ಆಗಿದಾವೆ ಇಲ್ಲಿ ತನಕ. 15ರಲ್ಲೇನೆ ಹೇಳಿದ್ನಲ್ವಾ, 2015ರಲ್ಲಿ ಏನಾಗುತ್ತೆ, ಅದು ಅಂತ್ಯ ಆಯ್ತು. ಪಂಚವಾರ್ಷಿಕ ಯೋಜನೆ ಅನ್ನುವಂಥ ಒಂದು ಏನು ಪಾಲಿಸಿನೇ ತೆಗೆದಾಕ್ಬಿಟ್ರು. ಅಲ್ಲಿ ಏನ್ ತಗೊಂಡ್ಬಂದ್ರು? ನೀತಿ ಆಯೋಗ್. ಏನ್ ತಗೊಂಡ್ಬರ್ತಾರೆ? ನೀತಿ ಆಯೋಗ್ ಅನ್ನುವಂಥ ಒಂದು ಪಾಲಿಸಿನ ತಗೊಂಡ್ ಬಂದ್ರು. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಇದು ಇಂಪಾರ್ಟೆಂಟ್. ಓಕೆ, ನೋಡೋಣ. ಪ್ರೀ ಇಂಡಿಪೆಂಡೆನ್ಸ್ ಆಲ್ರೆಡಿ ನೋಡಿದೀವಿ. ಪ್ಲಾನ್ಡ್ ಎಕನಾಮಿ ಫಾರ್ ಇಂಡಿಯಾ ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಲ್ವಾ? ಯಾರು ಬರೀತಾರೆ ಬುಕ್ನ? ವಿಶ್ವೇಶ್ವರಯ್ಯನವ್ರು ಬರೀತಾರೆ. ಅದರಲ್ಲಿ ಒಂದು ಚಾಪ್ಟರ್ ಬರೀ ಪ್ಲಾನಿಂಗ್ ಅಂತಾನೆ ಇಟ್ಟಾರೆ. ಇವ್ರೇನು ಯಾವ್ದ್ರ ಮೇಲೆ ಫೋಕಸ್ ಮಾಡ್ಬೇಕಂತ ಹೇಳ್ತಾರೆ ವಿಶ್ವೇಶ್ವರಯ್ಯನವರು? ಯಾವ್ದ್ರ ಮೇಲೆ ಹೇಳಿದ್ದೆ ನಿನ್ನೆ, ಹೇಳಿ ನೋಡೋಣ. ಯಾವ್ದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು? ಒಂದು ಪ್ಲಾನ್ಡ್ ಎಕನಾಮಿ ಇದೆ ಅಂತಂದ್ರೆ, ಒಂದು ಆರ್ಥಿಕ ಯೋಜನೆಗಳನ್ನ ರೂಪಿಸ್ಬೇಕಂತಂದ್ರೆ ಯಾವುದರ ಮೇಲೆ, ಯಾವ ಒಂದು ಸೆಕ್ಟರ್, ಯಾವ ಒಂದು ವಲಯದ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು ಅಂತ ವಿಶ್ವೇಶ್ವರಯ್ಯನವರು ಒತ್ತಿ ಹೇಳಿದರು. ಎಸ್, ವೆರಿ ಗುಡ್. ಇಂಡಸ್ಟ್ರೀಸ್, ಕೈಗಾರೀಕರಣ ಇಲ್ಲವೇ ನಾಶ ಅಂತ ಒಂದು ಸ್ಲೋಗನ್ ಅನ್ನ ಕೊಡ್ತಾರೆ, ಒಂದು ಲೈನ್ ಅನ್ನ ಹೇಳ್ತಾರೆ. ಏನು? ಕೈಗಾರೀಕರಣ ಇಲ್ಲವೇ ನಾಶ ಅಂತ ಹೇಳ್ತಾರೆ. ಓಕೆನಾ? ಅದು ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ನ್ಯಾಷನಲ್ ಪ್ಲಾನಿಂಗ್ ಕಮಿಟಿ ಅಂತ ಬ್ರಿಟಿಷರ್ ಕಾಲದಲ್ಲಿ ಆಗುತ್ತೆ, ನೋಡಿದ್ವಿ ಇದನ್ನ. 1938. ಓಕೆ, ಸರ್ವೋದಯ ಪ್ಲಾನು ನೋಡಿದೀವಿ. ಯಾರ್ದು ಸರ್ವೋದಯ? ಯಾರ್ದು ಸರ್ವೋದಯ ಪ್ಲಾನು? ಸರ್ವೋದಯ ಪ್ಲಾನ್ ಯಾರ್ದು? ನಿನ್ನೆ ಹೇಳಿದ್ದೆ ನಾನು, ಹೇಳಿ ನೋಡೋಣ. ಸರ್ವೋದಯ ಯಾರ್ದು? ಮ್ಯಾಚ್ ದಿ ಫಾಲೋವಿಂಗ್ ಕೇಳ್ಬೋದು. ಇವನ್ನ ಕೇಳಿದ್ದಾರೆ, ಕೇಳ್ಬೋದಲ್ಲ. ಗ್ರೂಪ್ ಸಿ ಫೇವರೇಟ್ ದೀಸ್ ಥಿಂಗ್ಸ್. ಎಸ್, ಜಯಪ್ರಕಾಶ್ ನಾರಾಯಣ್. ಸರ್ವೋದಯ ಪ್ಲಾನ್, ಸರ್ವೋದಯ ಯೋಜನೆ, ಎಲ್ಲರ ಉದ್ಧಾರ ಆಗ್ಬೇಕಂತ ಯಾರು ಹೇಳ್ತಾರೆ? ಜಯಪ್ರಕಾಶ್ ನಾರಾಯಣ್. ನೆನ್ಪಿಟ್ಕೊಳ್ಳಿ. ಎಮ್ ಎನ್ ರಾಯ್ ಯಾವ್ದಪ್ಪ? ಎಮ್ ಎನ್ ರಾಯ್ ಹೇಳಿದ್ದೆ ನಿನ್ನೆ. ಎಮ್ ಎನ್ ರಾಯ್ ಯಾವ ಪ್ಲಾನು? ಎಮ್ ಎನ್ ರಾಯ್ ಪ್ಲಾನ್ ಯಾವುದು? ಕಮೆಂಟ್. ಎಮ್ ಎನ್ ರಾಯ್ ಯಾವುದು ಪ್ಲಾನು? ಎಮ್ ಎನ್ ರಾಯ್ ಅವ್ರದ್ದು ಯಾವ ಪ್ಲಾನು? ಕೈಂಡ್ಲಿ ಕಮೆಂಟ್. ಎಮ್ ಎನ್ ರಾಯ್ ಅವ್ರದ್ದು ಯಾವುದು ಪ್ಲಾನು? ಪೀಪಲ್ಸ್ ಪ್ಲಾನ್. ಎಸ್, ಜನತಾ ಪ್ಲಾನ್, ಪೀಪಲ್ಸ್ ಪ್ಲಾನ್. ಇಂಗ್ಲಿಷ್ ನೆನ್ಪಿಟ್ಕ, ಇಂಗ್ಲಿಷಲ್ಲೇ ಕೇಳ್ಬಿಡೋದಪ್ಪ. ಪೀಪಲ್ಸ್ ಪ್ಲಾನ್ ಅಥವಾ ಜನತಾ ಯೋಜನೆ, ಜನತಾ ಪ್ಲಾನಿಂಗ್ ಅಂತಾನು ಅಂತೀವಿ. ಪೀಪಲ್ಸ್ ಪ್ಲಾನ್. ಓಕೆ, ಪೀಪಲ್ಸ್ ಪ್ಲಾನ್ ಯಾರು? ಎಮ್ ಎನ್ ರಾಯ್. ಮ್ಯಾಚ್ ದಿ ಫಾಲೋವಿಂಗ್ ಕೇಳ್ಬೋದಾ? ಕೇಳಿದ್ದಾರೆ. ಇದಂತೂ ಬಂದಿದೆ, ಸರ್ವೋದಯ ಯಾರ್ದು? ಜಯಪ್ರಕಾಶ್ ನಾರಾಯಣ ಅವ್ರದ್ದು. ಮ್ಯಾಚ್ ದಿ ಫಾಲೋವಿಂಗ್ ಗ್ರೂಪ್ ಸಿ, ಎಸ್ಪೆಷಲಿ ಗ್ರೂಪ್ ಸಿ PSI ಪರೀಕ್ಷೆಗಳಲ್ಲಿ ಕೇಳ್ತಾರೆ. ಓಕೆನಾ? ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ನೋಡಿ, ನಿನ್ನೆ ನೋಡಿದ್ವಲ್ವಾ ಪ್ಲಾನಿಂಗಿಗೆ ಇದ್ಯಾವುದು ಬೇಸ್ ಅಂತಂದ್ರೆ? ಗಾಂಧಿಯನ್ ಪ್ಲಾನು, ಸರ್ವೋದಯ ಪ್ಲಾನು, ಪೀಪಲ್ ಪ್ಲಾನು, ಬಾಂಬೆ ಪ್ಲಾನು. ಆಲ್ರೆಡಿ ನಿನ್ನೆ ಇದನ್ನ ಡೀಟೇಲ್ ಆಗಿ ಹೇಳಿದ್ದೀನಿ ನಾನು ಪ್ರತಿಯೊಂದು, ಅಲ್ವಾ? ಸೊ ರೈಟ್. ಮಾರ್ಚ್ 15, 1950 ಪ್ಲಾನಿಂಗ್ ಕಮಿಷನ್, ಯೋಜನಾ ಆಯೋಗ ಏನಾಗುತ್ತೆ? ಶುರು ಮಾಡ್ತಾರೆ. ಯಾರ ಚೇರ್ಮನ್ ಯಾರಂತ ಹೇಳಿದ್ದೆ? ಪ್ರೈಮ್ ಮಿನಿಸ್ಟರ್. ಓಕೆ, ಡೆಪ್ಟಿ ಚೇರ್ಮನ್ ಇರ್ತಾರೊಬ್ರು. ಆಮೇಲೆ ಏನಿರ್ತಾರೆ? ಮಿನಿಸ್ಟ್ರಿ ಆಫ್ ಪ್ಲಾನಿಂಗ್ ಅಂತ ಒಂದಿತ್ತು. ಓಕೆ, ಯೋಜನಾ ಏನು ಸಚಿವರು ಅಂತ, ಸೆಕ್ರೆಟರಿಯೇಟ್ ಇರ್ತಾರೆ. ಅದಕ್ಕೆ ಒಂದಿಷ್ಟು ಫುಲ್ ಟೈಮ್ ಮೆಂಬರ್ ಇರ್ತಾರೆ. ಫುಲ್ಲಿ ಇದು ಸೆಂಟ್ರಲೈಸ್ಡ್ ಬಾಡಿ. ಯಾಕಂತ ಹೇಳ್ತೀನಿ ನಾನು ನಿಮ್ಗೆ, ನೀತಿ ಆಯೋಗ ಬರುತ್ತಲ್ವಾ? ಸೆಂಟ್ರಲೈಸ್ಡ್ ಬಾಡಿ, ಕಂಪ್ಲೀಟ್ ಸೆಂಟ್ರಲೈಸ್ಡ್. ಯಾಕಂದ್ರೆ ಬರೀ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್, ಕೇಂದ್ರ ಸರ್ಕಾರದ ಅಧಿಕಾರಿಗಳು, ಕೇಂದ್ರ ಸರ್ಕಾರದ ಸಚಿವರು, ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳು ಮಾತ್ರ ಇದರಲ್ಲಿ ಇದ್ರು. ಅವ್ರೇನ್ ಡಿಸಿಷನ್ ತಗೋತಾರಲ್ಲ ಅದನ್ನೇ ಏನ್ ಮಾಡ್ತಾ ಇದ್ರು? ಫೈನಲ್ ಮಾಡ್ತಾ ಇದ್ವಿ. ಇದೇನಿದೆ? ಟಾಪ್ ಡೌನ್ ಅಪ್ರೋಚ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಏನೋ ನೋಟ್ ಮಾಡ್ಕೊಳ್ಳಿ, ಕೇಳ್ತಾರೆ ಇಂಥವೆಲ್ಲ. ಟಾಪ್ ಡೌನ್ ಅಪ್ರೋಚ್. ನಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆ ಇದೆ ಅಲ್ಲ, ಅದೇನು? ಬಾಟಮ್ ಅಪ್ ಅಪ್ರೋಚ್. ಕೆಳಸ್ತರದಿಂದ ಏನು ಡಿಸಿಷನ್ ಹೋಗಿ ಮೇಲ್ ಹೋಗುತ್ತದೆ, ಕೆಳಗಿನವ್ರು ಡಿಸಿಷನ್ ತಗೋತಾರೆ. ಪಂಚಾಯತ್ ರಾಜ್ ಅಂದ್ರೆ ಗ್ರಾಮ ಸಭೆ ಅಂದ್ರೆ ಯಾರು? ಗ್ರಾಮ ಸಭೆ ಯಾರನ್ನು ಒಳಗೊಂಡಿರುತ್ತೆ ಹೇಳಿ ನೋಡೋಣ. ಗ್ರಾಮ ಸಭೆ ಅಂದ್ರೆ ಏನು? ಗ್ರಾಮ ಸಭೆ ಯಾರನ್ನು ಒಳಗೊಂಡಿರುತ್ತೆ?
ಗ್ರಾಮ ಸಭೆ ಅಂದ್ರೆ ಯಾರು ಇರ್ತಾರೆ? ಗ್ರಾಮ ಸಭೆ ಯಾರನ್ನ ಒಳಗೊಂಡಿರುತ್ತೆ? ಕೇಳಿದಾರಪ್ಪ, ವೆರಿ ಬೇಸಿಕ್ ಕ್ವಶನ್ ಇದು. ಪೊಲಿಟಿನಲ್ಲಿ ಗ್ರಾಮ ಸಭೆ ಯಾರನ್ನ ಒಳಗೊಂಡಿರುತ್ತೆ? ವೋಟರ್ಸ್ ಆಫ್ ದಟ್ ಗ್ರಾಮ ಪಂಚಾಯಿತಿ. ಆ ಗ್ರಾಮ ಪಂಚಾಯಿತಿ ಒಳಪಡುವಂತ ಎಲ್ಲ ಮತದಾರರನ್ನ ಒಳಗೊಂಡಿರುವಂತದ್ದೇ ಯಾವುದು? ಗ್ರಾಮ ಸಭೆ. ಆ ಮತದಾರರ ಡಿಸಿಷನ್ ತಗೋತಾರೆ. ಆ ಮತದಾರ ಹೇಳ್ತಾರೆ ನಮ್ಮ ಗ್ರಾಮ ಪಂಚಾಯತಿಗೆ ಏನಿರಬೇಕು ಏನಿರಬಾರ್ದು ಅನ್ನೋದನ್ನ. ಪ್ರತಿಯೊಂದನ್ನು ರೆಸೊಲ್ಯೂಷನ್ ಪಾಸ್ ಆಗುತ್ತೆ ಇಲ್ಲಿ ಗ್ರಾಮ ಸಭೆಯಲ್ಲಿ. ಅದಕ್ಕೆ ಏನಂತ ಕರಿತೀವಿ? ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಬಾಟಮ್ ಅಪ್ ಅಪ್ರೋಚ್, ಕೆಳಸ್ತರದಿಂದ ಮೇಲ್ಸ್ತರಕ್ಕೆ ಹೋಗುವಂತದ್ದು ಡಿಸಿಷನ್ಸ್. ಬಟ್ ಇಲ್ಲಿ ಹಂಗಿಲ್ಲ. ಇವ್ರು ಹೇಳ್ತಾರೆ ಪ್ಲಾನಿಂಗ್ ಕಮಿಷನ್ ಅಲ್ಲಿ, ಯೋಜನಾ ಸಮಿತಿನಲ್ಲಿ, ಯೋಜನಾ ಆಯೋಗದಲ್ಲಿ ಏನ್ ಹೇಳ್ತಾರೆ? ಯಾರು ಚೇರ್ಮನ್ ಇರುತ್ತೆ? ಪ್ರೈಮ್ ಮಿನಿಸ್ಟರ್. ಎಸ್ ಇದನ್ನ ಮಾಡ್ಬೇಕು, ಮಾಡಿ ಎಲ್ರು ಕೆಳಗಿನವರು ಅಂತ ಏನ್ ಮಾಡ್ತಾರೆ? ಡೈರೆಕ್ಷನ್ಸ್ ಕೊಡ್ತಾರೆ. ಅದಕ್ಕೆ ಇದು ಟಾಪ್ ಡೌನ್ ಅಪ್ರೋಚ್. ಪಂಚಾಯತ್ ರಾಜ್ ವ್ಯವಸ್ಥೆ ಬಾಟಮ್ ಅಪ್ ಅಪ್ರೋಚ್. ಈ ಥಿಂಗ್ಸ್ ಗಳನ್ನ ನೆನ್ಪಿಟ್ಕೋರಿ ಸ್ನೇಹಿತರೆ, ಯಾವ ತರ ವರ್ಕ್ ಆಗುತ್ತೆ ಅಂತ ಕೇಳ್ತಾರೆ. ಬೇರೆ ಇದೇನು ನಿಮ್ಗೆ ಅನ್ಸುತ್ತೆ ಈಸಿ ಅಂತ, ಬಟ್ ಎಕ್ಸಾಮ್ ಅಲ್ಲಿ ಎಷ್ಟೋ ಸಲ ನೀವೇನಾಗಿರ್ತೀರಾ? ಕನ್ಫ್ಯೂಷನ್ ಹೊಂದಿರ್ತೀರಾ. ಓಕೆ, ಗೊತ್ತಾಯ್ತಾ? ಡನ್. ಗೊತ್ತಾಯ್ತಲ್ವಾ? ಸೊ ಫಂಕ್ಷನ್ಸ್ ಏನು? ಎಫೆಕ್ಟಿವ್ ರಿಸೋರ್ಸ್ ಆಫ್ ಯುಟಿಲೈಸೇಷನ್ ಯಾವ ತರ ಮಾಡ್ಬೇಕು ಅನ್ನೋದು. ಪ್ರಿಯಾರಿಟಿ ಅಂದ್ರೆ ಫಂಡ್ಸ್ ಎಲ್ಲಿ ಹೋಗ್ಬೇಕು? ಫಂಡ್ ಇರುತ್ತೆ. ಓಕೆ, ದುಡ್ಡು ಯಾವ ಸೆಕ್ಟರ್ ಜಾಸ್ತಿ ಹೋಗ್ಬೇಕು, ಯಾವ್ದಕ್ಕೆ ಕಮ್ಮಿ ಹೋಗ್ಬೇಕು. ಆಮೇಲೆ ಎಲ್ಲ ಮಾನಿಟರ್ ಮಾಡೋದು, ಅಂದ್ರೆ ನಿಯಂತ್ರಣ ಮಾಡೋದು. ಇಂಪ್ಲಿಮೆಂಟೇಷನ್ ಆಗ್ತಾ ಇದೆಯಾ ಸರಿಯಾಗಿ, ಆಗ್ತಾ ಇಲ್ವಾ, ಯಾವ ತರ ಇದೆ ಅನ್ನೋದು ಎಲ್ಲವನ್ನು ಏನ್ ಮಾಡೋದು? ನೋಡೋದು. ಆಮೇಲೆ ಮಾಡರ್ನೈಸೇಷನ್, ಆಧುನೀಕರಣವನ್ನ ಪ್ರಮೋಟ್ ಮಾಡೋದು. ಸೆಲ್ಫ್ ರಿಲಯನ್ಸ್. ಸೆಲ್ಫ್ ರಿಲಯನ್ಸ್ಗೆ ಒಂದು ಪದ ಇದೆ, ಏನಿದೆ ಹೇಳಿ ನೋಡೋಣ. ಈಗ ಒಂದು ಪದ, ಅಲ್ಟರ್ನೇಟಿವ್ ಪದ. ಈಗಿನ ಗೌರ್ಮೆಂಟ್, ಕೇಂದ್ರ ಸರ್ಕಾರ ಅದಕ್ಕೊಂದು ಅಲ್ಟರ್ನೇಟಿವ್ ಪದನ ತಗೊಂಡ್ ಬಂದಿದ್ದಾರೆ. ಏನು ಸೆಲ್ಫ್ ರಿಲಯನ್ಸ್ಗೆ ಅಲ್ಟರ್ನೇಟಿವ್ ಪದ? ನಿನ್ನೆ ಹೇಳಿದೆ, ನೇಮ್ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಅವಾಗಿಂದನೂ ಇದೆ ಸೆಲ್ಫ್ ರಿಲಯನ್ಸ್ ಅನ್ನೋದು. ಏನು? ಆತ್ಮನಿರ್ಭರ್ ಭಾರತ ಅನ್ನೋದು ಈಗ ಬಂದಿರೋದು ಪದ. ಆತ್ಮನಿರ್ಭರ್ ಭಾರತ ಅಂದ್ರೆ ಏನು? ನಾವು ಯಾರ ಮೇಲೂ ಡಿಪೆಂಡ್ ಆಗಂಗಿಲ್ಲ, ನಮ್ಮ ಮೇಲೆ ನಾವು, ನಮ್ದು ಎಲ್ಲಾ ಪ್ರೊಡಕ್ಷನ್, ನಮ್ದು ಏನು ಥಿಂಗ್ಸ್ ಇದೆ, ಎಕನಾಮಿ ಎಲ್ಲವನ್ನ ನಾವೇ ನಿಭಾಯಿಸ್ತೀವಿ ಅನ್ನೋದು. ಅದೇ ಏನು? ಸೆಲ್ಫ್ ರಿಲಯನ್ಸ್. ಅವಾಗಿನ ಸೆಲ್ಫ್ ರಿಲಯನ್ಸೇ ಈಗಿನ ಆತ್ಮನಿರ್ಭರ ಭಾರತ. ಯಾವಾಗಿಂದನೂ ಹೇಳ್ತಾ ಇದೀವಿ ಅದನ್ನ, ಇನ್ನು ಹೇಳ್ತಾನೆ ಇರ್ತೀವಿ. ಓಕೆ, ದಟ್ಸ್ ಡಿಫ್ರೆಂಟ್ ಸ್ಟೋರಿ. ಓಕೆ, ಗೊತ್ತಾಯ್ತಾ? ಆಲ್ಮೋಸ್ಟ್ ಎಲ್ಲ ಅವೇ ಇದಾವೆ, ನೇಮ್ ಚೇಂಜ್ ಆಗಿರೋದು ಅಷ್ಟೇ. ಏನಾಗಿದೆ? ಹೆಸರುಗಳು ಏನಾಗಿದ್ದಾವೆ? ಒಂದಿಷ್ಟು ಬದಲಾಗಿದ್ದಾವೆ. ಓಕೆನಾ? ಗೊತ್ತಾಯ್ತಾ? ಐ ಹೋಪ್ ಗೊತ್ತಾಯ್ತು ಅಂತ ಅನ್ಕೊಂತೀನಿ. ರೈಟ್ ಎವ್ರಿವನ್? ಮೊದಲೇ ಪಂಚವಾರ್ಷಿಕ ಯೋಜನೆ ಬಂದ್ವಿ. ಇಲ್ಲಿ ತನಕ ಗೊತ್ತಾಯ್ತಾ? ಪ್ಲೀಸ್ ಕಮೆಂಟ್ ಹಾಕಿ. ಇನ್ ಕೇಸ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೆಕ್ಸ್ಟ್ ನನಗೊಂದು ಮೆಸೇಜ್ ಹಾಕಿ, ನಮ್ಮ ನಂಬರ್ಗೆ, ನನ್ನ ಕಾಲಲ್ಲಿ ಅದು ತಿಳಿಸ್ಕೊಡೋಕ್ಕೆ ಪ್ರಯತ್ನವನ್ನು ಮಾಡ್ತೀನಿ, ಅಥವಾ ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನ ಆಡ್ ಅಪ್ ಮಾಡೋಕ್ಕಾದ್ರೂ ಪ್ರಯತ್ನ ಮಾಡ್ತೀನಿ. ಓಕೆ, ಗೊತ್ತಾಯ್ತಾ? ಪ್ಲೀಸ್ ಶಾಲ್ ಐ ಮೂವ್ ನೆಕ್ಸ್ಟ್? ಫೈರ್ ಪ್ಲಾನ್ ಸ್ಟಾರ್ಟ್ ಮಾಡೋಣವಾ? ಫೈರ್ ಪ್ಲಾನ್ಸ್ ವೆರಿ ಇಂಪಾರ್ಟೆಂಟ್. ಒಂದು ಪ್ರಶ್ನೆ ಮಿನಿಮಮ್, ಇಲ್ಲಿಂದ ಒಂದು ಪ್ರಶ್ನೆ ಮಿನಿಮಮ್ ಆಲ್ಮೋಸ್ಟ್ ಬರುತ್ತೆ. KSL ಆಗಿರ್ಬೋದು, UPSC ಆಗಿರ್ಬೋದು, PSI ಆಗಿರ್ಬೋದು, PC ಆಗಿರ್ಬೋದು, ಗ್ರೂಪ್ C ಆಗಿರ್ಬೋದು, ಯಾವುದೇ ಇರಲಿ ಒಂದು ಪ್ರಶ್ನೆ ಇಲ್ಲಿಂದ ಬರುತ್ತೆ. ಚೆನ್ನಾಗಿ ಇದನ್ನ ನೀವು ಓದ್ಕೋಬೇಕು. ನೋಟ್ಸ್ ನೀವು ನಿನ್ನೇನು ಮಾಡಿರಲೋ ನಂಗೆ ಗೊತ್ತಿಲ್ಲ, ಈ ಟಾಪಿಕ್ ಮಾತ್ರ ನೀವು ನೋಟ್ಸ್ ಮಾಡಿಟ್ಕೊಳ್ಳೇಬೇಕು, ವಿತ್ ಅಲಾಂಗ್ ವಿತ್ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಆಲ್ರೆಡಿ ಹೇಳಿದ್ದೀನಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೀವು ಯಾವ ತರ ಮಾಡಬೇಕು ಅಂತ. ಏನ್ ಕೇಳಿದ್ರು ನೀವು ತಪ್ಪು ಮಾಡಬಾರ್ದು ಈ ಟಾಪಿಕ್ ಇಂದ. ಓಕೆ, ಏನ್ ಕೇಳಿದ್ರು ಏನ್ ಮಾಡಬಾರ್ದು? ತಪ್ಪು ಮಾಡಬಾರ್ದು, ನೆನ್ಪಿಟ್ಕೊಳ್ಳಿ. ಹೇಳಿದ್ನಲ್ವಾ ಯಾವ ತರ ಓದ್ಬೇಕು ನೀವು. ಅದು ಯಾವ್ದಾದ್ರು ಯಾರನ್ನಾದ್ರೂ ಫಾಲೋ ಮಾಡಿದಾರಾ? ಮಾದರಿ ಇದೆಯಾ? ಅದನ್ನ ನೋಡ್ಕೋಬೇಕು. ಅಧ್ಯಕ್ಷರು ಯಾರಿದ್ರು ನೋಡ್ಕೋಬೇಕು. ಉದ್ದೇಶ ನೋಡ್ಕೋಬೇಕು. ಸಾಧನೆಗಳು, ಅಲ್ಲಿ ಏನಾದ್ರು ಇಂಪಾರ್ಟೆಂಟ್ ಥಿಂಗ್ಸ್ಗಳು ಏನಾಗುತ್ತೆ ಹೇಳಿದ್ನಲ್ವಾ. ಗುರಿ ಎಷ್ಟಿತ್ತು, ಸಾಧನೆ ಎಷ್ಟಿತ್ತು ಅಂದ್ರೆ ಗುರಿ 2.1% ಇತ್ತು, ಸಾಧನೆ 4.2. ಅಂದ್ರೆ ಪಂಚವಾರ್ಷಿಕ ಯೋಜನೆ ಒಂದೇದೇನಾಗಿತ್ತು? ಆಲ್ಮೋಸ್ಟ್ ಸಕ್ಸಸ್ ಆಗಿತ್ತು ಅಂತ. ಗೊತ್ತಾಯ್ತಲ್ವಾ? ಇದೇ ತರ ನೀವು ಓದ್ಕೋಬೇಕು. ಹಿಂಗೆ ಬರುತ್ತೆ ಪ್ರಶ್ನೆ. ಓಕೆನಾ? ನೋಡೋಣವಾ? ಮೊದಲ ಪಂಚವಾರ್ಷಿಕ ಯೋಜನೆ ನಾ ಹೇಳಿದ್ನಲ್ವಾ ನಿನ್ನೆ. ನಮ್ಮ ಯೋಜನೆಗಳಿಗೆ, ಪಂಚವಾರ್ಷಿಕ ಯೋಜನೆಗಳಿಗೆ ಅಥವಾ ಯೋಜನಾ ಸಮಿತಿಯ ನೆಸೆಸಿಟಿ ಯಾಕಿತ್ತು? ಫುಡ್ ಕ್ರೈಸಿಸ್. ಫುಡ್ ಮೇನ್ ಏನಾಗಿತ್ತು ನಮ್ಗೆ? ಫುಡ್ ಬೇಕಾಗಿತ್ತು. ಸೆಲ್ಫ್ ರಿಲಯನ್ಸ್, ಇಂಡಸ್ಟ್ರಿಗಳು ಬೇಕಾಗಿತ್ತು. ಇಂಡಸ್ಟ್ರಿಗಿನ್ನ ಮುಂಚೆ ಫಸ್ಟ್ ಏನ್ ಬೇಕು ನಮ್ಗೆ? ತಿನ್ನಕ್ ಅನ್ನ ಬೇಕಲ್ವಾ? ತಿನ್ನಕ್ ಫುಡ್ ಬೇಕಲ್ವಾ? ಆಹಾರ ಬೇಕಲ್ವಾ? ಅದರ ಕೊರತೆಯನ್ನು ನಾವು ನಿಭಾಯಿಸ್ಬೇಕಲ್ವಾ? ರೈಟ್. ಅದಕ್ಕೋಸ್ಕರ ಮೊದಲ ಪಂಚವಾರ್ಷಿಕ ಯೋಜನೆಯನ್ನ ಯಾವ್ದಕ್ಕೆ ಆದ್ಯತೆ ಕೊಡ್ತಾರೆ? ಕೃಷಿಗೆ ಆದ್ಯತೆಯನ್ನ ಕೊಡ್ತಾರೆ. ಕೃಷಿನೇ ಮುಖ್ಯ, ಕೃಷಿನೇ ಇಂಪಾರ್ಟೆಂಟ್ ಅಂತ ಹೇಳಿ ಏನ್ ಮಾಡ್ತಾರೆ? ಕೃಷಿಗೆ ಆದ್ಯತೆಯನ್ನ ಕೊಡ್ತಾರೆ.
ಇದನ್ನ ಯಾರು ತಗೊಂಬಂದ್ರು, ಯಾವ ಮಾಡೆಲ್ ಅಂತ ಕರಿತೀವಿ? ಹರೋಡೋಮರ್ ಮಾಡೆಲ್. ಇದನ್ನ ಕೇಳಿದ್ದಾರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಲ್ಲಿ ತುಂಬಾ ಸಲ ಬಂದಿದೆ. ಯಾವುದು? ಹರೋಡೋಮರ್ ಮಾಡೆಲ್. ಮೊದಲೇ ನಮ್ಗೆ ಅಬ್ವಿಯಸ್ಲಿ ಗೊತ್ತಿದೆ ಅಧ್ಯಕ್ಷರು ಯಾರಾಗಿರ್ತಾರೆ, ಪ್ರಧಾನಮಂತ್ರಿಗಳು. ಅವಾಗಿನ ಪ್ರಧಾನಮಂತ್ರಿಗಳು ಯಾರಿದ್ರು? ಜವಾಹರ್ಲಾಲ್ ನೆಹರು ಅವರು ಅಲ್ವಾ. ಉಪಾಧ್ಯಕ್ಷರು ಗುಲ್ಜಾರ್ಲಾಲ್ ನಂದಾ. ಉದ್ದೇಶ ಹೇಳಿದ್ನಲ್ವಾ, ಏನು? ಕೃಷಿ, ನೀರಾವರಿ, ಇರಿಗೇಷನ್ ಅಂಡ್ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದು. ಇದರಿಂದ ಡ್ಯಾಮ್ಸ್ ಗಳನ್ನ ಕಟ್ಟೋದು. ಇದಿದ್ ಬೇಕಂದ್ರೆ ಡ್ಯಾಮ್ಸ್ ಬೇಕಲ್ವಾ? ಏನೇನ್ ಡ್ಯಾಮ್ ಕಟ್ತಾರೆ? ಬಕ್ರಾನಂಗಲ್ ಡ್ಯಾಮು, ಹಿರಾಕುಡ್ಡು, ಮೆಟ್ಟೂರು ಡ್ಯಾಮು, ಇವೆಲ್ಲವೂ ಇದೇ ಟೈಮಲ್ಲಿ ಆಗುತ್ತೆ. 1957 ಸಮುದಾಯ ಸಮೃದ್ಧಿ ಯೋಜನೆಯನ್ನು ಕೂಡ ಏನ್ ಮಾಡ್ತಾರೆ, ತಗೊಂಡ್ಬರ್ತಾರೆ. ಈ ಒಂದು 5 ಇಯರ್ ಪ್ಲಾನ್ ಟೈಮ್ ಅಲ್ಲಿ, ಓಕೆ, ಈ 5 ಇಯರ್ ಪ್ಲಾನ್ ಟೈಮ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಇದು ನಡೆಯುತ್ತೆ, ಇನ್ಸಿಡೆಂಟ್. ಏನು? 1955 ಜುಲೈ 1 ಇಂಪೀರಿಯಲ್ ಬ್ಯಾಂಕ್ ಏನಾಗುತ್ತೆ, ರಾಷ್ಟ್ರೀಕರಣಗೊಂಡು ನ್ಯಾಷನಲೈಸೇಷನ್ ಆಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನೇಮ್ ಆಗುತ್ತೆ. ಇದನ್ನ UPSC ಪ್ರಿಲಿಮ್ಸ್ ಅಲ್ಲಿ ಕೇಳಿದ್ದಾರೆ. ಓಕೆ, ಒಂದು ಆರ್ಡರ್ ಕೇಳಿದ್ದಾರೆ, ಕ್ರೋನಾಲಜಿ ಕೇಳಿದ್ದಾರೆ, ಬೇರೆ ಬೇರೆ ಏರ್ಪೋರ್ಟ್ ಅಥಾರಿಟಿ, ಇದು ಏರ್ ಇಂಡಿಯಾ, ಆಮೇಲೆ ನ್ಯಾಷನಲ್ ಸ್ಟೇಟ್ ಬ್ಯಾಂಕು, ಬೇರೆ ಬೇರೆ ಒಂದಿಷ್ಟು 2-3 ಇನ್ಸಿಡೆಂಟ್ ಕೊಟ್ಟು ಪೋಸ್ಟ್ ಇಂಡಿಪೆಂಡೆನ್ಸ್ ನಲ್ಲಿ ಏನೇನಾಯ್ತು ಅಂತ. ಓಕೆ, ಸೊ ಒಂದು ಸೀರೀಸ್ ಇದೆ, ಹೇಳ್ತೀನಿ, ಅದನ್ನ ನೋಡಿ ನೀವು ಬೇಕಂತಂದ್ರೆ ಫ್ರೀ ಇದ್ದಾಗ ನೋಡಿ. ಮೂವಿ ತರ ಇದೆ, ಡಾಕ್ಯುಮೆಂಟರಿ ತರ ಇದೆ, ಯೂಟ್ಯೂಬ್ ಅಲ್ಲಿ ಇದೆ, ಇನ್ನೂ ಇದೆ ಅನ್ಕೋತೀನಿ. ನಾನು ನೋಡಿದ್ದೆ ಅವಾಗ. ಪ್ರಧಾನಮಂತ್ರಿ ಸೀರೀಸ್ ಅಂತ. ಪ್ರಧಾನಮಂತ್ರಿ ಸೀರೀಸ್ ಯಾವ್ಯಾವ ನಮ್ಮ ಸ್ವತಂತ್ರ ಬಂದಾಗಿಂದ ಬರೋಕ್ಕಿನ 1 ವರ್ಷ ಮುಂಚೆನೆ, ಅಂದ್ರೆ ಎಲ್ಲ ಬೇರೆ ಬೇರೆ ರಾಜ್ಯಗಳು ಬಂದು ಸೇರ್ಕೋಬೇಕಾಗಿತ್ತಲ್ವಾ. ಜಮ್ಮು ಕಾಶ್ಮೀರ ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಯಾವ ತರ ಇಂಟಿಗ್ರೇಷನ್ಗೆ ಪ್ರಾಬ್ಲಮ್ ಆಗಿತ್ತು, ಯಾವ ತರ ಇಂಟಿಗ್ರೇಟ್ ಆಯ್ತು. ತುಂಬಾ ಚೆನ್ನಾಗಿ ಮಾಡಿದಾರೆ ಡಾಕ್ಯುಮೆಂಟ್ರಿನ. ರಿಯಲ್ ಕ್ಯಾರೆಕ್ಟರ್ಸ್, ಬೇರೆ ಕ್ಯಾರೆಕ್ಟರ್ಸ್ ಬಟ್ ರಿಯಲ್ ಅಂತ ಅನ್ಸುತ್ತೆ ನಮಗೆ. ಪ್ರಧಾನಮಂತ್ರಿ ಸೀರೀಸ್ ನೋಡಿ. ಟಿಲ್ ಮನಮೋಹನ್ ಸಿಂಗ್ ಅವ್ರ ತನಕನೂ ಇದೆ ಅದು. ಓಕೆ, ಆಲ್ಮೋಸ್ಟ್ ಪ್ರಧಾನ ಮೋದಿ ಅವ್ರದ್ದು ಇರ್ಬೋದು. ನಾನು ನೋಡಿದ್ದು ಮನಮೋಹನ್ ಸಿಂಗ್ ಅವ್ರ ತನಕ. ಪ್ರತಿಯೊಂದು ಇನ್ಸಿಡೆಂಟ್ ಅನ್ನು ನಿಮಗೆ ಕಣ್ಣು ಹಚ್ಚಿಯಾಗಿ ಹೆಂಗಿದೆ, ಪ್ರತಿಯೊಂದು ಇನ್ಸಿಡೆಂಟು ಬರುತ್ತೆ ಅಲ್ಲಿ. ಫ್ರೀ ಇದ್ದಾಗ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಅದನ್ನ ನೋಡಿ. ಏನ್ ಬಾಳಿಲ್ಲ, ಒಂದು 40 ಮಿನಿಟ್ಸ್ ಇದೆ ಒಂದೊಂದು ಎಪಿಸೋಡ. ತುಂಬಾ ಚೆನ್ನಾಗಿದೆ. ಪ್ರಧಾನಮಂತ್ರಿ ಸೀರೀಸ್ ಯೂಟ್ಯೂಬ್ ಅಲ್ಲಿ ಕೊಡಿ, ಪ್ರಧಾನಮಂತ್ರಿ ಸೀರೀಸ್ ಅಂತ ಬರುತ್ತೆ ನಿಮ್ಗೆ. ಓಕೆ, ಅದನ್ನ ನೋಡಿ, ಸಹಾಯ ಆಗುತ್ತೆ. ನೋಡಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಯಾವಾಗಾಯ್ತು? ಇಂಪೀರಿಯಲ್ ಬ್ಯಾಂಕು 1955. ಈ ಇಯರ್ ಕೇಳಬಹುದು ಡೈರೆಕ್ಟ್ ಆಗಿ. ಓಕೆನಾ? ಇಯರ್ ಅಂಡ್ ಮಂತ್ ಕೇಳಬಹುದು. ರೈಟ್, ನೆನ್ಪಿಟ್ಕೊಳ್ಳಿ. ಒಂದನೇ ಪಂಚವಾರ್ಷಿಕ ಯೋಜನೆ ಇಷ್ಟಿತ್ತು. ಅಲ್ವಾ? ರೈಟ್, ಗೊತ್ತಾಯ್ತಾ? ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ತಗೊಂಡ್ಬರ್ತಾರೆ 1952. ಇದು ನೋಡ್ಕೊಳ್ಳಿ, ಈ ಇಯರ್ ಕೇಳಬಹುದು. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಗ್ರೂಪ್ ಸಿ ನಲ್ಲಿ ಪಂಚಾಯತ್ ರಾಜ್ ಅಂಡ್ ರೂರಲ್ ಡೆವಲಪ್ಮೆಂಟ್, ಪಂಚಾಯತ್ ರಾಜ್ ವ್ಯವಸ್ಥೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಅಂತ ಇದೆ. ಇದು ರೂರಲ್ ಗ್ರೋತ್, ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂತದ್ದು. ಅದಕ್ಕೋಸ್ಕರ ಅಲ್ಲಿ ಆಡ್ ಮಾಡ್ಕೊಂಡ್ಬಿಡಿ. ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನೋದು 1952 ಬರುತ್ತೆ. ಸಮುದಾಯಗಳು, ಗ್ರಾಮೀಣದ ಸಮುದಾಯಗಳನ್ನ ಒಳಗೊಂಡು ಒಂದಿಷ್ಟು ಯೋಜನೆಗಳನ್ನ ರೂಪಿಸಿ ಅದನ್ನ ಅನುಷ್ಠಾನವನ್ನಗೊಳಿಸುವಂತಹ ಒಂದು ಪ್ರೋಗ್ರಾಮ್, ಇದು ಕಾರ್ಯಕ್ರಮ. ಓಕೆ, ಆಮೇಲೆ ನೋಡಿ, ಇನ್ನೊಂದು ಫಸ್ಟ್ ನ್ಯಾಷನಲ್ ಫ್ಯಾಮಿಲಿ ಪ್ಲಾನಿಂಗ್ ಕೂಡ ಏನಾಗುತ್ತೆ, ಲಾಂಚ್ ಆಗುತ್ತೆ. ಫ್ಯಾಮಿಲಿ ಪ್ಲಾನಿಂಗ್ ಲಾಂಚ್ ಆಗುತ್ತೆ ಫಸ್ಟ್ ಟೈಮ್. ಹೇಳ್ತಾರೆ ಅವಾಗ. ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಸ್ವಲ್ಪ ಕಷ್ಟ ಇತ್ತು, ಬಟ್ ಹೇಳ್ತಾರೆ. ಫಸ್ಟ್ ಫ್ಯಾಮಿಲಿ ಪ್ಲಾನಿಂಗ್ ಲಾಂಚ್ ಆಗಿದ್ದೆ ಯಾವಾಗ? ಇದೇ ಪಂಚವಾರ್ಷಿಕ ಯೋಜನೆಯ ಟೈಮಲ್ಲಿ, 1ನೇ ಪಂಚವಾರ್ಷಿಕ ಯೋಜನೆ ಟೈಮಲ್ಲಿ. ಇಷ್ಟೇ. ಇದನ್ನ ಬಿಟ್ಟರೆ ಜಾಸ್ತಿ ಏನು ಕೇಳಲ್ಲ. ಇಷ್ಟೇ, ಸುತ್ತಮುತ್ತಲು ಇರ್ತಾರೆ. ಇಷ್ಟು ಓದಿದ್ರೆ ನೀವು ಆರಾಮಾಗಿ ಹಾಕ್ಬೋದು. ಆ ಪ್ರಶ್ನೆ ಎಲಿಮಿನೇಟ್ ಮಾಡ್ಬೋದು, ಆರಾಮಾಗಿ ಹಾಕ್ಬೋದು. ಓಕೆ, ಇವತ್ತೇ ಇದನ್ನ ನೋಟ್ಸ್ ಮಾಡ್ಕೊಳ್ಳಿ. ನಿಮ್ಮ ರೆಫರೆನ್ಸ್ ಬುಕ್ ಏನಿದ್ರೆ ಅದನ್ನ ಇಟ್ಕೊಂಡು ಏನ್ ಮಾಡಿ, ನೋಟ್ಸ್ ಮಾಡ್ಕೊಳ್ಳಿ. 2ನೇ ಪಂಚವಾರ್ಷಿಕ ಯೋಜನೆ ಯಾವ್ದಕ್ ಫೋಕಸ್ ಮಾಡ್ತಾರೆ? ಕೈಗಾರಿಕೆಗಳಿಗೆ, ಇಂಡಸ್ಟ್ರಿಯಲೈಸೇಷನ್, ಕೈಗಾರೀಕರಣಕ್ಕೆ ಜಾಸ್ತಿ ಒತ್ತನ್ನ ಕೊಡ್ತಾರೆ. ಇದು ಮಹಾಲ್ನೋಬಿಸ್, ಅದು ಮಹಾಲ್ನೋಬಿಸ್ ಮಾದರಿ, PC ಮಹಾಲ್ನೋಬಿಸ್ ಮಾದರಿ. ಇವ್ರನ್ನೇನಂತ ಕರೀತಾರೆ? ಸಂಖ್ಯಾಶಾಸ್ತ್ರದ ಪಿತಾಮಹ, ಫಾದರ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಯಾರನ್ನ? PC ಮಹಾಲ್ನೋಬಿಸ್ ಅವ್ರನ್ನ ಫಾದರ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರೀತಾರೆ. ಓಕೆ,
ಭಾರಿ ಕೈಗಾರಿಕೆಗಳು, ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನ ಅಭಿವೃದ್ಧಿ ಮಾಡುವಂಥದ್ದು ಏನಾಗಿರುತ್ತೆ, ಇದರ ಉದ್ದೇಶ ಆಗಿರುತ್ತೆ. ಕೈಗಾರಿಕಾ ಕ್ರಾಂತಿ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗುತ್ತೆ 2ನೇ ಪಂಚವಾರ್ಷಿಕ ಯೋಜನೆಯ ಟೈಮ್ನಲ್ಲಿ. ಒಂದಿಷ್ಟು ಕೈಗಾರಿಕೆಗಳನ್ನ ಮಾಡ್ತಾರೆ. ಬಿಲಾಯ್ನಲ್ಲಿ, ರೂರ್ಕೆಲಾ, ದುರ್ಗಾಪುರ, ಇವೆಲ್ಲ ಕೈಗಾರಿಕೆಗಳು. ಸ್ಟೀಲಿಂದು, ಉಕ್ಕಿಂದು, ಇವೆಲ್ಲ ಕೈಗಾರಿಕೆಗಳು. ಓಕೆ, ಯಾವುದು ಬಿಲಾಯಿ, ರೂರ್ಕೆಲಾ, ದುರ್ಗಾಪುರ ಕೈಗಾರಿಕೆಗಳು. ಓಕೆ, ಬಟ್ ಇದು ಆಕ್ಚುಲಿ ಇವೆಲ್ಲ ಜಾಸ್ತಿ ಎದ್ರಲ್ಲಿ ಓದ್ತೀವಿ, ಹ್ಯೂಮನ್ ಅಂಡ್ ಎಕನಾಮಿಕ್ ಜಿಯೋಗ್ರಫಿ ಅಂತ ಬರುತ್ತೆ. ಜಿಯೋಗ್ರಫಿನಲ್ಲಿ ಒಂದು ಹ್ಯೂಮನ್ ಜಿಯೋಗ್ರಫಿ ಕಾನ್ಸೆಪ್ಟ್ ಇದೆ. ಕೋಲು, ನ್ಯಾಷನಲ್ ವಾಟರ್ ವೇಸು, ಓಕೆ, ಕೈಗಾರಿಕೆಗಳು ಯಾವ್ದ್ಯಾವ್ದು ಎಲ್ಲೆಲ್ಲಿತ್ತು ಅದೆಲ್ಲ ಹೇಳಿದ್ನಲ್ಲ. ಒಂದು NCERT ಹೇಳಿದ್ನಲ್ಲ ನಿಮಗೆ 12th ಜಿಯೋಗ್ರಫಿ, ಅಲ್ಲಿ ನಿಮಗೆ ಇನ್ನಿಷ್ಟು ಸಿಗುತ್ತೆ ಡೀಟೇಲ್ ಆಗಿದ್ದು. ಬಟ್ ಇಲ್ಲಿ ಇಷ್ಟು ಸಾಕು ನೆನ್ಪಿಟ್ಕೊಡಿ, ಡೀಟೇಲ್ ಆಗಿ ಕೇಳಲ್ಲ. ಬಟ್ ಏನ್ ಕೇಳ್ಬೋದು ಅಂತಂದ್ರೆ, ದುರ್ಗಾಪುರ ಯಾವುದು, ಸ್ಟೀಲ, ಐರನ್ನ. ರೂರ್ಕೆಲಾ ಯಾವ ತರದ ಫ್ಯಾಕ್ಟ್ರಿ, ಯಾವ ಸ್ಟೇಟ್ ಅಲ್ಲಿದೆ. ಬಿಲಾಯ್ ಯಾವ ಸ್ಟೇಟ್ ಅಲ್ಲಿದೆ, ಯಾವ ರಾಜ್ಯದಲ್ಲಿದೆ ಅಂತ ಕೇಳಬಹುದು. ಅದಕ್ಕೆ ಜಾಸ್ತಿ ಇನ್ನೇನು ಕೇಳಲ್ಲ ಇದ್ರ ಬಗ್ಗೆ. ಓಕೆ, ಒಂದು ಜಿಯೋಗ್ರಫಿ ಮಾಡ್ತೀವಲ್ಲ, ಅಲ್ಲಿ ಡೀಟೇಲ್ ಆಗಿ ನಾನು ಕವರ್ ಮಾಡ್ತೀನಿ. ಬಟ್ ಇದೇನಿಲ್ಲ, ಈಸಿ ಇದೆ, ಪ್ರಿವಿಯಸ್ ಇಯರ್ ಕ್ವಶನ್ ಅಲ್ಲೂ ಬಂದಿದೆ. ನೀವು ಜಸ್ಟ್ 12th ಜಿಯೋಗ್ರಫಿ ಯಾವುದು, ಇಂಡಿಯಾ ಪೀಪಲ್ ಅಂಡ್ ಎಕನಾಮಿ ಅಂತ ಹೇಳಿದ್ನಲ್ವಾ, ಇಂಡಿಯಾ ಪೀಪಲ್ ಅಂಡ್ ಎಕನಾಮಿ ಅಂತ ಹೇಳಿದ್ನಲ್ವಾ, ಅದನ್ನ ಒಂದ್ಸಲ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ಇದೇ ಟೈಮಲ್ಲಿ ಏನಾಗುತ್ತೆ, ಹೋಮಿಯೋ ಜಹಾಂಗೀರ್ ಬಾಬಾ ಅವರ ಅಧ್ಯಕ್ಷತೆಯಲ್ಲಿ ಅಣುಶಕ್ತಿ ಆಯೋಗ, ಅಟೋಮಿಕ್ ಕಮಿಷನ್ ಅನ್ನ 1957ರಲ್ಲಿ ರಚನೆಯನ್ನ ಮಾಡ್ತಾರೆ. ಯಾವುದು, ಇದೇ ಟೈಮಲ್ಲಿ. ಓಕೆನಾ? ನೋಡಿ, ಇವೆಲ್ಲ ಏನು ಸ್ಟೀಲ್ ಫ್ಯಾಕ್ಟ್ರೀಸು. ರೂರ್ಕೆಲಾ ಎಲ್ಲಿದೆ, ಒಡಿಸ್ಸಾನಲ್ಲಿದೆ. ದುರ್ಗಾಪುರ್ ಎಲ್ಲಿದೆ, ವೆಸ್ಟ್ ಬೆಂಗಾಲ್ ಅಲ್ಲಿದೆ. ಇಂಪಾರ್ಟೆಂಟ್, ಯಾವ ಸ್ಟೇಟ್ ಅಂತ ಕೇಳ್ತಾರೆ. ಬಿಲಾಯ್ ಎಲ್ಲಿದೆ, ಛತ್ತೀಸ್ಗಢದಲ್ಲಿದೆ. ಇವೆಲ್ಲ ಏನು ಸ್ಟೀಲ್ ಫ್ಯಾಕ್ಟ್ರೀಸು. ಓಕೆನಾ, ನೆನ್ಪಿಟ್ಕೊಳ್ಳಿ. ಮಹಾಲನೋಬಿಸ್ ಮಾಡೆಲ್ ಫೋಕಸ್ ಆನ್ ಹೆವಿ ಇಂಡಸ್ಟ್ರೀಸು. ಗೊತ್ತಾಯ್ತಾ? ರೈಟ್, ಗೊತ್ತಾಯ್ತಾ? ಬಿಲಾಯ್ ಎಲ್ಲಿದೆ, ಛತ್ತೀಸ್ಗಢ. ರೂರ್ಕೆಲಾ ಒಡಿಸ್ಸಾ. ದುರ್ಗಾಪುರ್ ವೆಸ್ಟ್ ಬೆಂಗಾಲ್. ಕೇಳಿದ್ದಾರೆ ಯಾವ್ಯಾವ ಇಂಡಸ್ಟ್ರಿಗಳು, ಯಾವ್ಯಾವ ಕೈಗಾರಿಕೆಗಳು ಯಾವ ರಾಜ್ಯದಲ್ಲಿದ್ದಾವೆ ಅಂತ ಕೇಳಿದ್ದಾರೆ. ಮುಂದೆ ಕೂಡ ಕೇಳಬಹುದು. ಅದಕ್ಕೆ ಇಂಡಿಯಾ ಪೀಪಲ್ ಅಂಡ್ ಎಕನಾಮಿ ಅಂತ ಹೇಳಿದ್ನಲ್ಲ, ಜಸ್ಟ್ ಒಂದ್ಸಲ ನೋಡ್ಕೊಳ್ಳಿ ಅದನ್ನ. ಓಕೆ, ಒಂದ್ಸಲ ನೋಡ್ಕೊಳ್ಳಿ. ಇಂಡಸ್ಟ್ರೀಸ್ ಅಂತ ಒಂದು ಚಾಪ್ಟರೇ ತಗೊಂಡ್ ಬರ್ತೀನಿ, ಬಟ್ ಅದು ಇದು ಇರಲ್ಲ, ಅದು ಬೇರೆ ತರ. 8 ಕೋರ್ ಇಂಡಸ್ಟ್ರೀಸು, ಇಂಡಸ್ಟ್ರಿ ರಿಲೇಟೆಡ್ MSME ಡೆಫಿನಿಷನ್ ಏನಿದೆ, MSME ಸ್ಕೀಮ್ಸ್ ಏನಿದೆ. ಓಕೆ, ಅದು ಎಕನಾಮಿ ರಿಲೇಟೆಡ್ ಇರುತ್ತೆ. ಓಕೆ, ಕಂಪ್ಲೀಟ್ ಇಂಡಸ್ಟ್ರಿಗೆ ಅಂತಾನೆ ಒಂದು ಎಕನಾಮಿ ರಿಲೇಟೆಡ್ ಒಂದು ಚಾಪ್ಟರ್ ಇದೆ. ಲಾಸ್ಟಲ್ಲಿ ಬರುತ್ತೆ ಆ ಚಾಪ್ಟರ್, ನಾನು ತಗೊಂಡ್ ಬರ್ತೀನಿ ಆಮೇಲೆ. ಓಕೆ, 8 ಕೋರ್ ಇಂಡಸ್ಟ್ರೀಸ್ ಇಂಪಾರ್ಟೆಂಟ್. 8 ಮೂಲ ಕೈಗಾರಿಕೆಗಳಂತ ಬರುತ್ತೆ, ಕೋರ್ ಇಂಡಸ್ಟ್ರೀಸ್. ಅವನು ಇಂಪಾರ್ಟೆಂಟ್. ಆರ್ಡರ್ ಕೇಳ್ತಾನೆ, ಯಾವ ಇಂಡಸ್ಟ್ರೀಸು ಯಾವುದಕ್ಕೆ ಜಾಸ್ತಿ ಕಂಟ್ರಿಬ್ಯೂಷನ್ ಮಾಡ್ತಾ ಇದೆ ಎಕನಾಮಿಗೆ, GDPಗೆ ಅಂತ ಕೇಳ್ತಾನೆ. ಅದೆಲ್ಲ ಬರುತ್ತೆ. ಐ ವಿಲ್ ಟೆಲ್ ದಟ್. ಅಟೋಮಿಕ್ ಎನರ್ಜಿ ಕಮಿಷನ್ ಅವಾಗಲೇ ಹೇಳಿದ್ನಲ್ಲ, 1957, ಹೋಮೋ ಜಹಾಂಗೀರ್ ಬಾಬಾ. ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ಪೆರಂಬೂರ್ನಲ್ಲಿ. ಆಮೇಲೆ 18 ಸ್ಟ್ರಾಟಜಿಕ್ ಇಂಡಸ್ಟ್ರೀಸ್ ನ ಏನ್ ಮಾಡ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲ್ ಅಲ್ಲಿ ತಗೊಂಡ್ಬರ್ತಾರೆ. ಸ್ಟ್ರಾಟಜಿಕ್ ಇಂಡಸ್ಟ್ರೀಸ್ ಅಂತ ಇರೋದು ಅಟೋಮಿಕ್, DARC, ಬಾಬಾ ಅಟೋಮಿಕ್ ರಿಸರ್ಚ್ ಸೆಂಟರ್. DRDO, ಈ ಡಿಫೆನ್ಸಿಗೆ ಸಂಬಂಧಪಟ್ಟಂತದ್ದು ಏನಿರ್ತಾವಲ್ವಾ, ಅವೆಲ್ಲ ಏನ್ ಮಾಡ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲ್. ಇವನ್ ಈಗಲೂ ಕೂಡ ಹಂಗೆ ಇದೆ. HAL ಯಾರ ಕಂಟ್ರೋಲ್ ಅಲ್ಲಿ ಇದೆ? ಸ್ಟೇಟ್ ಕಂಟ್ರೋಲ್ ಅಲ್ಲಿ ಏನಾದ್ರೂ ಇದೆಯಾ? HAL, ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್, ಬೆಂಗಳೂರಲ್ಲಿ ಇದೆ ಅಲ್ವಾ? ಎಲ್ಲಿದೆ? ಯಾರ ಕಂಟ್ರೋಲ್ ಇದೆ? ಸೆಂಟ್ರಲ್ ಗೌರ್ಮೆಂಟ್, ಯಾಕಂದ್ರೆ ಸ್ಟ್ರಾಟಜಿಕ್. BEML, ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ ಅಂತ. BEML ಇದು ಎಲ್ಲಿದೆ? ಬೆಂಗಳೂರು. ಇದು ಕೂಡ ಯಾರ ಅಂಡರ್ ಇದೆ? ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಇದೆ ಅಲ್ವಾ? ಇದೇ ತರ BEL, ಭಾರತ್ ಎಲೆಕ್ಟ್ರಿಕಲ್ ಲಿಮಿಟೆಡ್, ಭಾರತ್ ಹೆವಿ ಎಲೆಕ್ಟ್ರಿಕಲ್ ಲಿಮಿಟೆಡ್, BHEL, ಇವೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಇದೆ. ಯಾಕಂದ್ರೆ ಸ್ಟ್ರಾಟಜಿಕ್, ಯಾಕಂದ್ರೆ ಡಿಫೆನ್ಸ್ ರಿಲೇಟೆಡ್, ಮಿಲಿಟರಿ ರಿಲೇಟೆಡ್ ಒಂದಿಷ್ಟು ಏನಾಗುತ್ತೆ, ಮ್ಯಾನುಫ್ಯಾಕ್ಚರಿಂಗ್ಸ್ ಆಗುತ್ತೆ. ಅದಕ್ಕೋಸ್ಕರ ಅವೆಲ್ಲ ಇಂಪಾರ್ಟೆಂಟ್. ಅವನ್ನೆಲ್ಲ ಯಾರು ಇಟ್ಕೊಂಡಿದ್ದಾರೆ? ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಇಟ್ಕೊಂಡಿದ್ದಾರೆ, ನಾಟ್ ಸ್ಟೇಟ್ ಗೌರ್ಮೆಂಟ್. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಓಕೆ, ಎರಡನೇದಾಯ್ತು. 3ನೇ ಪಂಚವಾರ್ಷಿಕ ಯೋಜನೆ. ಇಲ್ಲಿ ನೋಡಿ, ಎರಡನೇದ್ದು ಅಂತ ಸಾಧನೆನೂ ಮಾಡಿರುವಂತಿಲ್ಲ, ಅಥವಾ ಫುಲ್ ಕಳಪೆ ಅಂತಾನೂ ಇಲ್ಲ, ನಾರ್ಮಲ್ ಆಗಿದೆ. ಸ್ವಲ್ಪ ಕಮ್ಮಿ ಇದೆ. ಗುರಿ ಎಷ್ಟಿತ್ತು? 4.5% ಇತ್ತು ಗ್ರೋತು, ಬಟ್ 4.2 ಆಯ್ತು.
ಓಕೆ, ಅಂತ ಕಳಪೆನೂ ಇಲ್ಲ ಜಾಸ್ತಿ, ಬಟ್ ಕಂಪ್ಲೀಟ್ ಅಚೀವ್ ಮಾಡಿ ಸಕ್ಸಸ್ ಆಯ್ತಾ ಅಂದ್ರೆ ತಪ್ಪು, ಈಕ್ವಲ್ ಆಗಿತ್ತು ಆಲ್ಮೋಸ್ಟ್. ಓಕೆ, ಆ ಸ್ಟೇಟ್ಮೆಂಟ್ ಬಂದ್ಬಿಡುತ್ತೆ ಪ್ರಶ್ನೆನಲ್ಲಿ, ಆಯ್ತಾ. ನೆಕ್ಸ್ಟ್ ಮೂರನೇದ್ದು ಸಂಕಷ್ಟ. ಏನಾಗಿತ್ತಪ್ಪ ನಮಗೆ? ಸಂಕಷ್ಟ. ಓಕೆ, 66 ಇದು, 69 ಎಲ್ಲ ಮಿಸ್ ಆಗಿದೆ, 66 ಓಕೆ, ಮಿಸ್ಟೇಕ್ ಆಗಿದೆ, 66 ಸಂಕಷ್ಟ ಮತ್ತೆ ಚೇತರಿಕೆ. ಯಾಕೆ ಸಂಕಷ್ಟ ಹೇಳಿ? ವೈ 61ರಲ್ಲಿ ಏನಾಗುತ್ತೆ? 61ರಲ್ಲಿ ಏನಾಗುತ್ತೆ? ಯಾಕೆ ಸಂಕಷ್ಟ? ಯಾಕೆ ಸಂಕಷ್ಟ ಹೇಳಿ? 61, 62ರಲ್ಲಿ ಏನಾಗುತ್ತೆ? 61, 62ರಲ್ಲಿ ಏನಾಗುತ್ತೆ? ಇಂಡೋ ಚೀನಾ ವಾರ ಆಗುತ್ತಲ್ವಾ? ಮೊದಲೇ ಇಂಡೋ ಚೀನಾ ವಾರ ಆಗುತ್ತೆ 1962ರಲ್ಲಿ. ಚೀನಾ ವಾರ ಆಗುತ್ತೆ. ವಾರ ಆಗತ್ತೆ ಅಂತಂದ್ರೆ ಏನು? ಎಷ್ಟೊಂದು ದುಡ್ಡು ಖರ್ಚಾಗುತ್ತೆ, ಓಕೆ, ರಿಸೋರ್ಸಸ್ ಹೋಗುತ್ತೆ, ಅದರಲ್ಲಿ ಫುಡ್ ಭಾಳ ಜಾಸ್ತಿ ಖರ್ಚಾಗುತ್ತೆ. ಅಂತ ಟೈಮಲ್ಲಿ ಏನು ಸಂಕಷ್ಟ ಆಗಿತ್ತು, ಮತ್ತೆ ಚೇತರಿಕೋಬೇಕಾಯ್ತು ನಾವು, ಅಲ್ವಾ? ಇಂಡೋ ಚೀನಾ ವಾರ ಆಗಿತ್ತು. 1965ರಲ್ಲಿ ಇಂಡೋ ಪಾಕಿಸ್ತಾನ್ ವಾರ ಆಗುತ್ತೆ. ಓಕೆ, ಇನ್ನೇನು ನೆಹರು ಅವ್ರು ತೀರ್ಕೊಂತಾರೆ, ಶಾಸ್ತ್ರಿಜಿಯವ್ರು ಬರ್ತಾರೆ, ಶಾಸ್ತ್ರಿಜಿಯವರು 1-2 ವರ್ಷಕ್ಕೆ ಅವರು ತೀರ್ಕೊಂಡ್ಬಿಡ್ತಾರೆ. ಏನಾಗುತ್ತೆ? ಅನಾಥ ಆಗುತ್ತೆ ದೇಶ. ಅಯ್ಯೋ ಯಾರಪ್ಪ ಇನ್ನು ನಡೆಸೋರು ಅನ್ನುವಂಥ ಒಂದು ಚಿಂತೆಗೀಡಾಗ್ತಾರೆ, ಅಲ್ವಾ? ಹೀಗಾಗಿ ಏನು, ಇದೊಂದು ಸ್ವಲ್ಪ ಹಿನ್ನಡೆ ನಮಗೆ. ಈ 3ನೇ ಪಂಚವಾರ್ಷಿಕ ಯೋಜನೆ ಏನಿದೆ ಅಲ್ವಾ, ಎಸ್ಪೆಷಲಿ ಅದು ನಮಗೆ ಹಿನ್ನಡೆ. ಉಕ್ಕಿನ ಸ್ಥಾವರವನ್ನ, ಬೊಕಾರಾದಲ್ಲಿ ಒಂದು ಉಕ್ಕಿನ ಸ್ಥಾವರ, ಐರನ್ ಪ್ಲಾಂಟ್ ಅನ್ನ ಎಲ್ಲಿ ಮಾಡ್ತಾರೆ? ಬೊಕಾರೋದಲ್ಲಿ, ರಷ್ಯಾ ನೇತೃತ್ವದಲ್ಲಿ. ಆಮೇಲೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ 1965ರಲ್ಲಿ ಸ್ಥಾಪನೆ ಆಗುತ್ತೆ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ನೆನ್ಪಿಟ್ಕೊಳ್ಳಿ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಓಕೆನಾ? ಯಾವಾಗುತ್ತೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ? 1965 ಇಯರ್ ನೋಡ್ಕೊಳ್ಳಿ, ಇಂಪಾರ್ಟೆಂಟು. ಗುರಿ ಏನಿತ್ತು? ನಮ್ಮ ಟಾರ್ಗೆಟ್ 5.6 ಇತ್ತು, ಬಟ್ ಆಗಿದ್ದೆಷ್ಟು 2.6. ವಿಫಲ, ಫೇಲ್ ಆಗತ್ತೆ. ಇದು ನಮ್ದು ಅಚೀವ್ ಮಾಡಕ್ ಆಗಲ್ಲ. ನಾವು ಅನ್ಕೊಂಡಷ್ಟು ಏನ್ ಮಾಡಕ್ಕಾಗಲ್ಲ, ಗುರಿಯನ್ನ ತಲುಪಕ್ಕೆ ಆಗ್ಲಿಲ್ಲ. ಯಾವ್ದ್ರಲ್ಲಿ? 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ. 66ರಿಂದ 69 ಅವಾಗಲೇ ಹೇಳಿದ್ನಲ್ವಾ, ಯೋಜನಾ ರಜಾ ದಿನ ಅಂತ ಹೇಳಿ, ಪ್ಲಾನ್ ಹಾಲಿಡೇ, 3 ವರ್ಷ ಪ್ಲಾನ್ ಹಾಲಿಡೇ ಆಗೋಗುತ್ತೆ. ಅದೇ ಟೈಮ್ ಇಷ್ಟೆಲ್ಲ ಆಗಿರುತ್ತೆ, ಬಟ್ ಏನ್ ಮಾಡ್ತೀವಿ? ಹಸಿರು ಕ್ರಾಂತಿಯನ್ನು ಕೂಡ ನಾವು ಏನ್ ಮಾಡ್ತೀವಿ? ಸ್ಟಾರ್ಟ್ ಮಾಡ್ತೀವಿ. ಫುಡ್ ಗ್ರೇನ್ ಏನಾಗಿರುತ್ತೆ? ಶಾರ್ಟೇಜ್ ಆಗಿರುತ್ತೆ, ಆಹಾರ ಧಾನ್ಯಗಳ ಕೊರತೆ ಆಗಿರುತ್ತೆ. ಆದ್ರೂ ಕೂಡ ನಾವೇನ್ ಮಾಡ್ತೀವಿ? ಹಸಿರು ಕ್ರಾಂತಿಯನ್ನ ಸ್ಟಾರ್ಟ್ ಮಾಡ್ತೀವಿ. ಇರ್ಲಿ, ನಾವು ಹಸಿರು ಕ್ರಾಂತಿಯನ್ನ ಮಾಡಿ ಇನ್ನಿಷ್ಟು ಫುಡ್ ಸ್ಟೋರೇಜ್ ಅನ್ನ ಜಾಸ್ತಿ ಮಾಡೋಣ, ಓಕೆ, ಬೇರೆ ಬೇರೆ ಬೆಳೆಗಳನ್ನ ಬೆಳೆಯೋಣ ಅಂತ ಹೇಳಿ. ಬಟ್ ಒಂದು ಗ್ರೀನ್ ರೆವಲ್ಯೂಷನ್ ಇಂಡಿಯಾದಲ್ಲಿ ಎಲ್ಲಾ ರಾಜ್ಯಗಳಲ್ಲಿ ಸಕ್ಸಸ್ಫುಲ್ ಆಯ್ತಾ? ಇಲ್ಲ. ಓನ್ಲಿ 2-3 ಸ್ಟೇಟ್ಸ್ ಅಲ್ಲಿ ಅದು ಸಕ್ಸಸ್ಫುಲ್ ಆಯ್ತು, ಎಸ್ಪೆಷಲಿ ಪಂಜಾಬ್, ಹರಿಯಾಣದಲ್ಲಿ ಜಾಸ್ತಿ ಸಕ್ಸಸ್ಫುಲ್ ಆಯ್ತು. ಇದು ಹೊರತು ಇಡೀ ಎಲ್ಲ ರಾಜ್ಯಗಳಲ್ಲಿ, ಇಡೀ ದೇಶದಲ್ಲಿ ಹಸಿರು ಕ್ರಾಂತಿ ಸಕ್ಸಸ್ಫುಲ್ ಆಗಲಿಲ್ಲ. ಓಕೆ, ಹಸಿರು ಕ್ರಾಂತಿಯ ಪಿತಾಮಹ ಅಂತ ಯಾರನ್ನು ಕರಿತೀವಿ? MS ಸ್ವಾಮಿನಾಥನ್. ಓಕೆ, MS ಸ್ವಾಮಿನಾಥನ್. ಇನ್ನೊಂದು ವರ್ಡ್ ಇದೆ, ಮೊನ್ನೆ KE ಕೇಳಿದ್ರು, ಗ್ರೀನ್ ರೆವಲ್ಯೂಷನ್. ಓಕೆ, ಗ್ರೀನ್ ರೆವಲ್ಯೂಷನ್ ವರ್ಡ್ ಅನ್ನ ಯಾರು ಕಾಯಿನ್ ಮಾಡಿದ್ದಾರೆ? ಯಾರದನ್ನ ಈ ವರ್ಡ್ ಅನ್ನ ಫಸ್ಟ್ ಬಳಕೆ ಮಾಡಿದ್ದು? ಯಾರು ಬಳಕೆ ಮಾಡಿದ್ದು? ಮೊನ್ನೆ ಬಂದಿತ್ತು KPSC ನಲ್ಲಿ. ಈ ಹಸಿರು ಕ್ರಾಂತಿ, ಗ್ರೀನ್ ರೆವಲ್ಯೂಷನ್, ಎಲ್ಲರೂ ನಾನು ಮೊನ್ನೆ ಲೈವ್ ಕ್ಲಾಸ್ ಅಲ್ಲಿ ತಗೊಂಡಿದ್ದೆ KE FDA ನಲ್ಲಿ. ಈ ಫಸ್ಟ್ ವರ್ಡ್ ಅನ್ನ ಬಳಸಿದ್ದು ಯಾರು? ಕಾಯಿನ್ಡ್ ಬೈ ಯಾರು? ವಿಲಿಯಂ ಗಾಡ್. ನೋಟ್ ಮಾಡ್ಕೊಳ್ಳಿ ಇದನ್ನ, ಇಂಪಾರ್ಟೆಂಟು. ಫಾದರ್ ಅಂತಂದ್ರೆ MS ಸ್ವಾಮಿನಾಥನ್, ಬಟ್ ಆ ಪದವನ್ನ ಫಸ್ಟ್ ಬಳಸಿದ್ ಯಾರಂತಂದ್ರೆ ವಿಲಿಯಂ ಗಾಡ್, GAUD, ಗಾಡ್. ಓಕೆ, ವಿಲಿಯಂ ಗಾಡ್. ಓಕೆ, ವಿಲಿಯಂ ಗಾಡ್. ನೋ ನಾರ್ಮಲ್ ಬರ್ಲಂಗಲ್ಲಪ್ಪ, ವಿಲಿಯಂ ಗಾಡ್. ಓಕೆ, ಜಸ್ಟ್ ಚೆಕ್ ಗೂಗಲ್, ವಿಲ್ ಗೆಟ್ ಇಟ್. ವಿಲಿಯಂ ಗಾಡ್. ಇದು KEA ಮೊನ್ನೆ ಕಂಡಕ್ಟ್ ಮಾಡಿದಂತ ಪರೀಕ್ಷೆನಲ್ಲಿ ಬಂದಿದೆ. ಮೊನ್ನೆ FDA, ನಾಟ್ SDA ಅಲ್ಲ, ಲಾಸ್ಟ್
11ನೇ ತಾರೀಕೇನೋ ಇತ್ತಲ್ಲ ಎಕ್ಸಾಮು, 11 15 ಯಾವತ್ತೂ ಇತ್ತಲ್ಲ, ಅವತ್ತು ಎಕ್ಸಾಮಲ್ಲಿ ಬಂದಿದೆ. ತುಂಬಾ ಜನ MS ಸ್ವಾಮಿನಾಥನ್ ಹಾಕಿ ಬಂದ್ಬಿಟ್ಟಿದ್ದಾರೆ ಟಪ್ ಅಂತ. MS ಸ್ವಾಮಿನಾಥನ್ ಆಪ್ಷನ್ ಇತ್ತು, ಬಟ್ ಅದಲ್ಲ. ಆನ್ಸರ್ ಏನು? ವಿಲಿಯಂ ಗಾಡ್. ಈ ಥರದ್ದು ಕೇಳ್ತಾರೆ, ನೋಟ್ ಮಾಡ್ಕೊಳ್ಳಿ. ಇವನ್ನೆಲ್ಲ ನೋಡಿ, ಇವನ್ ನಮ್ಮ ಕ್ಲಾಸಲ್ಲಿ ಎಷ್ಟೊಂದು ಥಿಂಗ್ಸ್ಗಳು ಮಿಸ್ ಆಗ್ಬೋದು ಅಲ್ಲಿ ಇಲ್ಲಿ. ನೋಟ್ಸಲ್ಲಿ ಆದಷ್ಟು ನಾನು ಆ್ಯಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಈ ಥರ ಫ್ಯಾಕ್ಟ್ಸ್ಗಳನ್ನ, ಬಟ್ ಆದರೂ ಮಿಸ್ ಆಗುತ್ತೆ. ಓಕೆ, ಬಿಕಾಸ್ ನಾವು ಯಾರು ದೇವರಲ್ಲ, ನಾವು ಯಾರು ಅತೀತರ. ಎಲ್ಲ ಫ್ಯಾಕ್ಟ್ಸ್ನ ನಾನು ಕೊಡ್ತೀನಿ ಅನ್ನೋಕ್ಕೆ ಎಲ್ಲೋ ಒಂದು ಕಡೆ ನಮ್ಮ ಕಣ್ಣು ತಪ್ಪಿನಿಂದ ಅಲ್ಲಿ ಇಲ್ಲಿ ಮಿಸ್ ಆಗುತ್ತೆ. ಬಟ್ ಅದಕ್ಕೆ ಏನು ಮಾಡ್ಬೇಕು ನೀವು? ಪ್ರೀವಿಯಸ್ ಇಯರ್ ಕ್ವಶನ್ಸನ್ನ ಮಾಡಬೇಕು. ಯಾಕೆ ನಾನು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮಾಡಿ ಅಂತ ಹೇಳ್ತೀನಿ ಅಂದರೆ, ಯು ವಿಲ್ ಗೆಟ್ ಸಮ್ 5 to 10 ಮಾರ್ಕ್ಸ್ ಎಡ್ಜ್. ನೀವು ಪ್ರೀವಿಯಸ್ ಇಯರ್ ಕ್ವಶನ್ನ ಚೆನ್ನಾಗಿ ಮಾಡ್ಕೊಂಡ್ರೆ 5 ಇಂದ 10 ಮಾರ್ಕ್ಸ್ ಅಷ್ಟು ನಿಮಗೆ ಏನಾಗುತ್ತೆ? ಎಡ್ಜ್ ಸಿಗುತ್ತೆ ಎಕ್ಸಾಮಲ್ಲಿ. ಅದಕ್ಕೋಸ್ಕರ ಇದನ್ನು ಮಾಡಂತ ಹೇಳೋದು. ಓಕೆ, ಹಸಿರು ಕ್ರಾಂತಿ ಕೂಡ ಇದೇ ವರ್ಷ 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಏನಾಗುತ್ತೆ? ಸ್ಟಾರ್ಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಏನಾಗುತ್ತೆ? 1966 ಸೆಲ್ಫ್ ರಿಲಯನ್ಸ್ ಅಂತ ಹೇಳ್ತೀವಿ, ಬಟ್ ಎಕ್ಸ್ಟರ್ನಲ್ ಅಗ್ರೆಷನ್ ಅಂದ್ರೆ ವಾರ್ಸ್ ಇರುತ್ತೆ. ಓಕೆ, ಆಹಾರ ಧಾನ್ಯಗಳ ಕೊರತೆ ಆಗುತ್ತೆ. ರುಪಿ ಏನಾಗುತ್ತೆ? ಡಿವ್ಯಾಲ್ಯೂಡ್ ಆಗುತ್ತೆ. ಅಂದ್ರೆ ರೂಪಾಯಿ ಮೌಲ್ಯ ಕುಸಿಯುತ್ತೆ ಡಾಲರ್ ಎದುರು. ಡಿವ್ಯಾಲ್ಯೂಡ್ ಅಂತಂದ್ರೆ ರೂಪಾಯಿ ಮೌಲ್ಯ ಕುಸಿಯುವಂಥದ್ದು ಡಾಲರ್ ಎದುರು. ಓಕೆ, ಮುಂದೆ ಬರುತ್ತೆ ರುಪಿ ಡಿವ್ಯಾಲ್ಯೂಯೇಷನ್ ಅಂದ್ರೆ ಏನು, ಯಾವ ತರ ಎಕ್ಸ್ಪೋರ್ಟ್ಗೆ ಹಂಗೆ ಹೆಲ್ಪ್ ಆಗುತ್ತೆ, ಇಂಪೋರ್ಟ್ಗೆ ಹೆಲ್ಪ್ ಆಗುತ್ತೆ, ಮುಂದಿನ ಬರುತ್ತೆ ಕ್ಲಾಸ್ ಹೇಳ್ತೀನಂತೆ. ಈಗ ತಿಳ್ಕೊ, ರುಪಿ ಡಿವ್ಯಾಲ್ಯೂಡ್ ಅಂತಂದ್ರೆ ರೂಪಾಯಿ ಮೌಲ್ಯ ಕುಸಿಯುವಂಥದ್ದು, ಡಾಲರ್ ಎದುರು ಕುಸಿಯುತ್ತೆ. ಟಾರ್ಗೆಟ್ ಏನೋ ಅಚೀವ್ ಮಾಡೋಕ್ಕಾಗಲ್ಲ. ಗ್ರೀನ್ ರೆವಲ್ಯೂಷನ್ ಟ್ರಾನ್ಸ್ಫಾರ್ಮ್ ಮಾಡುತ್ತೆ ಒಂದು ಲೆವೆಲ್ ಇಂಡಿಯನ್ ಅಗ್ರಿಕಲ್ಚರ್ ಅನ್ನ. ಫುಡ್ ಸೆಕ್ಯೂರಿಟಿಗೆ, ನಮ್ಮ ಆಹಾರ ಭದ್ರತೆಗೆ ಒಂದು ಅಡಿಪಾಯ ಹಾಕೊಡುತ್ತೆ. ಬಟ್ 100% ಸಕ್ಸಸ್ಫುಲ್ ಆಯ್ತಾ ಗ್ರೀನ್ ರೆವಲ್ಯೂಷನ್ ಅಂತಂದ್ರೆ ಇಡೀ ಭಾರತದಲ್ಲಿ ಇಲ್ಲ. ಇಟ್ಸ್ ಎಸ್ಪೆಷಲಿ ಕನ್ಫೈನ್ಡ್ ಟು ನಾರ್ತ್ ಇಂಡಿಯಾ, ಉತ್ತರ ಭಾರತ, ಅದರಲ್ಲೂ ಪಂಜಾಬ್ ಹರಿಯಾಣ ಜಾಸ್ತಿ ಕನ್ಫೈನ್ಡ್ ಆಗುತ್ತೆ. ಯಾವುದು? ಗ್ರೀನ್ ರೆವಲ್ಯೂಷನ್, ಹಸಿರು ಕ್ರಾಂತಿ. ಓಕೆ, ಗೊತ್ತಾಯ್ತಾ? ನೆಕ್ಸ್ಟ್ ಅಗ್ರಿಕಲ್ಚರ್ ಒಂದು ಚಾಪ್ಟರ್ ಇದೆ. ಓಕೆ, ಅದನ್ನು ತೊಗೊಂಬರ್ತೀನಿ. ಅಲ್ಲಿ ಅಗ್ರಿಕಲ್ಚರ್ ಸ್ಕೀಮ್ಸು, ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದ್ರೆ ಏನು, ಯಾರು ಇದನ್ನ ಮಾಡ್ತಾರೆ, ಯಾವ್ದಕ್ಕೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಬರುತ್ತೆ, ಯಾವ್ದಕ್ಕೆ ಬರಲ್ಲ, ಅದಕ್ಕೊಂದು ಅಗ್ರಿಕಲ್ಚರ್ ಸಪರೇಟ್ ಚಾಪ್ಟರ್ ಇದೆ ಕೃಷಿಗೆ ಅಂತಾನೆ. ಎಸ್ಪೆಷಲಿ ಎಕನಾಮಿಕ್ಸ್ ಸಂಬಂಧಪಟ್ಟಂತ ಅಗ್ರಿಕಲ್ಚರ್ ಥಿಂಗ್ಸ್ಗಳನ್ನ ನಾನು ಹೇಳ್ಕೊಡ್ತೀನಿ. ಅದನ್ನು ಸಪರೇಟ್ ಚಾಪ್ಟರ್ ಇದೆ. ಸೊ ಏನು ವರಿ ಮಾಡ್ಕೋಬೇಡಿ, ಅಲ್ಲಿನೂ ಬರುತ್ತೆ ಸ್ಕೀಮ್ಸ್ಗಳೆಲ್ಲ. ಓಕೆ, ನಾನು ಯಾಕೆ ಸ್ಕೀಮ್ಸ್ ಹಾಕಿದ್ದೀನಿ ಅಂತಂದ್ರೆ, ಬಿಕಾಸ್ ಸ್ಕೀಮ್ಸ್ ಎಲ್ಲ ಬರುತ್ತೆ. ಪಾವರ್ಟಿ ಅಂತ ಬಂದಾಗ ಬಡತನ ನಿರ್ಮೂಲನೆ ಸ್ಕೀಮ್ಸು, ಅನ್ಎಂಪ್ಲಾಯ್ಮೆಂಟ್ ಸ್ಕೀಮ್ಸು, ಸ್ಕಿಲ್ ಡೆವಲಪ್ಮೆಂಟ್ ಸ್ಕೀಮ್ಸು, ಅಗ್ರಿಕಲ್ಚರ್ ಸ್ಕೀಮ್ಸು, MSME ರಿಲೇಟೆಡ್ ಸ್ಕೀಮ್ಸು. ಸೊ ಅಲ್ಲೆಲ್ಲ ಬರುತ್ತೆ. ಆಮೇಲೆ ಈಗ ಬಜೆಟ್ ಅಲ್ಲಿ ಕವರ್ ಆಗುತ್ತೆ. ಬಜೆಟ್ ಬರುತ್ತೆ ಈಗ ಮೋಸ್ಟ್ಲಿ ನೆಕ್ಸ್ಟ್ ವೀಕ್ ಬರುತ್ತೆ ಸೆಂಟ್ರಲ್ ಬಜೆಟ್. ಬಟ್ ಬಂದ ತಕ್ಷಣ ಹೇಳಲ್ಲ, ಒಂದು ಸ್ವಲ್ಪ ದಿನ ಆದ್ಮೇಲೆ ಒಂದು ಸ್ವಲ್ಪ ಇದು ಕವರ್ ಆಗಲಿ ಟಾಪಿಕ್ಸ್, ದೆನ್ ಐ ವಿಲ್ ಟೇಕ್ ಬಜೆಟ್ ಆಲ್ಸೋ. ಕರ್ನಾಟಕ ಅಂಡ್ ಇಂಡಿಯಾ ಎರಡು ಬಜೆಟ್ನ ನಾನು ಹೇಳ್ಕೊಡ್ತೀನಿ ಅಂತ ನಾವು ಪ್ರಾಮಿಸ್ ಮಾಡಿದ್ವಿ. ಅದು ಈ ನಿಮ್ದು ಕೋರ್ಸಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅದು ಕೂಡ ಸರ್ವೆ ಇರಲ್ಲ, ಬಜೆಟ್ ಇರುತ್ತೆ. ಓಕೆ, 4ನೇ ಪಂಚವಾರ್ಷಿಕ ಯೋಜನೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತಾಷ್ಕೆಂತ್ ಅಲ್ಲಿ ಏನ್ ಮಾಡ್ತಾರೆ? ನಿಧನ ಹೊಂದ್ತಾರೆ ಹಾರ್ಟ್ ಅಟ್ಯಾಕ್ ಆಗಿ. ನಿಧನ ಹೊಂದಿದ ಮೇಲೆ ಯಾರು ದೇಶದ ಪ್ರಧಾನಿ ಮಂತ್ರಿ ಆಗಬೇಕು ಅಂತ ಆಗುತ್ತೆ. ಕಾಮರಾಜ್ ಅವರ ಅಧ್ಯಕ್ಷತೆ. ಕಾಮರಾಜ್ ಅಂದ್ರೆ ಕಿಂಗ್ ಮೇಕರ್ ಅಂತ ಕರಿತಾ ಇದ್ರು ಕಾಮರಾಜ್ ಅವ್ರನ್ನ, ಕಾಂಗ್ರೆಸ್ನಲ್ಲೇನೆ. ಓಕೆ, ಎಕನಾಮಿಕ್ ಸರ್ವೆ ಐ ವಿಲ್ ಗಿವ್ ನೋಟ್ಸ್, ಬಟ್ ಮುಂಚೆ ನಾನು ಹೇಳಿದ್ದೀನಿ ಇಲ್ಲಿ ಇದ್ರಲ್ಲಿ ಕವರ್ ಆಗಲ್ಲ. ಎಕನಾಮಿಕ್ ಸರ್ವೆ ಐ ವಿಲ್ ಗಿವ್ ನೋಟ್ಸ್. ಓಕೆ, ಅದನ್ನೇ ನೋಟ್ಸ್ ಕೊಡಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ವಿಲ್ ಸಿ. ಓಕೆ, ಬಜೆಟ್ ಅಂತೂ ನಾವು ಅನೌನ್ಸ್ ಮಾಡಿದ್ವಿ ನಮ್ಮ ಇದರಲ್ಲಿ. ಬಜೆಟ್ ಅಂತೂ ನಾನು 100% ಹೇಳ್ಕೊಡ್ತೀನಿ. ಎಕನಾಮಿಕ್ ಸರ್ವೆ ಏನಿದೆ ನೋಟ್ಸ್ ಕೊಡಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನೋಡೋಣ, ವಿಲ್ ಸಿ, ಡೋಂಟ್ ವರಿ. ಕಾಮರಾಜ್ ಏನಂತ ಕರಿತಾ ಇದ್ರು? ಕಿಂಗ್ ಮೇಕರ್ ಅಂತ ಕರಿತಾ ಇದ್ರು ಕಾಮರಾಜ್ ಅವ್ರನ್ನ. ಕಾಮರಾಜ್ ಅವ್ರನ್ನ ಏನ್ ಕರಿತಾ ಇದ್ರು? ಕಿಂಗ್ ಮೇಕರ್ ಅಂತ ಕರಿತಾ ಇದ್ರು. ಇನ್ನೊಂದು ನೋಟ್ ಮಾಡ್ಕೊಳ್ಳಿ, ಇದು ಇಂಪಾರ್ಟೆಂಟ್. ಬೇರೆ ಯಾವುದೋ ಒಂದಿಷ್ಟು ಪರೀಕ್ಷೆಗಳಲ್ಲಿ ಬಂದಿದೆ, ನೋಟ್ ಮಾಡ್ಕೊಳ್ಳಿ. ಕಾಮರಾಜ್ ಇಸ್ ದಿ ಪಿಯೋನಿಯರ್ ಆಫ್, ಪಿಯೋನಿಯರ್ ಆಫ್ ಮಿಡ್ ಡೇ ಮೀಲ್ ಸ್ಕೀಮ್ ಇನ್ ಇಂಡಿಯಾ. ಫಸ್ಟ್ ತಗೊಂಡು ಬಂದಿದ್ದೆ ಯಾರು? ಕಾಮರಾಜ್ ಅವರು. ತಮಿಳ್ನಾಡಲ್ಲಿ ಮಿಡ್ ಡೇ ಮೀಲ್ ಸ್ಕೀಮ್, ಬಿಸಿಯೂಟ, ಮಧ್ಯಾಹ್ನ ಬಿಸಿಯೂಟ ಯಾರು ತಗೊಂಡ್ಬಂದ್ರು? ಕಾಮರಾಜ್ ಅವರು. ಮಿಡ್ ಡೇ ಮೀಲ್ ಸ್ಕೀಮ್ ನೆನ್ಪಿಟ್ಕೊಳ್ಳಿ. ಮಿಡ್ ಡೇ ಮೀಲ್ ಸ್ಕೀಮ್ ಯಾರು ತಗೊಂಡ್ಬಂದ್ರು?
ಕಾಮರಾಜ್ ಅವರು ತಗೊಂಡ್ ಬಂದ್ರು ತಮಿಳ್ನಾಡಲ್ಲಿ. ಪೇನೀರ್ ಅಂತ ಕರೀತಾರೆ ಅದಕ್ಕೆ, ಅವ್ರನ್ನ ಪ್ರವರ್ಧಕರು. ಯಾವುದು? ಮಿಡ್ ಡೇ ಮೀಲ್ ಸ್ಕೀಮ್, ಮಧ್ಯಾಹ್ನದ ಬಿಸಿ ಊಟ. ನೋಟ್ ಮಾಡ್ಕೊಂಡ್ರಾ? ಪ್ಲೀಸ್ ನೋಟ್ ಇಟ್ ಡೌನ್, ಇಂಪಾರ್ಟೆಂಟ್ ಅದು. 4ನೇ ಪಂಚವಾರ್ಷಿಕ ಯೋಜನೆ ಬರುತ್ತೆ, 3 ವರ್ಷದ್ದು. ಪ್ಲಾನ್ ಹಾಲಿಡೇ ಇರುತ್ತೆ, 66ರಿಂದ 69. ಓಕೆ, 66ರಿಂದ 69. ನೆಕ್ಸ್ಟ್ 4ನೇ ಪಂಚವಾರ್ಷಿಕ ಯೋಜನೆ ಬರುತ್ತೆ. ಯೋಜನಾ ಅಧ್ಯಕ್ಷರು ಯಾರು? ಆಬ್ವಿಯಸ್ಲಿ ಅವಾಗಿನ ಪ್ರಧಾನಮಂತ್ರಿಗಳು. ಓಕೆ, ಅವಾಗಿನ ಪ್ರಧಾನಮಂತ್ರಿಗಳು ಯಾರಾಗಿರ್ತಾರೆ? ಇಂದಿರಾ ಗಾಂಧಿ ಅವರು ಆಗಿರ್ತಾರೆ ಅಲ್ವಾ? ಇಂದಿರಾ ಗಾಂಧಿ ಅವರು ಆಗಿರ್ತಾರೆ, ರೈಟ್? 1955 ಮಿಡ್ ಡೇ ಮೀಲ್ ಸ್ಕೀಮ್ ಫಸ್ಟ್ ಮದುರೈಯಲ್ಲಿ ಬರುತ್ತೆ, ಸ್ಕೂಲಲ್ಲಿ ತಗೊಂಡ್ಬರುವಂಥದ್ದು. ಓಕೆ, 1955-56, 1955-56 ಫಸ್ಟ್ ಮಿಡ್ ಡೇ ಮೀಲ್ ಸ್ಕೀಮು ತಗೊಂಡ್ಬರುವಂಥದ್ದು. ಓಕೆ, ಮದುರೈಯಲ್ಲಿ ಒಂದು ಸ್ಕೂಲಲ್ಲಿ ತಗೊಂಡ್ಬರ್ತಾರೆ. ಅವಾಗಿನ ಚೀಫ್ ಮಿನಿಸ್ಟರ್ ಆದಂಥ ಕಾಮರಾಜ್ ಅವರು, ಕೆ ಕಾಮರಾಜ್. ಓಕೆ, ಸೊ 4ನೇ ಪಂಚವಾರ್ಷಿಕ ಯೋಜನೆ 1969ರಿಂದ 74. ಇಂದಿರಾ ಗಾಂಧಿ ಅವರು ಏನಾಗಿರ್ತಾರೆ? ಅಧ್ಯಕ್ಷರಾಗಿರ್ತಾರೆ. ವಾಣಿಜ್ಯ ಬ್ಯಾಂಕ್ಗಳ ರಾಷ್ಟ್ರೀಕರಣ, ಬ್ಯಾಂಕ್ ನ್ಯಾಷನಲೈಸೇಷನ್, ಇದು UPSC ನಲ್ಲಿ ಸ್ಟೇಟ್ಮೆಂಟ್ ವೈಸ್ ಅಲ್ಲಿ ಪ್ರಶ್ನೆ ಡೈರೆಕ್ಟ್ ಬಂದಿದೆ. ಬ್ಯಾಂಕ್ ನ್ಯಾಷನಲೈಸೇಷನ್ ಮಾಡಿದ್ದು ಯಾರು? ಒಂದು ಸ್ಟೇಟ್ಮೆಂಟ್ ಅಲ್ಲಿ ಇಂದಿರಾ ಗಾಂಧಿ ಅವರ ಟೈಮ್ ಅಲ್ಲಿ ಬ್ಯಾಂಕ್ ನ್ಯಾಷನಲೈಸೇಷನ್ ಆಗುತ್ತೆ ಅಂತ ಸ್ಟೇಟ್ಮೆಂಟ್ ಇತ್ತು. ಸೊ ಆ ಸ್ಟೇಟ್ಮೆಂಟ್ ಈಗ ಸರಿನಾ ತಪ್ಪ? ಆಬ್ವಿಯಸ್ಲಿ ಸರಿ, ಯಾಕಂದ್ರೆ ಬ್ಯಾಂಕ್ಗಳ ರಾಷ್ಟ್ರೀಕರಣ ಯಾವಾಗುತ್ತೆ? ಇಂದಿರಾ ಗಾಂಧಿ ಅವರ ಟೈಮಲ್ಲಿ 1969. ಎಷ್ಟು? 14 ಬ್ಯಾಂಕ್ಗಳನ್ನ ಏನ್ ಮಾಡ್ತಾರೆ? ರಾಷ್ಟ್ರೀಕರಣಗೊಳಿಸ್ತಾರೆ. ನ್ಯಾಷನಲೈಸೇಷನ್, ಗೋರ್ಮೆಂಟ್ ಅಂಡರ್ ತಗೊಂಡ್ ಬರ್ತಾರೆ. ನ್ಯಾಷನಲೈಸೇಷನ್ ಅಂದ್ರೆ ಏನು? ಗೋರ್ಮೆಂಟ್ ಅಂಡರ್ ತಗೊಂಡ್ ಬರೋದು ಅಷ್ಟೇ, ತಿಳ್ಕೊಳ್ಳಿ. ಅಂದ್ರೆ ಗೋರ್ಮೆಂಟ್ ಅಂದ್ರೆ ರೆಗ್ಯುಲೇಟ್ ಮಾಡುತ್ತೆ. ಗೋರ್ಮೆಂಟ್ ಏನ್ ಮಾಡುತ್ತೆ? ಬ್ಯಾಂಕ್ಗಳನ್ನ ಕಂಟ್ರೋಲ್ ಮಾಡುತ್ತೆ. ಎಲ್ಲ ಬ್ಯಾಂಕ್ಗಳನ್ನ ಸೆಂಟ್ರಲ್ ಗೋರ್ಮೆಂಟ್ ತನ್ನ ಅಂಡರ್ ತಗೊಂಡ್ ಬರುತ್ತೆ. ಬ್ಯಾಂಕ್ಗಳ ರಾಷ್ಟ್ರೀಕರಣ. ವರ್ಗ ಬ್ಯಾಂಕಿಂಗ್ ನಿಂದ ಸಮೂಹ ಬ್ಯಾಂಕಿಂಗ್ ಅಂದ್ರೆ ಮಾಸ್ ಬ್ಯಾಂಕಿಂಗ್. ಇದರಿಂದ ಏನಾಯ್ತು? ಹಳ್ಳಿಗೂ ಬ್ರಾಂಚಸ್ ಅನ್ನ ತೆಗಿಬೇಕಂತ ಬಂತು. ಅವಾಗ ಜನರು ಏನ್ ಮಾಡಿದ್ರು? ಬ್ಯಾಂಕ್ಗಳನ್ನ ಯಾವ ತರ ಇರುತ್ತೆ, ಬ್ಯಾಂಕ್ಗಳಲ್ಲಿ ಅಕೌಂಟ್ ತೆಗಿಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಬ್ಯಾಂಕ್ಗಳ ಪ್ರಯೋಜನಗಳನ್ನ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದೇ ಟೈಮಲ್ಲಿ ಇನ್ನೊಂದು ವಾರ ಆಗುತ್ತೆ, ಯುದ್ಧ ಆಗುತ್ತೆ, ಇಂಡಿಯಾ ಪಾಕಿಸ್ತಾನ್ ಯುದ್ಧ ಆಗುತ್ತೆ. ಯಾಕಾಗತ್ತೆ? ಬಾಂಗ್ಲಾದೇಶಿಗೆ ಸ್ವಾತಂತ್ರ್ಯ ಕೊಡ್ಸಕ್ಕೆ. ಬಾಂಗ್ಲಾದೇಶ್ ವಿಮೋಚನೆ ಯುದ್ಧ ಅಂತಾನೂ ಕರಿತೀವಿ. ಬಾಂಗ್ಲಾ ಲಿಬರಲೈಸೇಷನ್ ವಾರ್. ಓಕೆ, 1971. ಯಾಕಾಗತ್ತಿದೆ? ಎಷ್ಟೋ ನಿರಾಶ್ರಿತರು ಭಾರತಕ್ಕೆ ಬರ್ತಾರೆ. ಅಲ್ಲಿ ಏನಾಗ್ತಾ ಇರುತ್ತೆ? ಜಿನೋಸೈಡ್ ಆಗ್ತಾ ಇರುತ್ತೆ, ಮಾರಣ ಹೋಮ ಮಾಡ್ತಾ ಇರ್ತಾರೆ ಅಲ್ಲಿ ಬಾಂಗ್ಲಾದೇಶಿಗಳನ್ನ, ಯಾರು? ಪಾಕಿಸ್ತಾನದವರು. ಯಾಕಂದ್ರೆ ಅದು ಈಸ್ಟ್ ಪಾಕಿಸ್ತಾನ್ ಅಂತ ಇರುತ್ತೆ ಮುಂಚೆ. ಪಾಕಿಸ್ತಾನ ಇರುತ್ತೆ, ಒಂದು ವೆಸ್ಟ್ ಪಾಕಿಸ್ತಾನ್. ಈಗಿರುವಂತ ಪಾಕಿಸ್ತಾನ್ ಏನಿದೆ ಅಲ್ವಾ, ರಾಜಸ್ಥಾನ್ ಮೇಲ್ಗಡೆ ನಮ್ಮ ಪಕ್ಕದಲ್ಲಿ, ಅದು ವೆಸ್ಟ್ ಪಾಕಿಸ್ತಾನ್. ಈ ಪ್ರೆಸೆಂಟ್ ಬಾಂಗ್ಲಾದೇಶ ಏನಿದೆ ಅದನ್ನ ಈಸ್ಟ್ ಪಾಕಿಸ್ತಾನ್ ಅಂತ ಕರಿತಾ ಇದ್ರು. 2 ಪಾಕಿಸ್ತಾನ್ ದೇಶಗಳೇ ಆಗಿತ್ತು ಸ್ವಾತಂತ್ರ್ಯ ಬಂದಾಗ. ಬಟ್ ಏನ ಅಲ್ಲಿ ಬಾಂಗ್ಲಾದೇಶ ನಮಗೆ ಬೇಡ, ನಾವು ಪಾಕಿಸ್ತಾನ ಅಂಡರ್ ಇರಲ್ಲ, ಅಲ್ಲಿ ಜನರು ನಾವೊಂದು ಸಪರೇಟ್ ಏನು, ನಮ್ದೊಂದು ಭಾಷೆ ಬೇರೆ ಇದೆ, ನಮ್ಮ ಕಲ್ಚರ್ ಬೇರೆ ಇದೆ, ನಮ್ಮ ಸಂಸ್ಕೃತಿ ಬೇರೆ ಇದೆ, ನಾವು ಪಾಕಿಸ್ತಾನ ಅಂಡರ್ ಬರಲ್ಲ, ನಮಗೆ ಸಪರೇಟ್ ದೇಶ ಬೇಕು ಅಂತ ಅಲ್ಲಿ ರೊಚ್ಚಿಗೆ ಹೇಳ್ತಾರೆ. ಅಲ್ಲಿ ಏನ್ ಮಾಡ್ತಾರೆ? ಆಂದೋಲನವನ್ನು ಸ್ಟಾರ್ಟ್ ಮಾಡ್ತಾರೆ. ಓಕೆ, ಏನ್ ಮಾಡ್ತಾರೆ? ಆಂದೋಲನವನ್ನ ಸ್ಟಾರ್ಟ್ ಮಾಡ್ತಾರೆ. ಹೆಸರೇನಪ್ಪ ಅಲ್ಲಿ ಆಂದೋಲನ ಸ್ಟಾರ್ಟ್ ಮಾಡುವಂಥದ್ದು? ಹೆಸರು ಹೇಳಿ ನೋಡೋಣ. ಹೆಸರು ಹೇಳಿ. ಹೆಸರೇನು? ಶೇಖ್ ಮುಜಿಬುರ್ ರೆಹಮಾನ್. ಏನ ಅವ್ರ ಹೆಸರು? ಅಲ್ಲಿ ಅವಾಗಿದ್ದಂತ ಹೆಸರು ಶೇಖ್ ಮುಜಿಬುರ್, ಇಲ್ಲ ಕೇಳಿಸ್ತಾ ಇಲ್ವಾ? ಮುಜಿಬುರ್ ರೆಹಮಾನ್. ಶೇಖ್ ಮುಜಿಬುರ್ ರೆಹಮಾನ್ ಅವರ ಅಂಡರ್ ಏನಾಗುತ್ತೆ? ಈ ಬಾಂಗ್ಲಾ ವಿಮೋಚನೆ ಆಂದೋಲನ ಸ್ಟಾರ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ? ಅಲ್ಲಿ ಜಿನೋಸೈಡ್, ಮಾರಣ ಹೋಮ, ಚಿತ್ರಹಿಂಸೆ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ಪಾಕಿಸ್ತಾನ ಸೈನಿಕರು. ಅವಾಗ ಏನ್ ಮಾಡ್ತಾರೆ? ಓಡ್ ಬರ್ತಾರೆ. ನಿರಾಶ್ರಿತರಾಗಿ ಎಲ್ಲಿ ಬರ್ತಾರೆ? ಅಸ್ಸಾಮು, ನಮ್ಮ ಬಾಂಗ್ಲಾದೇಶ್ ಏನ್ ಬಾರ್ಡರ್ ಕಂಟ್ರೀಸ್ ಇದಾವಲ್ಲ, ನೋಡ್ಕೊಳ್ಳಿ, ಇಂಪಾರ್ಟೆಂಟು. ನಾರ್ತ್ ಈಸ್ಟ್, ಈಶಾನ್ಯ ರಾಜ್ಯಗಳು. ಓಕೆ,
ಯಾವ ಯಾವ ದೇಶದೊಂದಿಗೆ ಯಾವ ಈಶಾನ್ಯ ರಾಜ್ಯ ಗಡಿ ಹೊಂದಿದೆ ನೋಟ್ ಮಾಡ್ಕೊಳ್ಳಿ, ಇವತ್ತೇ ನೋಟ್ ಮಾಡ್ಕೊಳ್ಳಿ ಅದನ್ನ. ನಮ್ಮ ಭಾರತ ದೇಶದ ಯಾವ ಗಡಿ ದೇಶದೊಂದಿಗೆ ಈಶಾನ್ಯ ರಾಜ್ಯದ ಯಾವ ರಾಜ್ಯಗಳು ತನ್ನ ಗಡಿಯನ್ನು ಹಂಚಿಕೊಂಡಿವೆ? ಓಕೆ, ನೋಟ್ ಮಾಡ್ಕೊಳ್ಳಿ. ಬಾಂಗ್ಲಾದೇಶ್ ಬಂದ ತಕ್ಷಣ ಇನ್ನೊಂದು ಹೇಳ್ತೀನಿ, ರೋಹಿಂಗ್ಯಾಸ್ ಅಲ್ವಾ, ರೋಹಿಂಗ್ಯಾಗಳು ಬರ್ತಾ ಇದ್ದಾರೆ, ಎಷ್ಟು ವರ್ಷದಿಂದ ಇದು ನ್ಯೂಸಲ್ಲೇ ಇದೆ. ಬಟ್ ಮಯನ್ಮಾರ್ ಅಲ್ಲಿ ಒಂದು ಪ್ರಾವಿನ್ಸ್ ಇದೆ, ಒಂದು ಪ್ರದೇಶ ಇದೆ. ಏನದ ಪ್ರದೇಶದ ಹೆಸರು? ರಖೈನ್ ರೀಜನ್ ಅಂತ ಕರಿತೀವಿ, ಪ್ರಾವಿನ್ಸ್. ಏನ್ ಹೇಳಿ? ರಖೈನ್ ರೀಜನ್. ಇದನ್ನ ಕೇಳಿದ್ದಾರೆ, ಪ್ರಶ್ನೆ ಬಂದಿದೆ. ರಖೈನ್ ರೀಜನ್ ಎಲ್ಲಿದೆ? ಮಯನ್ಮಾರದಲ್ಲಿದೆ. ಎಲ್ಲಿದೆ? ಮಯನ್ಮಾರದಲ್ಲಿದೆ. ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಇವೆಲ್ಲ ಎಕನಾಮಿಲಿ ಬರಲ್ಲ, ಬಟ್ ನಿಮ್ ಕರೆಂಟ್ ಅಫೇರ್ಸ್ ಗೊತ್ತಿರ್ಲಿ ಅನ್ನೋ ಕಾರಣಕ್ಕೆ ನಾನು ಅಲ್ಲಲ್ಲಿ ಆಡ್ ಮಾಡಿಸ್ತಾ ಇದ್ದೀನಿ. ಬಿಕಾಸ್ ಹೋಲಿಸ್ಟಿಕ್ ಆಗಿ ಸ್ಟಡಿ ಮಾಡ್ಬೇಕು ನಾವು ಯಾವತ್ತೂ ಕೂಡ. ಓಕೆ, ಹೆಂಗ್ ಬೇಕು ಹಂಗ್ ಮಾಡಿದ್ರೆ ಆಗಲ್ಲ. ಇಫ್ ಯು ವಾಂಟ್ ಟು ಕ್ಲಿಯರ್, ಯು ಸ್ಟಡಿ ಹೋಲಿಸ್ಟಿಕಲಿ ಅಂಡ್ ಇಂಟರ್ಲಿಂಕ್ ಮಾಡ್ಕೊಂಡು ಓದ್ಲೇಬೇಕು, ಇಲ್ಲಾಂದ್ರೆ ಆಗಲ್ಲ, ಕಷ್ಟ ಆಗತ್ತೆ. ಓಕೆ, ಮಯನ್ಮಾರ್ ಅದು ರಖೈನ್ ರೀಜನ್. ಒಂದು ಹೋಮ್ವರ್ಕ್ ನೋಟ್, ನೀವು ಅದನ್ನ ಹೋಗಿ ಅದನ್ನ ನೋಟ್ ಮಾಡಿ ಇಟ್ಕೊಳ್ಳಿ. ಮಯನ್ಮಾರ್ನ ರಖೈನ್ ರೀಜನ್ ಭಾರತದ ಯಾವ ರಾಜ್ಯದೊಂದಿಗೆ ಗಡಿ ಹಂಚಿಕೊಂಡಿದೆ? ಇದು ವಿಚ್ ಇಂಡಿಯನ್ ಸ್ಟೇಟ್, ಯಾವ ಇಂಡಿಯನ್ ಭಾರತ ರಾಜ್ಯದೊಂದಿಗೆ ಇದು ಗಡಿ ಹಂಚಿಕೊಂಡಿದೆ? ಅದು ರಖೈನ್ ರೀಜನ್, ಮಯನ್ಮಾರ್ನ ರಖೈನ್ ರೀಜನ್ ಭಾರತದ ಯಾವ ರಾಜ್ಯದೊಂದಿಗೆ ಗಡಿ ಹಂಚಿಕೊಂಡಿದೆ? ಇದು ಹೋಮ್ವರ್ಕ್, ನೋಟ್ ಮಾಡಿ ಇಟ್ಕೊಳ್ಳಿ, ಇದು ಪ್ರಶ್ನೆ ಬರಬಹುದು. ಓಕೆ, ಈ ತರ ಬಾಂಗ್ಲಾದೇಶದ ಏನಾಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ ನಿರಾಶ್ರಿತರು. ಕಮ್ ಬ್ಯಾಕ್ ಟು ದಿಸ್. ಸೊ ಅವಾಗೇನಾಗುತ್ತೆ, ನಮಗ್ ಸಮಸ್ಯೆ ಆಗುತ್ತೆ. ಅವಾಗೇನ ಇಂದಿರಾ ಗಾಂಧಿ ನೋ, ಹಿಂಗ್ ಮಾಡಿದ್ರೆ ಆಗಲ್ಲ, ನಾವು ಬಾಂಗ್ಲಾದೇಶಕ್ಕೆ ಸ್ವತಂತ್ರ ಕೊಡಿಸ್ತೀವಿ ಪಾಕಿಸ್ತಾನದಿಂದ ಅಂತ ಹೇಳಿ ಒಂದು ಯುದ್ಧ ಆಗುತ್ತೆ. ಯುದ್ಧ ಆಗಿ 1971ರಲ್ಲಿ ಬಾಂಗ್ಲಾ ವಿಮೋಚನೆ ಆಗುತ್ತೆ. 72ರಲ್ಲಿ ಶೇಖ್ ಮುಜಿಬುರ್ ರೆಹಮಾನ್, ಅವಾಗಲೇ ಹೇಳಿದ್ನಲ್ಲ, ಶೇಖ್ ಮುಜಿಬುರ್ ರೆಹಮಾನ್ ಏನಾಗ್ತಾರೆ, ಅಲ್ಲಿ ಫಸ್ಟ್ ಪ್ರಧಾನಮಂತ್ರಿಗಳಾಗಿ ಏನ್ ಮಾಡ್ತಾರೆ, ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಆಮೇಲೆ ಅವ್ರು ಇದಾಗ್ತಿರ್ತಾರೆ ಬಿಡಿ, ಅವ್ರನ್ನ ಅಸಾಸಿನೇಷನ್ ಮಾಡ್ತಾರೆ 75-76ರಲ್ಲಿ. ಬಟ್ ಫಸ್ಟ್ ಪ್ರಧಾನಮಂತ್ರಿ ಬಾಂಗ್ಲಾದೇಶದ ಯಾರು? ಶೇಖ್ ಮುಜಿಬುರ್ ರೆಹಮಾನ್. ಇವ್ರ ಅಂಡರ್ ಹಾಕುವಂಥದ್ದು. ಗೊತ್ತಾಯ್ತಾ? ನೋಡ್ಕೋತೀರಾ ನೋಡಿ, ಎಷ್ಟು ಇನ್ಫಾರ್ಮೇಶನ್ ಹೇಳಿದೆ ನಾನು ಇಲ್ಲಿ. ಯಾವುದೋ ಮಿಡ್ ಡೇ ಮೀಲ್ ಸ್ಕೀಮು, ಬ್ಯಾಂಕ್ ನ್ಯಾಷನಲೈಸೇಷನ್, ಓಕೆ, ಶೇಖ್ ಮುಜಿಬುರ್ ರೆಹಮಾನು, ರಖೈನ್ ರೀಜನ್ ವೆರಿ ಇಂಪಾರ್ಟೆಂಟು, ಇವೆಲ್ಲ ನೋಟ್ ಮಾಡ್ಕೋಬೇಕು. ಓಕೆ, ಇನ್ನೊಂದು ನೋಟ್ ಮಾಡ್ಕೊಳ್ಳಿ. ಇನ್ನೊಂದಾಗತ್ತೆ, ಇಲ್ಲಿಲ್ಲ, ಅದು ಕೋಲ್ ನ್ಯಾಷನಲೈಸೇಷನ್, ಕಲ್ಲಿದ್ದಲಿನ ರಾಷ್ಟ್ರೀಕರಣ. ಅದು ಇದೇ ಟೈಮಲ್ಲಿ ಆಗುವಂಥದ್ದು. ನೋಟ್ ಮಾಡ್ಕೊಳ್ಳಿ, ಕೋಲ್ ನ್ಯಾಷನಲೈಸೇಷನ್, ಕಲ್ಲಿದ್ದಿನ ರಾಷ್ಟ್ರೀಕರಣ, ಅದು ಇದೇ ಟೈಮಲ್ಲಿ ಆಗುವಂಥದ್ದು. ಯಾವುದು? ಇದೇ ಟೈಮ್. ಯಾವುದು? ಇಂದಿರಾ ಗಾಂಧಿ ಅವರ ಟೈಮ್ನಲ್ಲೇನೆ, 4ನೇ ಪಂಚವಾರ್ಷಿಕ ಯೋಜನೆ ಟೈಮಲ್ಲಿ ಕೋಲ್ ನ್ಯಾಷನಲೈಸೇಷನ್, ಕಲ್ಲಿದ್ದಿನ ರಾಷ್ಟ್ರೀಕರಣ. ಓಕೆ, ಅದನ್ನು ಕೇಳಿದ್ದಾರೆ, UPSC ನಲ್ಲಿ ಬಂದಿದೆ ಆ ಪ್ರಶ್ನೆ, ಅದಕ್ಕೋಸ್ಕರ. ಓಕೆ, ಇದಿಷ್ಟು 4ನೇ ಪಂಚವಾರ್ಷಿಕ ಯೋಜನೆ ಟೈಮಲ್ಲಿ. 5ನೇ ಪಂಚವಾರ್ಷಿಕ ಯೋಜನೆ, 5th 5-year ಪ್ಲಾನ್. ಇದರ ಘೋಷಣೆ ಏನಾಗಿತ್ತು? ಗರೀಬಿ ಹಟಾವೋ, ಬಡತನ ನಿರ್ಮೂಲನೆ. ಎಷ್ಟು ಎಕ್ಸಾಮ್ಸ್ ಅಲ್ಲಿ ಬಂದಿದೆ ಅಂದ್ರೆ, ಗರೀಬಿ ಹಟಾವೋ ಎಷ್ಟನೇ ಪಂಚವಾರ್ಷಿಕ ಯೋಜನೆ ಅಂತ ತುಂಬಾ ಸಲ ಬಂದಿದೆ. ಎಷ್ಟನೇದು? 5ನೇ ಪಂಚವಾರ್ಷಿಕ ಯೋಜನೆ, 5th 5-year ಪ್ಲಾನ್. 5th 5-year ಪ್ಲಾನ್ ನೋಡಿ. ಶೇಖ್ ಮುಜಿಬುರ್ ರೆಹಮಾನ್ ಬಂದಿದ್ಯಾ VAO ನಲ್ಲಿ? ವೆರಿ ಗುಡ್ ಗುರುಸ್ವಾಮಿ ಅವರು, ಇದೇ ತರ ಮಾಡ್ಬೇಕು. ಅವ್ರನ್ನೇನಂತ ಕರೀತಾರೆ? ಫಾದರ್ ಆಫ್ ಬಾಂಗ್ಲಾದೇಶ್, ಫಾದರ್ ಆಫ್ ನೇಷನ್. ನಮ್ದು ಹೆಂಗೆ ಮಹಾತ್ಮ ಗಾಂಧಿ ಅವರು ಇದಾರಲ್ಲ ಫಾದರ್ ಆಫ್ ನೇಷನ್ ಅಂತ, ಅದೇ ತರ ಶೇಖ್ ಮುಜಿಬುರ್ ರೆಹಮಾನ್ ಫಾದರ್ ಆಫ್ ನೇಷನ್ ಆಫ್ ಬಾಂಗ್ಲಾದೇಶ್. ವೆರಿ ಗುಡ್ ಗುರುಸ್ವಾಮಿ ಅವರು, ಇದೇ ತರ ಓದ್ಬೇಕು, ಹಿಂಗೆ ಓದ್ಬೇಕು. ಓಕೆ, ನಾನು ಇಂಟರ್ಲಿಂಕ್ ಮಾಡ್ಕೊಂಡು ಹೇಳ್ತಾ ಇದ್ದೀನಲ್ಲ, ನೀವು ಕ್ಯಾಚ್ ಮಾಡ್ತಾ ಇದ್ದೀರಾ ಅದನ್ನ. ಇದೇ ತರ ಓದಿದ್ರೆ ಏನು ಪ್ರಶ್ನೆ ಬಂದ್ರು ಹಾಕ್ತೀರಾ. ಎವ್ರಿ ಸಬ್ಜೆಕ್ಟ್ ನಾವು ಇದೇ ತರ ಮಾಡೋಣ. ಪಾಲಿಟಿ ನಾನು ನಿಮ್ಗೆ ಚಾಲೆಂಜ್ ಮಾಡಿ ಹೇಳ್ತೀನಿ ಅಂತಲ್ಲ, ಈ ತರ ಸ್ಲೈಡ್ಸು, ಈ ತರ ಏನು ನಾವು ಇಮೇಜಸ್ ಕೊಟ್ಟಿದ್ದೀವಿ, ಸ್ಲೈಡ್ಸ್ ಕೊಟ್ಟಿದ್ದೀವಿ, ಎಕನಾಮಿ ಎಸ್ಪೆಷಲಿ ಯಾರು ಮಾಡಿರೋಕ್ಕೆ ಸಾಧ್ಯ ಇಲ್ಲ. ಈ ತರ ಸ್ಲೈಡ್ಸ್ ಗಳನ್ನ ಕನ್ನಡ ಮತ್ತೆ ಇಂಗ್ಲಿಷ್, ಅದು ಕೂಡ ನೋಡಿ, ನಮ್ಮ ಕನ್ನಡನೂ ಇದೆ ಇಂಗ್ಲಿಷ್ ಇದೆ, ಎರಡನ್ನೂ ಕೂಡ ಈ ತರ ಇಷ್ಟು ನೀಟಾಗಿ
ಬರೀ ಒಂದು ಇಮೇಜ್ ನೋಡಿದ್ರೆ ಸಾಕು, ನಿಮ್ಗೆ ಅದು ನಾನು ಏನು ಹೇಳಿದ ನೆನಪು ಬಂದ್ಬಿಡ್ಬೇಕು ರಿವಿಷನ್ ಟೈಮಲ್ಲಿ. ಓಕೆ, ಈ ಥರ ನಾವು ಕ್ರಾಂತಿಯನ್ನು ಮಾಡಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ, ಎಸ್ಪೆಷಲಿ ಆನ್ಲೈನ್ ಕ್ಲಾಸಸ್ಗೆ. ಯಾಕೆ ಆನ್ಲೈನ್ ಅಂತೀನಿ ಅಂತಂದ್ರೆ, ಎಷ್ಟೋ ಜನಕ್ಕೆ ಪಾಪ ಕೋಚಿಂಗ್ ತಗೊಳ್ಳೋಂಥ ಶಕ್ತಿ ಇರಲ್ಲ. ಓಕೆ, ಎಷ್ಟು 20,000, 30,000, 40,000 ಏನೋ ಇರುತ್ತೆ ಕೋಚಿಂಗ್ ವ್ಯಾಲ್ಯೂ, ಇರಲ್ಲ. ಬಿಕಾಸ್ ಐ ಕೀಪ್ ವೆರಿ ಮಿನಿಮಮ್ ಅಮೌಂಟ್ ಟು ಹೆಲ್ಪ್ ದಿ ಸ್ಟೂಡೆಂಟ್ಸ್. ಓಕೆ, ಸ್ಟೂಡೆಂಟ್ಸ್ಗೆ ಸಹಾಯ ಆಗಲಿ ಅನ್ನೋ ಕಾರಣಕ್ಕೆ ಏನು ಮಾಡಿದ್ದೀನಿ, ನಾನು ಇದನ್ನ ಮಾಡ್ತಾ ಇದ್ದೀನಿ. ಓಕೆ, ನನಗೆ ಲಾಸ್ ಆಗುತ್ತೋ ಪ್ರಾಫಿಟ್ ಆಗುತ್ತೋ ದ್ಯಾಟ್ ಸೆಕೆಂಡರಿ, ಇಟ್ ಡಸಂಟ್ ಮ್ಯಾಟರ್ ಟು ಮೀ. ಬಟ್ ಸಹಾಯ ಆಗಬೇಕು ಅನ್ನೋದೇ ಫಸ್ಟ್ ಉದ್ದೇಶ. ಬೇರೆ ಸಬ್ಜೆಕ್ಟ್ ಕೂಡ ಅದೇ ಥರ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಗರೀಬಿ ಹಟಾವು 5ನೇ ಪಂಚವಾರ್ಷಿಕ ಯೋಜನೆ ಬಹಳ ಸಲ ಬಂದಿದೆ. 1975ರಲ್ಲಿ ಏನ್ ಬರುತ್ತೆ, RRB, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್, ರೀಜನಲ್ ರೂರಲ್ ಬ್ಯಾಂಕ್ಸ್, RRB, ರೀಜನಲ್ ರೂರಲ್ ಬ್ಯಾಂಕ್ RRB ಸ್ಥಾಪನೆ ಆಗುತ್ತೆ. ಯಾವಾಗ? 1975. ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಪ್ರಶ್ನೆ ಬಂದಿದೆ ತುಂಬಾ ಸಲ. ಓಕೆ, ಪ್ರಶ್ನೆ ಬಂದಿದೆ ತುಂಬಾ ಸಲ, ರೈಟ್? ಸೊ ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟು. RRB ಬಂದಿದೆ. ಓಕೆನಾ? 1975ರಲ್ಲಿ ಮಾಡ್ತಾರೆ. ಬಟ್ ಯಾರು ರೆಕಮೆಂಡ್ ಮಾಡ್ತಾರೆ ಇದನ್ನ? ಯಾರು ರೆಕಮೆಂಡ್ ಮಾಡ್ತಾರೆ? ಯಾರು ರೆಕಮೆಂಡ್ ಮಾಡುವಂಥದ್ದು? ಯಾವುದೋ ಒಂದು ಕಮಿಟಿ ರೆಕಮೆಂಡ್ ಮಾಡ್ಬೇಕಲ್ಲ. ಸುಮ್ಮನೆ ಅನಿಸ್ಬಿಡುತ್ತಾ ಪ್ರಧಾನಮಂತ್ರಿಗಳಿಗೆ ನಾನು RRB ಮಾಡಬೇಕು ಅಂತ, ರೀಜನಲ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ ಬೇಕು ಅಂತ, ಗ್ರಾಮೀಣ ಬ್ಯಾಂಕ್ಗಳನ್ನು ಮಾಡಬೇಕು ಅಂತ? ನೋ, ಒಂದು ಕಮಿಟಿ ಇದೆ, ನರಸಿಂಹಂ ರೂರಲ್ ಕ್ರೆಡಿಟ್ ಕಮಿಟಿ ಅಂತ. ಗ್ರಾಮೀಣ ಭಾಗದ ಜನರಿಗೆ ಯಾವ ತರ ದುಡ್ಡನ್ನ ಸರ್ಕ್ಯುಲೇಟ್ ಮಾಡಬೇಕು, ಗ್ರಾಮೀಣ ಭಾಗದ ಜನರು ಏನಾದ್ರು ಸಾಲ ತಗೋಬೇಕಂದ್ರೆ ಬ್ಯಾಂಕ್ಗಳಲ್ಲಿ, ದೊಡ್ಡ ದೊಡ್ಡ ಬ್ಯಾಂಕ್ಗಳಿಗೆ ಬಂದು ಸಾಲ ತಗೊಳಕ್ ಕಷ್ಟ ಆಗತ್ತೆ, ಅವ್ರಿಗೆ ಸಹಾಯ ಆಗಬೇಕು ಯಾವ ತರ ಅನ್ನೋದಕ್ಕೆ ಒಂದು ಕಮಿಟಿನ ಮಾಡ್ತಾರೆ. ಯಾವ ಕಮಿಟಿ? ನರಸಿಂಹಂ ರೂರಲ್ ಕ್ರೆಡಿಟ್ ಕಮಿಟಿ ಅಂತ. ಸಾಲಗಳನ್ನ ಯಾವ ತರ ಕೊಡಬೇಕು ಅಂತ ಆ ಕಮಿಟಿ ರೆಕಮೆಂಡ್ ಮಾಡುತ್ತೆ. ಏನೋ ನಾವು ಗ್ರಾಮೀಣ ಬ್ಯಾಂಕ್ಗಳನ್ನ ಸ್ಥಾಪನೆ ಮಾಡಿದ್ರೆ ಗ್ರಾಮೀಣ ಭಾಗದ ಜನರಿಗೆ ತುಂಬಾ ಸಹಾಯ ಆಗುತ್ತೆ ಅಂತ ಹೇಳಿ. ಓಕೆ, ಆ ಸಹಾಯ ಆಗಿದ್ರಿಂದನೇ ಏನಾಗುತ್ತೆ, 1975ರಲ್ಲಿ ಆ ರೆಕಮೆಂಡೇಶನ್, ಆ ಶಿಫಾರಸನ್ನ ಜಾರಿ ತಂದು 75ರಲ್ಲಿ ರೀಜನಲ್ ರೂರಲ್ ಬ್ಯಾಂಕ್ಸ್ ಗಳನ್ನ ತಗೊಂಡು ಬರ್ತಾರೆ. ಏನ್ ತಗೊಂಡ್ಬರ್ತಾರೆ? ರೀಜನಲ್ ರೂರಲ್ ಬ್ಯಾಂಕ್ ತಗೊಂಡ್ಬರ್ತಾರೆ. ಕರ್ನಾಟಕದಲ್ಲಿ 2 ರೀಜನಲ್ ರೂರಲ್ ಬ್ಯಾಂಕ್ಸ್ ಇತ್ತು, ಅದನ್ನು ಏನ್ ಮಾಡಿದಾರೆ, ಈಗ ಕ್ರೋಢೀಕರಿಸಿದ್ದಾರೆ, ಮರ್ಜ್ ಮಾಡಿದ್ದಾರೆ. ರೀಜನಲ್ ರೂರಲ್ ಬ್ಯಾಂಕ್ಸ್ ಮರ್ಜ್ ಮಾಡಿದ್ದಾರೆ ಇತ್ತೀಚೆಗೆ. 2 ಇತ್ತು, ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕು, ಕಾವೇರಿ ಗ್ರಾಮೀಣ ಬ್ಯಾಂಕ್ ಅಂತ 2 ಏನೋ ಇತ್ತು ಅಲ್ವಾ. ಈ 2 ಸೇರಿ ಏನಾಗಿದೆ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಒಂದೇ ಮಾಡ್ಬಿಟ್ಟಿದ್ದಾರೆ, 2 ಮರ್ಜ್ ಮಾಡಿದ್ದಾರೆ. ಓಕೆ, ಅದೇ ಕಾವೇರಿ ಒಂದು, ಕರ್ನಾಟಕ ವಿಕಾಸ 2 ಸೇರಿ ಒಂದೇ ಆಗಿದೆ, ಮರ್ಜ್ ಮಾಡಿದ್ದಾರೆ ಇತ್ತೀಚೆಗೆ. 2 ಏನ್ ಮಾಡಿದ್ದಾರೆ? ಮರ್ಜ್ ಮಾಡಿದ್ದಾರೆ. ಓಕೆನಾ? ಇನ್ನೂ ಒಂದು ಬರುತ್ತೆ 76ರಲ್ಲಿ, ಏನ್ ಬರುತ್ತೆ? ಸಮಾನ ಕೆಲಸಕ್ಕೆ ಸಮಾನ ವೇತನ, ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್. ಡಿಸ್ಕ್ರಿಮಿನೇಷನ್ ಇರಬಾರ್ದು. ಕರೆಕ್ಟ್, ನೀವು ಇಬ್ರು ಇರ್ತಾರೆ, ಇವನು ಅದೇ ಕೆಲಸ ಮಾಡ್ತಾನೆ, ಇವನು ಅದೇ ಕೆಲಸ ಮಾಡ್ತಾನೆ, ಇವನಿಗೆ ಎಷ್ಟು ಸಂಬಳ ಕೊಡ್ತಾರೋ ಇವನಿಗೂ ಅಷ್ಟೇ ಸಂಬಳ ಕೊಡ್ಬೇಕು. ಒಬ್ರಿಗೊಂದು ಇನ್ನೊಬ್ರಿಗೊಂದು ಮಾಡಬಾರ್ದು. ಇಬ್ರು ಈಕ್ವಲ್ ಕೆಲಸ ಮಾಡ್ತಾರ, ಇಬ್ರು ಅಷ್ಟೇ ಕೆಲಸ ಮಾಡ್ತಾರ, ಅಷ್ಟೇ ಗಂಟೆಗಳ ಕೆಲಸ ಮಾಡ್ತಾರ, ಇಬ್ರಿಗೂ ಏನಿರ್ಬೇಕು? ಸಮಾನ ವೇತನ ಇರ್ಬೇಕು. ಇದೇ ಟೈಮಲ್ಲಿ ಇನ್ನೂ ಒಂದಾಗತ್ತಪ್ಪ, ಹೇಳಿ ನೋಡೋಣ ಏನಾಗತ್ತೆ? ಇನ್ನೂ ಒಂದಾಗತ್ತೆ, ಇಂಪಾರ್ಟೆಂಟ್. ಅದನ್ನ ಏನಂತ ಕರಿತೀವಿ ನಾವು? ಮಿನಿ ಕಾನ್ಸ್ಟಿಟ್ಯೂಷನ್, ಚಿಕ್ಕ ಸಂವಿಧಾನ ಅಂತ ಕರಿತೀವ. ಒಂದು ಅಮೆಂಡ್ಮೆಂಟ್ ಆಗುತ್ತೆ. ಯಾವ ಅಮೆಂಡ್ಮೆಂಟ್ ಆಗುತ್ತೆ ಇದೇ ಟೈಮಲ್ಲಿ? 1976ರಲ್ಲಿ ಒಂದು ತಿದ್ದುಪಡಿ ಕಾಯ್ದೆ ಆಗತ್ತೆ. 1976ರಲ್ಲಿ ಯಾವ ತಿದ್ದುಪಡಿ ಕಾಯ್ದೆ ಆಗತ್ತೆ? 42ನೇ ತಿದ್ದುಪಡಿ ಕಾಯ್ದೆ, 42nd ಅಮೆಂಡ್ಮೆಂಟ್ ಆಕ್ಟ್. ಏನಂತ ಕರಿತೀವಿ? ಮಿನಿ ಸಂವಿಧಾನ ಅಂತ ಕರಿತೀವಿ ಇದನ್ನ. ಓಕೆ, ಅದಿಲ್ಲಿಲ್ಲ, ಅದಕ್ಕೆ ನಾನು ಇಲ್ಲಿ ಆಡ್ ಮಾಡಿಸ್ತಾ ಇದ್ದೀನಿ ನಿಮ್ಗೆ.
ಏನಂತ ಕರಿತೀವಿ ಅದನ್ನ? ಮಿನಿ ಸಂವಿಧಾನ ಅಂತ ಕರಿತೀವಿ. 42nd ಅಮೆಂಡ್ಮೆಂಟ್ ಆಕ್ಟ್. ಇದನ್ನ 360 ಡಿಗ್ರಿ ವ್ಯೂ ಇಂದ ನೋಡ್ಕೊಳ್ಳಿ. ಈ 42nd ಅಮೆಂಡ್ಮೆಂಟ್ ಆಕ್ಟ್ ಮಾಡೋದ್ರ ಮುಖಾಂತರ DPSP ನಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಹಲವಾರು ವಿಧಿಗಳನ್ನ ಸೇರಿಸ್ತಾರೆ. ಯಾವ ವಿಧಿಗಳನ್ನ ಸೇರಿಸಿದ್ದಾರೆ ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್. ಓಕೆ, 42nd ಒಂದಿಷ್ಟು ಈ 42nd ಮಾಡಿದ್ದಂತಹ ಒಂದಿಷ್ಟು ಬಹಳ ಕಠಿಣವಾದಂತ ಕಾನೂನುಗಳಿರುತ್ತೆ. ಅಂದ್ರೆ ತಮಗೆ ಹೆಂಗ್ ಬೇಕೋ ಹಂಗ್ ಮಾಡಿರ್ತಾರೆ ಆಗಿನ ಪ್ರಧಾನಮಂತ್ರಿಗಳು ಇಂದಿರಾ ಗಾಂಧಿ ಅವರು. ಬಟ್ ಅದನ್ನ ಉಲ್ಟಾ ಹೊಡಿಸ್ಬೇಕು, ಅದನ್ನ ತೆಗೆದು ಹಾಕ್ಬೇಕು. ಒಂದಿಷ್ಟು ಕಾನೂನು ಅಂತ ಏನ್ ಮಾಡ್ತಾರೆ, 44th ಅಮೆಂಡ್ಮೆಂಟ್ ಆಕ್ಟ್ ಅನ್ನು ತಗೊಂಡ್ ಬರ್ತಾರೆ. 44ನೇ ತಿದ್ದುಪಡಿಯನ್ನ ಜನತಾ ಗೌರ್ಮೆಂಟ್ 1978ರಲ್ಲಿ ಜನತಾ ಗೌರ್ಮೆಂಟ್ ಬರುತ್ತೆ. ಅಂದ್ರೆ ಜನತಾ ಗೌರ್ಮೆಂಟ್ ಅಂದ್ರೆ ಪ್ರಧಾನಮಂತ್ರಿಗಳು ಯಾರಾಗಿರ್ತಾರೆ? ಮೊರಾರ್ಜಿ ದೇಸಾಯಿ ಅವರು ಆಗಿರ್ತಾರೆ. ಓಕೆ, ಮೊರಾರ್ಜಿ ದೇಸಾಯಿ ಅವರಾಗಿರ್ತಾರೆ. ಆಮೇಲೆ ಇದೇ 5 year ಪ್ಲಾನ್ 5ನೇ ಪಂಚವಾರ್ಷಿಕ ಯೋಜನೆ ಟೈಮಲ್ಲಿ ಏನಾಗುತ್ತೆ, 74ರಿಂದ 80 ಏನ್ ತುರ್ತು ಪರಿಸ್ಥಿತಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಭಾರತದ ಕರಾಳ ದಿನಗಳು ಅಂತ ಹೇಳ್ತೀವಿ. ಪ್ರಜಾಪ್ರಭುತ್ವದ ಕರಾಳ ದಿನಗಳನ್ನ ಆಚರಿಸಿದ್ವಿ ನಾವು ಅವಾಗ. ಸಿಕ್ಕೋರ್ನ ಜೈಲ್ಗೆ ಹಾಕೋದು, ಡಿಕ್ಟೇಟರ್ಶಿಪ್ ಆಗ್ಬಿಟ್ಟಿತ್ತು ತುರ್ತು ಪರಿಸ್ಥಿತಿಯ ಟೈಮಲ್ಲಿ. ಜನ ಬೇಸತ್ತು ಏನ್ ಮಾಡ್ತಾರೆ, ನೆಕ್ಸ್ಟ್ ಒಂದು ಎಲೆಕ್ಷನ್ ಆಗುತ್ತೆ, ಇಂದಿರಾ ಗಾಂಧಿ ರಾಜೀನಾಮೆ ಕೊಡ್ತಾರೆ, ಕಿತ್ತೊಗಿತಾರೆ. ಯಾವುದೇ ಡಿಕ್ಟೇಟರ್ಶಿಪ್ ನ ನಮ್ ಜನ ಒಳ್ಳೇದ್ ಮಾಡಿದ್ರೆ ತಲೆ ಮೇಲೆ ಹೊತ್ತು ಮೆರೆಸ್ತಾರೆ. ನಮ್ ತಲೆ ಮೇಲೆ ಕುತ್ಕೊಳಕ್ ಬಂದ್ರೆ ಜನ ಏನ್ ಮಾಡ್ತಾರೆ, ಕೆಳಗ್ ಬೆಳೆಸ್ತಾರ ಅನ್ನೋದಕ್ಕೆ ಎಕ್ಸಾಂಪಲ್ ಯಾವುದು? ಆವಾಗಿನ ಎಲೆಕ್ಷನ್. ಮೊರಾರ್ಜಿ ದೇಸಾಯಿ ಗೌರ್ಮೆಂಟ್ ಅನ್ನ ಗೆಲ್ಲಿಸ್ತಾರೆ. ಗೆಲ್ಸಿ ಮೊರಾರ್ಜಿ ದೇಸಾಯಿ ಅವ್ರು ಏನಾಗ್ತಾರೆ, ಪ್ರಧಾನಮಂತ್ರಿಗಳಾಗ್ತಾರೆ. 2 ವರ್ಷಗಳ ಇರ್ತಾರೆ. ಅದು ಇನ್ಸ್ಟೇಬಲ್ ಗೌರ್ಮೆಂಟ್. ಅದು 7-8 ಪಕ್ಷಗಳ ಸೇರಿ ಆಗುವಂತದ್ದು ಜನತಾ ಗೌರ್ಮೆಂಟ್. ಕೊಯಿಲೇಷನ್ ಆಗಿರುತ್ತೆ, ಸಮ್ಮಿಶ್ರ ಸರ್ಕಾರ. ಓಕೆ, ನೋಟ್ ಮಾಡ್ಕೊಳ್ಳಿ. 42nd 44th ಅಮೆಂಡ್ಮೆಂಟ್ ಆಕ್ಟ್ ನೀವು ನೋಡ್ಕೋಬೇಕು, ಇಂಪಾರ್ಟೆಂಟ್ ಥಿಂಗ್ಸ್ ಗಳು ಏನೇನಾಗಿದಾವೆ ಅಂತ. ಓಕೆ, 78ರಿಂದ 80 ಏನಾಗುತ್ತೆ, ರೋಲಿಂಗ್ ಪ್ಲಾನ್. ಓಕೆ, ಏನು ರೋಲಿಂಗ್ ಪ್ಲಾನ್ ಅಂದ್ರೆ ಏನು ಆಲ್ರೆಡಿ ಆಗಿರ್ತಾವಲ್ಲ ಅದನ್ನ ಪರಾಮರ್ಶಿಸೋದು, ಅಂದ್ರೆ ಅನಾಲಿಸಿಸ್ ಮಾಡಿ ಅಂತ. ಓಕೆ, ಏನ್ ಮಾಡ್ತಾರೆ, ಅನಾಲಿಸಿಸ್ ಮಾಡಿ ಅಂತ. ಓಕೆನಾ? ಸೊ ಅದನ್ನೇ 1969ರಿಂದ 78 ತನಕ ಏನ್ ಪಂಚವಾರ್ಷಿಕ ಯೋಜನೆ ಇರುತ್ತಲ್ಲ ಅದನ್ನ ಏನಂತ ಕರೀತಾರೆ, ಎರಾ ಆಫ್ ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯದ ಯುಗ. ಸಾಮಾಜಿಕ ನ್ಯಾಯದ ಯುಗ ಅಂತ ಕರೀತಾರೆ. ಯಾಕೆ ಹೇಳಿ? ಗರೀಬಿ ಹಟಾವೋ ಬರುತ್ತೆ ಅಲ್ವಾ, ಗರೀಬಿ ಹಟಾವೋ ಬರುತ್ತೆ. ಸಮಾನ ಕೆಲಸಕ್ಕೆ ಸಮಾನ ವೇತನ ಕಾಯ್ದೆ ಬರುತ್ತೆ. 42ನೇ ತಿದ್ದುಪಡಿಯಲ್ಲಿ ಎಷ್ಟೋ ಏನು ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯ ಕುರಿತಂತ ಅಂಶಗಳಿದಾವೆ ಅಲ್ವಾ. ಗ್ರೀನ್ ರೆವಲ್ಯೂಷನ್ ಬರುತ್ತೆ. ಇವೆಲ್ಲ ಏನು ಎರಾ ಆಫ್ ಸೋಷಿಯಲ್ ಜಸ್ಟಿಸ್ ಅನ್ನ ಹೇಳುವಂಥದ್ದು 69ರಿಂದ 78 ತನಕನು. ಓಕೆ, 69ರಿಂದ 78 ತನಕನು ಏನು ಸೋಷಿಯಲ್ ಜಸ್ಟಿಸ್ ಅನ್ನ ಹೇಳುವಂಥದ್ದು. ಗೊತ್ತಾಯ್ತಾ? ರೈಟ್. ಇದು ಇಂಗ್ಲಿಷ್ ಅಲ್ಲಿ ಇದೆ ಅಷ್ಟೇ. 6ನೇದ್ದು ಅಗೇನ್ ಮತ್ತೆ ಎರಡು ಹೇಳಿದ್ನಲ್ಲ, ಸಮ್ಮಿಶ್ರ ಸರ್ಕಾರ, ಮಿಲಾವಟ್, ಮಿಶ್ರಣ ಸರ್ಕಾರ. ಕೊಯಿಲೇಷನ್ ಗೌರ್ಮೆಂಟ್ಸ್ ಯಾವತ್ತು ಲಾಂಗ್ ಟರ್ಮ್ ಅಲ್ಲಿ ಸಸ್ಟೈನ್ ಆಗಲ್ಲ. ಕರ್ನಾಟಕದಲ್ಲೂ ನೋಡಿರ್ತಾರೆ, 2018ರಿಂದ 20 ತನಕ 1.5 ವರ್ಷ ಇರುತ್ತಷ್ಟೇ. ಕುಮಾರಸ್ವಾಮಿ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ. ಕಾಂಗ್ರೆಸ್ ಮತ್ತೆ JDS ಅದು ಕೂಡ ಜಾಸ್ತಿ ದಿನ ನಿಲ್ಲಲ್ಲ. ಬಿಕಾಸ್ ಯಾಕೆ ಅಂತಂದ್ರೆ ಅಲ್ಲಿ ನಾನ್ ಮೇಲೆ ನೀನ್ ಕೆಳಗೆ ಅನ್ನೋ ಜಾಸ್ತಿ ಬಂದ್ಬಿಡುತ್ತೆ ಸಮ್ಮಿಶ್ರ ಸರ್ಕಾರ ಅಂತಂದಾಗ. ಅದಕ್ಕೆ ಅವು ಲಾಂಗ್ ಟರ್ಮ್ ಅಲ್ಲಿ ಏನಾಗಲ್ಲ, ಸಸ್ಟೈನ್ ಆಗಲ್ಲ. ಬಿದ್ದ್ಬಿಡುತ್ತೆ ಗೌರ್ಮೆಂಟ್, 80ರಲ್ಲಿ ಬೀಳುತ್ತೆ. ಮತ್ತೆ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಾರೆ. ಅವ್ರ ತಪ್ಪು ಅರಿವಾಗಿರುತ್ತೆ. ಅವ್ರು ಸ್ವಲ್ಪ ಹಂಬಲ್ ಆಗಿರೋ ಸ್ಟಾರ್ಟ್ ಮಾಡ್ತಾರೆ 80ರಲ್ಲಿ. ಡಿಕ್ಟೇಟರ್ಶಿಪ್ ಕಮ್ಮಿ ಆಗಿರುತ್ತೆ. ಓಕೆ, ಇನ್ನಷ್ಟು ಬ್ಯಾಂಕ್ಗಳ ರಾಷ್ಟ್ರೀಕರಣ ಆಗುತ್ತೆ. ಮತ್ತೆ ಇನ್ನು 6 ಹೆಚ್ಚಿನ ಬ್ಯಾಂಕ್ಗಳು, ಅವಾಗ 14 ಬ್ಯಾಂಕ್ ಆಗಿರುತ್ತೆ. ಇನ್ನು 6 ಏನ್ ಮಾಡ್ತಾರೆ, ಇನ್ನು 6 ಬ್ಯಾಂಕ್ಗಳು ಏನ್ ಮಾಡ್ತಾರೆ, ರಾಷ್ಟ್ರೀಕರಣ ಮಾಡ್ತಾರೆ. ವೆರಿ ಇಂಪಾರ್ಟೆಂಟು. ನಬಾರ್ಡ್ ಅನ್ನುವಂತಹ ಒಂದು ಸಂಸ್ಥೆ, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್, ನ್ಯಾಷನಲ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್, ಇಂಗ್ಲಿಷ್ ಅಲ್ಲಿ ನ್ಯಾಷನಲ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನ 1982ರಲ್ಲಿ ಸ್ಥಾಪನೆ ಮಾಡ್ತಾರೆ. ಯಾವ ಕಮಿಟಿ ರೆಕಮೆಂಡ್ ಮಾಡ್ತಪ್ಪ ಇದನ್ನ ನಬಾರ್ಡ್ ಮಾಡಕ್ಕೆ, ಹೇಳಿ ನೋಡೋಣ. ನಬಾರ್ಡ್ ಯಾವ ಕಮಿಟಿ ರೆಕಮೆಂಡ್ ಮಾಡ್ತಾವಾಗ? ಎನಿವನ್ ಕಮೆಂಟ್? ನಬಾರ್ಡ್ ವಿಚ್ ಕಮಿಟಿ? ಶಿವರಾಮನ್ ಕಮಿಟಿ. ಎಸ್, ವೆರಿ ಗುಡ್. ಶಿವರಾಮನ್ ಕಮಿಟಿ ಏನ್ ಮಾಡುತ್ತೆ, ಈ ನಬಾರ್ಡ್ ಅನ್ನು ಸ್ಥಾಪನೆ ಮಾಡಕ್ಕೆ ರೆಕಮೆಂಡ್ ಮಾಡುತ್ತೆ.
ಶಿವರಾಮನ್ ಕಮಿಟಿ ಇಂಪಾರ್ಟೆಂಟ್. ಓಕೆ, ಶಿವರಾಮನ್ ಕಮಿಟಿ ಕೇಳಿದ್ದಾರೆ. ಇದನ್ನ ತುಂಬಾ ಎಕ್ಸಾಮ್ಸ್ KPSC ನಲ್ಲಿ ಬಂದಿದೆ. ಶಿವರಾಮನ್ ಕಮಿಟಿ ತುಂಬಾ ಸಲ ಬಂದಿದೆ. ಶಿವರಾಮನ್ ಕಮಿಟಿ ಏನ್ ಮಾಡುತ್ತೆ? ರೆಕಮೆಂಡ್ ಮಾಡುತ್ತೆ ನಬಾರ್ಡ್ ಸ್ಥಾಪನೆ ಮಾಡಿ ಅಂತ. ಇನ್ನೊಂದು ಬ್ಯಾಂಕ್ ಸ್ಥಾಪನೆ ಆಗುತ್ತೆ ಅದೇ ವರ್ಷದಲ್ಲೇನೆ, ಎಕ್ಸಿಮ್ ಬ್ಯಾಂಕ್. ಇಂಪೋರ್ಟ್ ಮತ್ತೆ ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತ ಏನಾದ್ರು ಲೋನ್ಸ್ಗಳು, ಏನಾದ್ರು ಕ್ಲಿಯರೆನ್ಸ್ಗಳು ಇದ್ರೆ ಮಾಡಕ್ಕೆ. 5ನೇ ಪಂಚವಾರ್ಷಿಕ ಯೋಜನೆ, 6ನೇ ಪಂಚವಾರ್ಷಿಕ ಯೋಜನೆ ಗುರಿ 5.2, ಬಟ್ ಸಾಧನೆ 5.4. ಆಲ್ಮೋಸ್ಟ್ ಏನಾಗಿರುತ್ತೆ ಇದು 6ನೇ ಪಂಚವಾರ್ಷಿಕ ಯೋಜನೆ ಯಶಸ್ವಿಯಾಗಿತ್ತು. ಎಸ್, ವೆರಿ ಗುಡ್. ಎಸ್ ಸ್ಯಾಡಲ್ ಕೇಳಿದ್ದಾರೆ, ಸ್ಯಾಡಲ್ ಕೇಳಿದ್ರು ಕಮಿಟಿಗಳನ್ನ. ಒಂದಿಷ್ಟು ಕಮಿಟಿಗಳು ಬರುತ್ತೆ, ನೋಡ್ಕೋಬೇಕು ನೀವು. ಎಸ್ಪೆಷಲಿ ನ್ಯೂಸ್ ಅಲ್ಲಿ ಇರೋದು ಕೇಳಿರ್ತಾರೆ. ಇನ್ಶೂರೆನ್ಸ್ ರಿಲೇಟೆಡ್ ಕಮಿಟಿಗಳು, ಸ್ಕೀಮ್ಸ್ ರಿಲೇಟೆಡ್, ಪೆನ್ಷನ್ ರಿಲೇಟೆಡ್ ಕಮಿಟಿಗಳು ಬರುತ್ತೆ. ಅವೆಲ್ಲ ಒಂದಿಷ್ಟು ನ್ಯೂಸ್ ಅಲ್ಲಿ ಇರುತ್ತೆ. ಆ ನ್ಯೂಸ್ ಅಲ್ಲಿ ಇರೋದು ನೀವು ನೋಡ್ಕೋಬೇಕಾಗುತ್ತೆ. ಓಕೆ, ನಾನು ಹೇಳ್ತೀನಿ ಪಾವರ್ಟಿ ರಿಲೇಟೆಡ್ ಕಮಿಟಿಗಳಿದಾವೆ. ಸ್ಟ್ಯಾಟಿಕಲ್ ಏನ್ ಬರುತ್ತೋ ಬಂದೇ ಬರುತ್ತೆ. ಒಂದಿಷ್ಟು ಥಿಂಗ್ಸ್ಗಳು ನ್ಯೂಸ್ ಅಲ್ಲಿ ಇರೋದು ಕೂಡ ನೀವು ಏನ್ ಮಾಡ್ಬೇಕು? ಓದ್ಬೇಕಾಗುತ್ತೆ. ಓಕೆ, ಸೇಮ್ ಅದೇ ಇದು ವಾಪಸ್ಸು. ಇನ್ನೊಂದು ತಗೊಂಡ್ಬರ್ತಾರೆ ಇದೇ ಟೈಮಲ್ಲಿ. 6th 5 ಪ್ಲಾನ್ ಅಲ್ಲಿ ಇನ್ನೊಂದು ಬರುತ್ತೆ. ಏನಪ್ಪಾ ಅದು? ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ವಿಯಾ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್. ರಾಷ್ಟ್ರೀಯ ಗ್ರಾಮೀಣ ರೋಜ್ಗಾರ್ ಯೋಜನೆ. ರಾಷ್ಟ್ರೀಯ ಗ್ರಾಮೀಣ ರೋಜ್ಗಾರ್ ಯೋಜನೆ. ರಾಷ್ಟ್ರೀಯ ಗ್ರಾಮೀಣ ರೋಜ್ಗಾರ್ ಯೋಜನೆ ತಗೊಂಡ್ ಬರ್ತಾರೆ. ಗ್ರಾಮೀಣ ಯುವಕರಿಗೆ ಉದ್ಯೋಗವನ್ನ ಕೊಡುವ ಸಲುವಾಗಿ. ಓಕೆನಾ? ಅದೊಂದು ಆಡ್ ಮಾಡ್ಕೊಳ್ಳಿ. ಯಾವುದು? 6ನೇ ಪ್ಲಾನ್ ಅಲ್ಲಿ, 6ನೇ ಪಂಚವಾರ್ಷಿಕ ಯೋಜನೆಯಲ್ಲಿ. 7ನೇದ್ದು 6ನೇ ಪಂಚವಾರ್ಷಿಕ ಇನ್ನೇನು ಮುಗಿತಾ ಇರುತ್ತೆ. ಇಂದಿರಾ ಗಾಂಧಿ ಅವ್ರದ್ದು ಏನಾಗುತ್ತೆ? ಅಸಾಸಿನೇಷನ್ ಆಗುತ್ತೆ, ಮರಣ ಹೊಂದ್ತಾರೆ. ಅವರ ಸೆಕ್ಯೂರಿಟಿ ಗಾರ್ಡ್ ಏನ್ ಮಾಡ್ತಾರೆ? ಒಬ್ರು ಅವ್ರನ್ನ ಶೂಟ್ ಮಾಡ್ತಾರೆ, ಮರಣ ಹೊಂದ್ತಾರೆ. ಅವಾಗ ಅಗೇನ್ ರಾಷ್ಟ್ರ ಏನಾಯ್ತು? ತಬ್ಬಲಿ ಆಯ್ತು, ನಮ್ಮ ಪ್ರಧಾನಿಗಳನ್ನ ಕಳ್ಕೊಂಡು. ಅವಾಗ ಬಂದಂತರು ಯಾರು? ಅವರ ಮಗ ಶ್ರೀ ರಾಜೀವ್ ಗಾಂಧಿ ಅವ್ರು ಏನಾಗ್ತಾರೆ? ಪ್ರಧಾನಮಂತ್ರಿಗಳಾಗ್ತಾರೆ. ಅವಾಗಿನ 7ನೇ ಪಂಚವಾರ್ಷಿಕ ಯೋಜನೆ ಅಧ್ಯಕ್ಷರು ಯಾರಾಗಿರ್ತಾರೆ? ರಾಜೀವ್ ಗಾಂಧಿ ಅವರು ಆಗಿರ್ತಾರೆ. ಉಪಾಧ್ಯಕ್ಷರು ಮನಮೋಹನ್ ಸಿಂಗ್. ಮುಂದೆ ಇವರು ಆರ್ಥಿಕ ಸಚಿವರು, ಮುಂದೆ ನಮ್ಮ ಪ್ರಧಾನಿಗಳು ಆಗಿರ್ತಾರೆ. ಮನಮೋಹನ್ ಸಿಂಗ್ ಅವರು 2009ರಿಂದ 2004 ಇಂದ 9, 9ರಿಂದ 14, 10 ವರ್ಷ ಮನಮೋಹನ್ ಸಿಂಗ್ ಅವರು ಏನಾಗಿದ್ರು? ನಮ್ಮ ಪ್ರಧಾನಮಂತ್ರಿಗಳು ಆಗಿದ್ರು. ಇದರ ಉದ್ದೇಶ ಏನಾಗಿತ್ತು? 7ನೇ ಪಂಚವಾರ್ಷಿಕ ಉದ್ದೇಶ ಆಹಾರವನ್ನ ನಾವು ಭದ್ರತೆಯನ್ನು ಒದಗಿಸಬೇಕು, ಕೆಲಸವನ್ನು ಕೊಡಬೇಕು, ಪ್ರೊಡಕ್ಷನ್, ಉತ್ಪಾದಕತೆ, ಪ್ರೊಡಕ್ಷನ್, ಫ್ಯಾಕ್ಟರಿ, ಇಂಡಸ್ಟ್ರಿ ಪ್ರೊಡಕ್ಷನ್ ಏನಾಗಬೇಕು? ಜಾಸ್ತಿ ಆಗ್ಬೇಕು ಅಂತ ಏನ್ ಮಾಡ್ತಾರೆ ಇವರು? ಗುರಿಯನ್ನ ಇಟ್ಕೊಂತಾರೆ. ಇದರಲ್ಲಿ 2 ಪ್ರಮುಖ ಯೋಜನೆಗಳು ಈ ಕಾಲದಲ್ಲಿ ಬರುತ್ತೆ. ಒಂದು ಇಂದಿರಾ ಆವಾಸ್ ಯೋಜನೆ, ಇನ್ನೊಂದು ಜವಾಹರ್ ರೋಜ್ಗಾರ್ ಯೋಜನೆ. ಇಂದಿರಾ ಆವಾಸ್ ಯೋಜನೆ ಏನು? ಈಗಿನ ಪ್ರಧಾನಮಂತ್ರಿ ಆವಾಸ್ ಯೋಜನೆ. ಗ್ರಾಮೀಣ, ಅರ್ಬನ್, ಗ್ರಾಮೀಣ ಮತ್ತು ನಗರ ಅಂತ 2 ಡಿವೈಡ್ ಮಾಡಿದ್ದಾರೆ. ಯಾವುದು? ಪ್ರಧಾನಮಂತ್ರಿ ಆವಾಸ್ ಯೋಜನೆ. ಆಲ್ಮೋಸ್ಟ್ ಸೇಮ್ ಇದೆ, ಏನೋ ಒಂಚೂರು ಡಿಫ್ರೆನ್ಸ್ ಇದೆ ಅಷ್ಟೇ. ಆಲ್ಮೋಸ್ಟ್ ಸೇಮ್, ನೇಮ್ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ನೋಡ್ಕೊಳ್ಳಿ, ಇಂಪಾರ್ಟೆಂಟ್. ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ನೋಡ್ಕೊಳ್ಳಿ. ಗ್ರಾಮೀಣ ಮತ್ತು ನಗರ 2 ಸಪರೇಟ್. ಓಕೆ, 2 ಸಪರೇಟ್ ಇರುತ್ತೆ. ಅದನ್ನ ನೀವು ನೋಡ್ಕೋಬೇಕು. ಗ್ರಾಮೀಣಕ್ಕೆ ಏನು ಕ್ರೈಟೀರಿಯಾ ಇದೆ, ಅರ್ಬನಿಗೆ ಏನು ಅಂದ್ರೆ ನಗರಕ್ಕೆ ಏನು ಕ್ರೈಟೀರಿಯಾ ಇದೆ, ಯಾರು ಎಲಿಜಿಬಲ್ ಏನು ಅನ್ನೋದನ್ನ ನೋಡ್ಕೋಬೇಕು ನೀವು. ಗೌರ್ಮೆಂಟ್ ಎಷ್ಟು ಸಬ್ಸಿಡಿ ಕೊಡುತ್ತೆ ಎಲ್ಲವನ್ನೂ ನೋಡ್ಕೊಳ್ಳಿ. ಮಿನಿಸ್ಟ್ರಿ ಯಾವುದು? ಅರ್ಬನ್ಗೆ ಮಿನಿಸ್ಟ್ರಿ ಆಫ್ ಅರ್ಬನ್ ಅಫೇರ್ಸ್, ಗ್ರಾಮೀಣಕ್ಕೆ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣಾಭಿವೃದ್ಧಿ ಸಚಿವರು ಗ್ರಾಮೀಣಕ್ಕೆ. ಓಕೆ, ಅದೇ ತರ ಜವಾಹರ್ ರೋಜ್ಗಾರ್ ಯೋಜನೆ, ಅನ್ಎಂಪ್ಲಾಯ್ಮೆಂಟ್ ಅನ್ನ ಕಮ್ಮಿ ಮಾಡಬೇಕು ಅಂತ. ಓಕೆ, ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗವನ್ನ ಕಮ್ಮಿ ಮಾಡಬೇಕು, ಸೆಲ್ಫ್ ಎಂಪ್ಲಾಯ್ಡ್ ಆಗಬೇಕು. ಗ್ರಾಮೀಣ ಭಾಗದಲ್ಲಿ ಯುವಕರನ್ನ ಏನ್ ಮಾಡಬೇಕು? ಸಬಲೀಕರಣ ಮಾಡ್ಬೇಕಂತ ಏನ್ ಮಾಡಿದ್ರು? ಜವಾಹರ್ ರೋಜ್ಗಾರ್ ಯೋಜನೆಯನ್ನ ತಗೊಂಡು ಬಂದ್ರು. ಗುರಿ ಎಷ್ಟಿತ್ತು? 5% ಇತ್ತು, 6% ಅಷ್ಟು ಸಾಧನೆ ಮಾಡಿದ್ರು. ಹೀಗಾಗಿ 7ನೇ ಪಂಚವಾರ್ಷಿಕ ಯೋಜನೆಯನ್ನು ತಕ್ಕ ಮಟ್ಟಿಗೆ ಸಕ್ಸೆಸ್ ಆಯ್ತು. ರಾಜೀವ್ ಗಾಂಧಿ ಅವರ ಟೈಮಲ್ಲೇ ಏನಾಗುತ್ತೆ? ಕಂಪ್ಯೂಟರ್ನ ಬಳಕೆ ಜಾಸ್ತಿ ಆಗತ್ತೆ. ಹೆವಿ ಇಂಡಸ್ಟ್ರಿಯಿಂದ ಫುಡ್ ಗ್ರೇನ್ ಪ್ರೊಡಕ್ಷನ್, ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡಬೇಕು, ಎಂಪ್ಲಾಯ್ಮೆಂಟ್ ಜನರೇಷನ್ ಜಾಸ್ತಿ ಆಗಬೇಕು. ಅದಕ್ಕೆ ಏನ್ ಮಾಡ್ತಾರೆ? ಸಾಫ್ಟ್ವೇರ್ ಕೂಡ ಬೇಕಾಗತ್ತೆ. ಮುಂದಿನ ಜನರೇಷನ್ ಏನಂತ ಕರಿತಾರೆ? ಇವರ ಯೋಚನಾ ಲಹರಿ ನೋಡಿ ಎಷ್ಟು ದೊಡ್ಡದಾಗಿತ್ತು ಅಂತ. ಇವ್ರ ಯೋಚನಾ ಲಹರಿ ನೋಡಿ ಎಷ್ಟು ದೊಡ್ಡದಾಗಿತ್ತು. ಮುಂದೆ ಒಂದಿನ ಈ ತರ ಆಗ್ಬಹುದು.
ಇದೆ. ನಾವು ಕಂಪ್ಯೂಟರ್ ಬಳಕೆನ ಜಾಸ್ತಿ ಮಾಡಬೇಕು ಅನ್ನೋ ಕಾರಣಕ್ಕೆ ಏನ್ ಮಾಡ್ತಾರೆ, ಕಂಪ್ಯೂಟರ್ನ ಬಳಕೆಗೆ ಉತ್ತೇಜನ ಕೊಡ್ತಾರೆ, ಸಾಫ್ಟ್ವೇರ್ ಇಂಡಸ್ಟ್ರಿಗಳಿಗೆ ಉತ್ತೇಜನ ಕೊಡಕ್ಕೆ ಶುರು ಮಾಡ್ತಾರೆ. ಓಕೆ, ಇಂದಿರಾ ಸಾವಾಜ್ ಹೇಳದ್ನಲ್ಲ, ರೂರಲ್ ಹಳ್ಳಿಗಿತ್ತು ಮುಂಚೆ ಬರೇ ಹಳ್ಳಿಲಿರುವಂತ ಬಡವರಿಗೆ ಏನ್ ಕೊಡೋದು, ಮನೆಯನ್ನ ಕೊಡೋದು, ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಅದೇ ಉದ್ಯೋಗವನ್ನು ಕೊಡೋದು, ಮಿಲಿಯನ್ ವೆಲ್ ಸ್ಕೀಮ್ ಅಂತ ಬಂತು, ಅದು ಇರಿಗೇಷನ್ ಕೊಡೋದು, ಸಣ್ಣ ರೈತರಿಗೆ ನೀರಾವರಿ ಯೋಜನೆಯನ್ನ ಕೊಡೋದು. ನೀರಾವರಿ ಯೋಜನೆ ಅಂದ ತಕ್ಷಣ ಇನ್ನೊಂದು ಬರುತ್ತಪ್ಪ, ಯಾವ್ದಿದೆ ಕರ್ನಾಟಕದಲ್ಲಿ ಒಂದು ನೀರಾವರಿ ಯೋಜನೆ ಇದೆಯಲ್ಲ, ಮೈನಾರಿಟಿ ಡಿಪಾರ್ಟ್ಮೆಂಟ್ ಅವರಿಗೆಲ್ಲ ಇದೆ ನೋಡಿ, ಗಂಗಾ ಕಲ್ಯಾಣ ಅಲ್ವಾ, ಗಂಗಾ ಕಲ್ಯಾಣ ಸ್ಕೀಮ್ ನೋಡ್ಕೊಳ್ಳಿ, ಕೇಳ್ಬೋದು. ನಾನು ಇದು ಬಂದಾಗ ಹೇಳ್ತೀನಿ, ಬಜೆಟ್ ಬಂದಾಗ ಇರುತ್ತೆ, ಬಜೆಟ್ ಅಲ್ಲಿ ಇರುತ್ತೆ ಇದು. ಗಂಗಾ ಕಲ್ಯಾಣ ಸ್ಕೀಮ್ ಕರ್ನಾಟಕದ್ದು ನೋಡ್ಕೊಳ್ಳಿ, ಇಂಪಾರ್ಟೆಂಟು ಅದು ಗಂಗಾ ಕಲ್ಯಾಣ ಸ್ಕೀಮ್. ಓಕೆ, ಅದು ಬಂದಾಗ ನಾನು ಹೇಳ್ತೀನಿ, ಬಟ್ ಇಲ್ಲಿ ಜಸ್ಟ್ ಗೋ ಥ್ರೂ ಇಟ್ ಒನ್ಸ್. 8ನೇ ಪಂಚವಾರ್ಷಿಕ ಯೋಜನೆ ಬಹಳ ಇಂಪಾರ್ಟೆಂಟಾ, ವೆರಿ ವೆರಿ ಇಂಪಾರ್ಟೆಂಟ್. 8ನೇ ಪಂಚವಾರ್ಷಿಕ ಯೋಜನೆ ಇಲ್ಲೇ ಏನ್ ಬರುತ್ತೆ ನಮ್ದು, LPG ರಿಫಾರ್ಮ್ಸ್. ನರಸಿಂಹರಾವ್ ಅವರು ಏನಾಗಿರ್ತಾರೆ, ಪ್ರಧಾನಮಂತ್ರಿಗಳಾಗಿರ್ತಾರೆ ನರಸಿಂಹರಾವ್ ಅವರು. ರಾವ್ ಅಂಡ್ ಮನಮೋಹನ್ ಸಿಂಗ್ ಮಾಡೆಲ್ ಅಂತ ಕರಿತೀವಿ ಇದಕ್ಕೆ, ಬೇರೆ ಯಾವುದಕ್ಕೂ ಇಲ್ಲ. 1ನೇದು ಯಾವ್ದಿತ್ತು, ದಮೋಡರು, 2ನೇದು ಮಹಲ್ನೋಬಿಸು, ಅದು ಬಿಟ್ರೆ ಇದೆ ಮಾದರಿ ಅಂತ ಕರೆದಿದ್ದು ಯಾವ್ದಾದ್ರು ಒಂದು ಪಂಚವಾರ್ಷಿಕ ಯೋಜನೆಗೆ. ರಾವ್ ಅಂಡ್ ಮನಮೋಹನ್ ಸಿಂಗ್ ಮಾದರಿ, ರಾವ್ ಅಂಡ್ ಮನಮೋಹನ್ ಸಿಂಗ್ ಮಾಡೆಲ್ ಅಂತ ಕರಿತೀವಿ. ಯಾವುದು, 8ನೇ ಪಂಚವಾರ್ಷಿಕ ಯೋಜನೆ. ಆರ್ಥಿಕ ಸುಧಾರಣೆ ಬೇಕೇ ಆಗಿತ್ತು, ಯಾಕಂದ್ರೆ ನಮ್ಮ ಫಾರೆಕ್ಸ್ ರಿಸರ್ವ್ ಅಂತ ಹೇಳ್ತೀವಲ್ವಾ, ಏನು ಫಾರೆಕ್ಸ್ ರಿಸರ್ವ್ ಅಂದ್ರೆ ನಮ್ಮ ವಿದೇಶಿ ಕರೆನ್ಸಿ ಬರೀ ಎಷ್ಟಿತ್ತಪ್ಪ ಅಂದ್ರೆ ನಮ್ಮ ಹತ್ರ ಒಂದು 10 ದಿನಕ್ಕೇನೋ ಆಗೋಷ್ಟು ಅಷ್ಟೇ ಇತ್ತಂತೆ. 10 ದಿನಕ್ಕೆ ಒಂದು ಪೆಟ್ರೋಲ್ ತಗೋಬಹುದು, ಯಾಕಂದ್ರೆ ನಾವು ಬೇರೆ ದೇಶದ ಪೆಟ್ರೋಲ್ ತಗೋಬೇಕಲ್ವಾ, ಅವ್ರಿಗೆ ಡಾಲರ್ ಅಲ್ಲೇ ಕೊಡ್ಬೇಕಾಗತ್ತೆ. ಬರೀ ಒಂದು ಎಷ್ಟಿತ್ತು, 10 ದಿನಕ್ಕೆ ಆಗುವಷ್ಟು ಅಷ್ಟೇ ನಮ್ಮ ಫಾರೆಕ್ಸ್ ರಿಸರ್ವ್ ಇತ್ತು, ವಿದೇಶಿ ಕರೆನ್ಸಿ ನಮ್ಮ ಹತ್ರ. ಅವಾಗ ಏನಾಗುತ್ತೆ, ನಾವೆಲ್ಲ ಹೋಗ್ತೀವಿ, IMF ಹೋಗ್ತೀವಿ. IMF ಅಲ್ಲಿ ಒಂದಿರುತ್ತಪ್ಪ, ನೋಟ್ ಮಾಡ್ಕೊಳ್ಳಿ, ರಿಸರ್ವ್ ಟ್ರಾಂಚೆ ಅಂತ ಇರುತ್ತೆ. ರಿಸರ್ವ್ ಟ್ರಾಂಚೆ UPSC ಡೈರೆಕ್ಟ್ ಬಂದಿತ್ತು. ರಿಸರ್ವ್ ಟ್ರಾಂಚೆ ಯಾವ್ದಕ್ಕೆ ಸಂಬಂಧಪಟ್ಟಿದೆ, IMF, WTO, OECD, ಇನ್ನೊಂದು ಯಾವ್ದೋ ಆಪ್ಷನ್ ಇತ್ತು, ಯಾವ್ದಕ್ಕೆ ಸಂಬಂಧಪಟ್ಟಿದೆ, IMF ಅಲ್ಲಿ. ಅಂದ್ರೆ ಒಂದಿಷ್ಟು ಪ್ರತಿಯೊಂದು ದೇಶಕ್ಕೂ ಇಷ್ಟು ರಿಸರ್ವ್ ಅಂತ ಇರುತ್ತೆ IMF ಅಲ್ಲಿ. ಅವರ ಕಷ್ಟ ಕಾಲದಲ್ಲಿ ಏನ್ ಮಾಡ್ತಾರೆ, ಇಷ್ಟು ದುಡ್ಡನ್ನ ಕೊಡ್ತಾರೆ, ಅಂದ್ರೆ ಅವ್ರ ಕಷ್ಟ ಕಾಲನ ಹೋಗಿಸ್ಕೋಬೇಕು ಅಂತ ಏನ್ ಮಾಡ್ತಾರೆ, ಒಂದಿಷ್ಟು ದುಡ್ಡನ್ನ ಕೊಡ್ತಾರೆ. ಅದಕ್ಕೆ ರಿಸರ್ವ್ ಟ್ರಾಂಚೆ ಅಂತ ಕರಿತೀವಿ, IMF ಅಲ್ಲಿ ಇರುತ್ತದು. IMF ಅಂತಂದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. SDR ಇದೆ, ರಿಸರ್ವ್ ಟ್ರಾಂಚೆ ಅಂತಾನೂ ಬರುತ್ತೆ, ಎರಡೂ ಬರುತ್ತೆ. ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ SDR ಅಂತಂದ್ರೆ ಗುಡ್. ರಿಸರ್ವ್ ಟ್ರಾಂಚೆ ಅಂತಾನೂ ಬರುತ್ತೆ, ರಿಸರ್ವ್ ಟ್ರಾಂಚೆ ಕೇಳಿದ್ರು UPSC ನಲ್ಲಿ. ಸೊ ಅವಾಗ ಏನ್ ಹೋಗ್ತೀವಿ, ನೋಡ್ರಪ್ಪ ನಮ್ದು ಇಷ್ಟಿದೆ ಕೊಡ್ರಿ ನಮ್ ದುಡ್ಡು ಅಂದ್ರೆ ಕೊಡಲ್ಲ ಅಂತಾರೆ IMF. ಯಾಕೆ ಕೊಡ್ಬೇಕು ನಿಮ್ಗೆ, ನೀವು ಕ್ಲೋಸ್ಡ್ ಎಕನಾಮಿ ಮಾಡ್ಕೊಂಡು ಕೂತಿದ್ದೀರಾ, ಕಠಿಣ ಕಾನೂನುಗಳನ್ನ ಮಾಡಿದ್ದೀರಾ, ಸ್ಟ್ರಿಂಜೆಂಟ್ ಲಾಸ್ ಇದೆ. ಒಬ್ರು ನಿಮ್ಮಲ್ಲಿ FDI ಮಾಡಕ್ಕಾಗಲ್ಲ, ಬಂದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡಕ್ಕಾಗಲ್ಲ, ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಮಾಡಕ್ಕಾಗಲ್ಲ, ಅಷ್ಟು ಕಷ್ಟ ಇದೆ. ನಿಮ್ಗೆ ಯಾವ್ದು ನಂಬ್ಕೊಂಡು ನಾನು ದುಡ್ಡು ಕೊಡ್ಲಪ್ಪ ನಿಮ್ಗೆ, ಆ ದುಡ್ಡನ್ನ ಮತ್ತೆ ನೀವು ಯಾವುದೋ ಸ್ಕೀಮ್ಸ್ ಅವು ಇವು ಅನ್ಕೊಂಡು ಖರ್ಚು ಮಾಡ್ಬಿಡ್ತೀರಾ, ಅದರಿಂದ ಏನು ಪ್ರೊಡಕ್ಷನ್ ಬರಲ್ಲ, ಅದರಿಂದ ಏನೋ ಔಟ್ಪುಟ್ ಬರಲ್ಲ. ನೀವು ಫಸ್ಟ್ ನಿಮ್ಮ ಲಾಗಳನ್ನ ಏನ್ ಮಾಡಿ, ಸ್ಟ್ರಿಂಜೆಂಟ್ ಲಾಗಳನ್ನ ತೆಗೆದುಹಾಕಿ ಲಿಬ್ರಲ್ ಆಗಿ ಮಾಡಿ. ಈಸಿ ಇರ್ಬೇಕು ಲಾಸು, ಕಷ್ಟ ಇರಬಾರದು ಕಂಪ್ನಿಗಳಿಗೆ. ಅಂದ್ರೆ ಕಂಪ್ನಿ ಬರ್ತಾರೆ, ಹೂಡಿಕೆ ಮಾಡ್ತಾರೆ, ನಿಮ್ಮ ಆಕ್ಟಿವಿಟೀಸ್ ಏನಾಗುತ್ತೆ, ಎಕನಾಮಿಕ್ ಆಕ್ಟಿವಿಟೀಸು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಓಕೆ, ಆವಾಗ ಎಸ್ ನಾವು ಮಾಡಬೇಕು ಅನ್ನೋದಕ್ಕೆ ಏನ್ ತಗೊಂಡ್ಬರ್ತಾರೆ, LPG ರಿಫಾರ್ಮ್ಸ್, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಅಂಡ್ ಗ್ಲೋಬಲೈಸೇಷನ್. ಇದು ನೆಕ್ಸ್ಟ್ ಕ್ಲಾಸಲ್ಲಿ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳ್ತೀನಿ, ಯಾಕೆ ಇದು ಒಂದು ಸಪ್ರೇಟ್ ಚಾಪ್ಟರ್ ಹೇಳ್ಬೇಕು ನಾನು. ಸಪ್ರೇಟ್ ಒಂದು ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಆದ್ರೂ, 20 ಮಿನಿಟ್ಸ್ ಹಾಫ್ ಆನ್ ಅವರ್ ಹೇಳಬೇಕು ಇದ್ರ ಬಗ್ಗೆ, ಅದು ಸಪ್ರೇಟ್ ಆಗಿ ಬರುತ್ತೆ. ಇಲ್ಲಿ ಜಸ್ಟ್ ತಿಳ್ಕೊಳ್ಳಿ ಅಷ್ಟೇ. ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಅಂಡ್ ಗ್ಲೋಬಲೈಸೇಷನ್. ಲಿಬರಲೈಸೇಷನ್ ಅಂದ್ರೆ ಲಾಸ್ ಅನ್ನು ಏನ್ ಮಾಡೋದು, ಸ್ಟ್ರಿಂಜೆಂಟ್ ಲಾಸ್ ಇರಬಾರ್ದು. ಈಸಿಯಾಗಿ FDI ಇನ್ವೆಸ್ಟ್ ಮಾಡ್ತಾನ, ಓಕೆ ಒಂದಿಷ್ಟು ಚೆಕ್ ಮಾಡಬೇಕು, ಇನ್ವೆಸ್ಟ್ ಮಾಡಕ್ಕೆ ಅವನಿಗೆ ಪರ್ಮಿಷನ್ ಈಸಿಯಾಗಿ ಸಿಗ್ಬೇಕು. ಪ್ರೈವೇಟೈಸೇಷನ್, ಒಂದಿಷ್ಟು ಫ್ಯಾಕ್ಟರಿಗಳನ್ನ ಇಟ್ಕೊಂಡು ಕೂತಿರಪ್ಪ ಗೌರ್ಮೆಂಟ್ ನಿಮ್ ಕೈಯಲ್ಲೇ, ಆ ಒಂದು ಸೆಕ್ಟರ್ಗಳನ್ನ, ಆ ವಲಯಗಳನ್ನ ಪ್ರೈವೇಟ್ ಕಂಪನಿ, ಪ್ರೈವೇಟ್ ಎಂಟಿಟಿಗಳಿಗೆ ಏನ್ ಮಾಡಿ ಸ್ಥಾಪನೆ ಮಾಡಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಏನ್ ಮಾಡ್ತಾರೆ, ಹೇಳ್ತಾರೆ. ಗ್ಲೋಬಲೈಸೇಷನ್, ಬೇರೆ ಬೇರೆ ಕಂಪನಿಗಳು ಬರಬೇಕು,
ಇನ್ವೆಸ್ಟ್ ಮಾಡಬೇಕು, ಅವ್ರ ಕಲ್ಚರ್ನ ನೀವು ಅಡಾಪ್ಟ್ ಮಾಡ್ಕೊಳ್ಳಿ. ಅಂದ್ರೆ ನಿಮ್ದು ನೇಷನ್ ಬೆಳೆಯುತ್ತೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಗೊಂದು ಮಾನ್ಯತೆ ಸಿಗುತ್ತೆ ಅಂತ ಹೇಳ್ತಾರೆ. ಅವಾಗ ಒಪ್ಕೋತಾರೆ. ಒಪ್ಕೊಂಡು ಮಾಡಿದಾಗ್ಲೇ ಏನು FDI ಜಾಸ್ತಿ ಆಗುತ್ತೆ, ನಮ್ಮ ಫಾರೆಕ್ಸ್ ರಿಸರ್ವ್ ಜಾಸ್ತಿ ಆಗುತ್ತೆ. ಅವಾಗಲೇ ಏನು ಅಗ್ರಿಕಲ್ಚರ್ ಇಂದ ರೂರಲ್ ಎಂಪ್ಲಾಯ್ಮೆಂಟ್ ಇಂದ ಅರ್ಬನ್ ಎಂಪ್ಲಾಯ್ಮೆಂಟ್ಗೆ ನಮ್ಮ ಸೊಸೈಟಿ, ನಮ್ಮ ಸಮಾಜ ಏನಾಗುತ್ತೆ, ಶಿಫ್ಟ್ ಆಗಕ್ಕೆ ಶುರು ಆಯ್ತು. ಓಕೆ, ಸ್ಟೇಟ್ಮೆಂಟೇ ಇದೆ ಒಂದು ಪ್ರಿವಿಯಸ್ ಇಯರ್ ಕ್ವಶನ್ ಅಲ್ಲಿ, ಇದು ಬಿಡಿಸಿದ್ದೆ ಯೂಟ್ಯೂಬ್ ಅಲ್ಲಿ. ಅದನ್ನು ಇದರಲ್ಲಿ ಏನ್ ಬರುತ್ತೆ, ಸೆಬಿ 1992ರಲ್ಲಿ ಇದಕ್ಕೆ ಶಾಸಕ ಸ್ಥಾನಮಾನ, ಶಾಸನಾತ್ಮಕ ಸ್ಥಾನಮಾನ ಆಕ್ಟ್ ಆಗಿ ಇದೊಂದು ಸ್ಟ್ಯಾಟ್ಯೂಟರಿ ಬಾಡಿ ಆಗಿ ಶಾಸನಾತ್ಮಕ ಸಂಸ್ಥೆಯಾಗಿ ಏನ್ ಮಾಡ್ತಾರೆ, ಕನ್ವರ್ಟ್ ಮಾಡ್ತಾರೆ. ಮುಂಚೆ ಇದು ಬರೀ ಏನಾಗಿತ್ತು, ಹಲ್ಲಿಕ್ಕಿತ್ತು ಹಾವು, ಒಂದು ಎಕ್ಸಿಕ್ಯೂಟಿವ್ ಬಾಡಿ. ಇದನ್ನ ಹೇಳಿದ್ ಯಾರು ಕೇಳ್ತಾ ಇರಲಿಲ್ಲ. ಓಕೆ, ಯಾರು ಏನು ಕೇಳ್ತಾ ಇರಲಿಲ್ಲ. ಒಂದು ಸ್ಟ್ಯಾಟ್ಯೂಟರಿ ಸ್ಟೇಟಸ್ ಸಿಕ್ಕಾಗ ಅದಕ್ಕೊಂದು ಏನಾಗುತ್ತೆ, ಒಂದು ಪವರ್ ಇರುತ್ತೆ. 1970ರಲ್ಲಿ ಆ ಒಂದು ಸ್ಟೇಟಸ್ ಸಿಗುತ್ತೆ. ಅದೇ ತರ ಏನಾಗುತ್ತೆ, ನಾವು WTO ನಲ್ಲಿ ಸದಸ್ಯತ್ವವನ್ನು, ಏನು ಮೆಂಬರ್ಶಿಪ್ ಅನ್ನು ಕೂಡ ಏನ್ ಮಾಡ್ತೀವಿ, ಪಡಿತೀವಿ. ಇದೆಲ್ಲ ಕಾರಣದಿಂದ ಅಪಾರ ಯಶಸ್ಸು ಸಿಗುತ್ತೆ ಈ 8ನೇ ಪಂಚವಾರ್ಷಿಕ ಯೋಜನೆಗೆ. 5% 5.6% ಗುರಿ ಇರುತ್ತೆ, ಬಟ್ ಸಾಧನೆ 6.7 ಆಗುತ್ತೆ. ಒನ್ ಆಫ್ ದಿ ಮೋಸ್ಟ್ ಸಕ್ಸಸ್ಫುಲ್ 5 year ಪ್ಲಾನ್ ಇದು. ಯಾವುದು, ಈ 8ನೇ ಪ್ಲಾನು. LPG ರಿಫಾರ್ಮ್ಸ್ ಮಾಡ್ತೀವಿ, ಏನಾಗುತ್ತೆ, ರುಪಿ ಡಿವೆಲಪ್ ಟು ಬೂಸ್ಟ್ ಎಕ್ಸ್ಪೋರ್ಟ್ಸ್ ಜಾಸ್ತಿ ಆಗುತ್ತೆ. ಮಾರ್ಕೆಟ್ಸ್ ನ ಸೆಬಿ ರೆಗ್ಯುಲೇಟ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಗ್ಲೋಬಲ್ ಎಕನಾಮಿಗೆ ನಾವು ಇಂಟಿಗ್ರೇಟ್ ಆಗ್ತೀವಿ, ಬಿಕಾಸ್ ಯಾಕಂದ್ರೆ WTO ನಾವೇನಾಗಿರ್ತೀವಿ, ಮೆಂಬರ್ ಆಗಿರ್ತೀವಿ. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಆಗಿರ್ತೀವಿ, ಮೆಂಬರ್ ಆಗಿರ್ತೀವಿ. ಅದರಿಂದ ಗ್ಲೋಬಲ್ ಅಲ್ಲೂ ನಮ್ಗೆ ಏನಾಗುತ್ತೆ, ಜಾಗತಿಕವಾಗಿ ಮನ್ನಣೆ ಸಿಗಕ್ಕೆ ಶುರು ಆಗುತ್ತೆ. ಓಕೆ, ಅಲ್ಲಿಂದ ಎಲ್ಲ ಹೊಸದೇ, ಕಂಪ್ಲೀಟ್ ಹೊಸ ಸ್ಕೀಮ್ಸು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋ. ಯಾಕಂತಂದ್ರೆ ಟ್ರಾನ್ಸ್ಪೋರ್ಟೇಷನ್ ಚೆನ್ನಾಗಿರ್ಬೇಕು, ಯಾಕಂದ್ರೆ ಫ್ಯಾಕ್ಟರಿಗಳಾಗಿರುತ್ತೆ. ಟ್ರಾನ್ಸ್ಪೋರ್ಟೇಷನ್ ಚೆನ್ನಾಗಿರ್ಬೇಕಂದ್ರೆ ರೋಡ್ಗಳು ಚೆನ್ನಾಗಿರ್ಬೇಕು ಅಲ್ವಾ. ಈಗ ರೂರಲ್ ಇಂದ ಅರ್ಬನ್ಗೆ ಪೀಪಲ್ ಏನಾಗ್ತಾ ಇದ್ರೆ, ಮೈಗ್ರೇಟ್ ಆಗ್ತಾ ಇದ್ರೆ, ಬಿಕಾಸ್ ಆಫ್ ಕಂಪನಿಗಳು ಬಂದಿದೆ, ಗ್ಲೋಬಲೈಸೇಷನ್ ಬಂದಿದೆ. ಅದಕ್ಕೇನ್ ಬೇಕು, ಒಳ್ಳೆ ಶಿಕ್ಷಣ ಬೇಕು. ಆ ಶಿಕ್ಷಣಕ್ಕೂ ಏನು ಉತ್ತೇಜನ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ, ರೋಡ್ಗಳನ್ನ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ 2000. ಫೇಸ್ 3 ನೋಡ್ಕೊಳ್ಳಿ, ಇತ್ತೀಚೆಗೆ ಫೇಸ್ 3, ಐ ಥಿಂಕ್ ಫೇಸ್ 3, ಜಸ್ಟ್ ಚೆಕ್, ಐ ಮೇ ರೈಟ್ ಆರ್ ರಾಂಗ್. ಫೇಸ್ 3 ಯಾವ್ದಕ್ ಮಾಡಿದ್ದಾರೆ, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಫೇಸ್ 3 3ನೇ ಹಂತವನ್ನ ಲಾಸ್ಟ್ 1.5 year ಬ್ಯಾಕ್ ತಗೊಂಡ್ ಬಂದ್ರು. ಎಲ್ಲಿ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್, ನಕ್ಸಲೈಟ್ಸ್ ಗಳ ಹಾವಳಿ ಎಲ್ಲಿ ಜಾಸ್ತಿ ಇದೆ ಅಲ್ವಾ, ಅಲ್ಲಿ ರೋಡ್ಗಳನ್ನ ಡೆವಲಪ್ ಮಾಡಬೇಕು, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ನ ಡೆವಲಪ್ ಮಾಡಬೇಕು ಅನ್ನೋ ಕಾರಣಕ್ಕೆ ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ಯೋಜನೆ 3ನೇ ಹಂತವನ್ನ ಏನ್ ಮಾಡ್ತಾರೆ, ತಗೊಂಡ್ ಬಂದ್ರು ಹಳ್ಳಿಗಳಿಗೆ. ಇದು ಎಸ್ಪೆಷಲಿ ಇದು 2000ದಲ್ಲಿ ಬಂದಿತ್ತು, ಬಟ್ 3ನೇ ಹಂತ ಇತ್ತೀಚೆಗೆ ಬಂದಿದೆ. ಅದನ್ನೊಂದ್ಸಲ ನೋಟ್ ಮಾಡ್ಕೊಳ್ಳಿ. ಓಕೆ, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಏನು, ಹಳ್ಳಿಗಳಲ್ಲಿ ಏನ್ ಮಾಡೋದು, ರಸ್ತೆಯ ಸಂಪರ್ಕವನ್ನ ಚೆನ್ನಾಗಿ ಮಾಡಬೇಕು. ಸರ್ವ ಶಿಕ್ಷಣ ಅಭಿಯಾನವನ್ನ ತಗೊಂಡು ಬಂದ್ರು. ಇದರ ಮುಂದುವರೆದ ಭಾಗವಾಗಿ RTE, ರೈಟ್ ಟು ಎಜುಕೇಶನ್. RTE, ರೈಟ್ ಟು ಎಜುಕೇಶನ್, ಶಿಕ್ಷಣ ಹಕ್ಕು ಕಾಯ್ದೆ. ಶಿಕ್ಷಣ ಹಕ್ಕು ಕಾಯ್ದೆ ಎಷ್ಟನೇ ತಿದ್ದುಪಡಿಯಪ್ಪ ಇದು, ಗೊತ್ತಿದ್ರೆ ಕಮೆಂಟ್ ಹಾಕಿ. RTE ಎಷ್ಟನೇ ತಿದ್ದುಪಡಿ, RTE ಎಷ್ಟನೇ ತಿದ್ದುಪಡಿ, RTE ಆಕ್ಟ್ ವಿಚ್ ಅಮೆಂಡ್ಮೆಂಟ್, ಕಮೆಂಟ್ ತುಂಬಾ ಸಲ ಬಂದಿದೆ ಇದು ಎಕ್ಸಾಮ್ಸ್ ಅಲ್ಲಿ. 86ನೇ ತಿದ್ದುಪಡಿ, ಇಂಪಾರ್ಟೆಂಟ್, ತುಂಬಾ ಸಲ ಬಂದಿದೆ ನೋಡಿ. ಇಲ್ಲಿ ಎಜುಕೇಶನ್ ಬಂತ, ಅದಕ್ಕೆ ನಾನು ಎಜುಕೇಶನ್ ತಗೊಂಡು ಒಂದು ಆಡ್ ಅಪ್ ಮಾಡಿದೆ ಪಾಯಿಂಟ್ ನ, ಗೊತ್ತಾಯ್ತಾ. 86ನೇ ತಿದ್ದುಪಡಿ, ಶಿಕ್ಷಣ ಹಕ್ಕು ಕಾಯ್ದೆ, ಇವೆಲ್ಲ ಆಗುವಂಥದ್ದು ಇದೇ ಟೈಮ್. ಯಾವ ಇಯರ್, 2000 ಎಷ್ಟನೇ ಇಯರ್, 2000. RTE ಬಂದಿದ್ದು, ರೈಟ್ ಟು ಎಜುಕೇಶನ್, ಯಾವ ಇಯರ್ ಅಲ್ಲಿ ಬಂದಿದ್ದು, ವಿಚ್ ಇಯರ್. 86ನೇ ತಿದ್ದುಪಡಿ ಯಾವ ವರ್ಷ, 2002. ವೆರಿ ಗುಡ್, 2002, ನಾಟ್ 9. ಅದು ಇಂಪ್ಲಿಮೆಂಟ್ ಮಾಡಿ ಏನೋ ಚೇಂಜಸ್ ಮಾಡಿದಾರೆ ಅವಾಗ. ಓಕೆ, RTE ಆಕ್ಟ್ ಬಂದಿದ್ದೆ 2002. ಓಕೆ, 2002. ಅದನ್ನ ಇದನ್ನ ಮಾಡ್ತಾರೆ, ಒಂದಿಷ್ಟು ಏನೋ ತಗೊಂಡ್ ಬೇರೆ ಏನೋ ಒಂದಿಷ್ಟು ಆಡ್ ಮಾಡ್ತಾರೆ ಅವಾಗ 2009ರಲ್ಲಿ ಅಗೇನ್. ಬಟ್ ಮೇನ್ ಬಂದಿದ್ದೆ 2002. ಒಂದಿಷ್ಟು ಆಡ್ ಅಪ್ ಮಾಡ್ತಾರೆ 2009ರಲ್ಲಿ.
ರಿಪ್ಲೇಸ್ ಏನೋ ಮಾಡ್ತಾರೆ. ಹಳೆ ಗೌರ್ಮೆಂಟ್ ಇತ್ತಪ್ಪ, ಬೇಡ ನಾವು ರಿಪ್ಲೇಸ್ ಮಾಡಿ, ಈಗ ಮನ್ರೇಗಾ ತೆಗೆದು ನೇಮ್ ಚೇಂಜ್ ಮಾಡಿದ್ವಲ್ವ, ಬಿ ರಾಮ್ಜಿ ಅಂತೇನೋ, ಅದೇ ತರ ಅಷ್ಟೇ. ಓಕೆ, ಮೂಲತಃ 2002 ನೆನ್ಪಿಟ್ಕೊಳ್ಳಿ. ಇದೇ ತರ ಓದ್ಬೇಕು ನೀವು. ಏನ್ ಮಾಡಿದ್ವಿ ನಾವು? ಸರ್ವ ಶಿಕ್ಷಣ ಅಭಿಯಾನ, ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಅಂದ್ರೆ ರೈಲ್ವೆ ಕನೆಕ್ಷನ್ ಇದು. ಯಾಕಂದ್ರೆ ಟ್ರಾನ್ಸ್ಪೋರ್ಟೇಷನ್ಗೆ ರೈಲ್ವೆ ಬಹಳ ಇಂಪಾರ್ಟೆಂಟ್ ಅಲ್ವಾ, ಪ್ರೊಡಕ್ಷನ್ ಏನು ಗೂಡ್ಸ್ ಟ್ರಾನ್ಸ್ಪೋರ್ಟ್ ಮಾಡಕ್ಕೆ ಅಲ್ವಾ, ಅದಕ್ಕೋಸ್ಕರ. 2002ರಿಂದ 7 ಯಾರು ಇರ್ತಾರೆ? ಆಲ್ಮೋಸ್ಟ್ ನಮ್ಮ 99ರಿಂದನೇ 2003 ತನಕ ಯಾರಿದ್ರು? ಅಟಲ್ ಬಿಹಾರಿ ವಾಜಪೇಯಿ ಅವರೇ ಇದ್ರು. ಎಸ್ಪೆಷಲಿ 97ರಿಂದ 99 ಏನಿದೆ ಅಲ್ವಾ, 2 ವರ್ಷ, ಒಂದು ಮೂರು ಪ್ರಧಾನಮಂತ್ರಿಗಳು ಚೇಂಜ್ ಆಗ್ತಾರೆ. ಐಕೆ ಗುಜ್ರಾಲ್ ಅಂಡ್ ದೇವೇಗೌಡರು ಮತ್ತೆ ವಾಜಪೇಯಿ ಅವರು ಇರ್ತಾರೆ, ಹೋಗ್ಬಿಡ್ತಾರೆ. ಅಗೇನ್ ಮತ್ತೆ ಎಲೆಕ್ಟ್ ಆಗಿ ಬರ್ತಾರೆ 99. 3 ಜನ ಚೇಂಜ್ ಆಗ್ತಾರೆ. ಹಿಂಗಾಗಿ ಅಲ್ಲಿ ಏನಂತ ಇದಾಗಲ್ಲ ಜಾಸ್ತಿ. ಅದಕ್ಕೆ ಎಲ್ಲ ಸ್ಟಾರ್ಟ್ ಆಗೋದೇ 2000ರಿಂದ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಸ್ಟಾರ್ಟ್ ಆಗಿದ್ದು. ಸ್ಕೀಮ್ಸ್ ಆಗಿರ್ಬೋದು, ಪಾಲಿಸಿ ಇಂಪ್ಲಿಮೆಂಟೇಷನ್, ಬೆಟರ್ ಪಾಲಿಸಿಗಳನ್ನ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ಅದೇ ತರ ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ ಈಗಲೂ ಇದೆ. ಇದಕ್ಕೆ ನೇಮ್ ಚೇಂಜ್ ಮಾಡಿದ್ದಾರೆ. ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ ಏನಿದೆಪ್ಪ ನೇಮ್ ಈಗ? ಅದು ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್. ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ ನೇಮ್ ಏನಿದೆ ಈಗ? ನೇಮ್ ಏನಿದೆ ಈಗ? ಏನ್ ನೇಮ್ ಇದೆ? ನೇಮ್ ಚೇಂಜ್ ಮಾಡಿದಾರಲ್ವಾ? ವಾಟ್ ಈಸ್ ನೇಮ್? ಕರೆಂಟ್ ಅಫೇರ್ಸ್. ಜಲ್ ಜೀವನ್ ಬೇರೆ, ನಾಟ್ ಇದು ರೂರಲ್ ಹೆಲ್ತ್ ನಾನು ಕೇಳ್ತಾ ಇರೋದು. ಐ ಆಮ್ ಆಸ್ಕಿಂಗ್ ರೂರಲ್ ಹೆಲ್ತ್ ಏನಿದೆ? ಪ್ರಧಾನಮಂತ್ರಿ ಸಮಗ್ರ ಸ್ವಾಸ್ಥ್ಯ ಮಿಷನ್. ಏನು? ಪ್ರಧಾನಮಂತ್ರಿ ಸಮಗ್ರ ಸ್ವಾಸ್ಥ್ಯ ಮಿಷನ್ ಇದ್ರ ಹೆಸರು. ಆಯುಷ್ಮಾನ್ ಬೇರೆ. ಆಯುಷ್ಮಾನ್ ಈಸ್ ಅ ಕಂಪ್ಲೀಟ್ಲಿ ಡಿಫರೆಂಟ್, ಅದು ಹೊಸ ಸ್ಕೀಮೇ. ಅದು ಯಾವ್ದಾದ್ರು ನೇಮ್ ಚೇಂಜ್ ಮಾಡಿಲ್ಲ. ಆಯುಷ್ಮಾನ್ ಈಸ್ ಅ ಕಂಪ್ಲೀಟ್ ಡಿಫರೆಂಟ್ ಹೆಲ್ತ್ ರಿಲೇಟೆಡ್ ಸ್ಕೀಮ್. ಅದು ಇದು ಸಮಗ್ರ ಸ್ವಾಸ್ಥ್ಯ ಅಭಿಯಾನ್. ಓಕೆ, ಸಮಗ್ರ ಸ್ವಾಸ್ಥ್ಯ, ಪ್ರಧಾನಮಂತ್ರಿ ಸಮಗ್ರ ಸ್ವಾಸ್ಥ್ಯ ಅಭಿಯಾನ್. ಪ್ರಧಾನಮಂತ್ರಿ ಸಮಗ್ರ ಸ್ವಾಸ್ಥ್ಯ ಅಭಿಯಾನ್ ಈಗ ನ್ಯೂ ನೇಮ್ ಇದ್ರದ್ದು. ಓಕೆ, ಸೊ ನೋಡ್ಕೊಳ್ಳಿ. ರೂರಲ್ ಸಂಬಂಧಪಟ್ಟಂತ, ಗ್ರಾಮೀಣಕ್ಕೆ ಸಂಬಂಧಪಟ್ಟಂತ ಸ್ಕೀಮ್ಗಳು, ಯೋಜನೆಗಳು ಏನಿದಾವಲ್ಲ ಎಲ್ಲ ನೋಡ್ಕೊಳ್ಳಿ. ಇಂಪಾರ್ಟೆಂಟು, ಎಕ್ಸಾಮ್ಸ್ಗೆ ಬರುತ್ತೆ. ಓಕೆ, ಅದು ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಓಕೆ, 9, 10 ಆಲ್ಮೋಸ್ಟ್ 10ನೇದ್ದು 2004ರಿಂದಾನೇ ಚೇಂಜ್ ಆಗ್ಬಿಡುತ್ತೆ. 2004ರಲ್ಲಿ ಯಾರು ಇರ್ತಾರೆ ಪ್ರಧಾನಮಂತ್ರಿಗಳು? 2004 ಯಾರು? ನಮ್ಮ ಮನಮೋಹನ್ ಸಿಂಗ್ ಅವರು. ಓಕೆ, ಮನಮೋಹನ್ ಸಿಂಗ್ ಅವರು ಇರ್ತಾರೆ. ಕಂಟಿನ್ಯೂಸ್ 3 ವರ್ಷ ಇದಾಗುತ್ತೆ. ರೈಟ್, ಗೊತ್ತಾಯ್ತಾ? ಸೇಮ್ ಇಲ್ಲಿ ಇಂಗ್ಲಿಷಲ್ಲಿ ಇದೆ ಅಷ್ಟೇ. 11 ಮತ್ತು 12 ಕಂಟಿನ್ಯೂಸ್. 11 ಮತ್ತೆ 12 ಯಾರು? ಮಾಂಟೆಕ್ ಸಿಂಗ್ ಅಹ್ವಾಲಿಯಾ. ಇದ್ರದ್ದು ಆರ್ಕಿಟೆಕ್ಚರ್ ಅಂತ ಹೇಳ್ತೀವಿ, ಅಥವಾ ಅದ್ರದ್ದು ಮಾಡೆಲ್ ಅಂತ ಹೇಳ್ತೀವಿ. 11ನೇ ಯೋಜನೆ ಇದು ಡೈರೆಕ್ಟ್ ಆಗಿ ಮನ್ರೇಗಾ. 11ನೇ ಪ್ಲಾನ್ ಮನ್ರೇಗಾ ಬರುತ್ತೆ. ಬಂದಿವಪ್ಪ, ಬರುತ್ತೆ. ಐ ವಿಲ್ ಟೆಲ್ ಡೀಟೇಲ್ಸ್, ಇಲ್ಲಿ ಬರುತ್ತೆ, ಹೇಳ್ತೀನಿ. ಬರುತ್ತೆ ಮನ್ರೇಗಾ 11ನೇದ್ದು. ಮನ್ರೇಗಾ 11ನೇದ್ದು. ಓಕೆ, ರೈಟ್. ಮನ್ರೇಗಾ 11ನೇದ್ದು. 11ನೇ 5 ಇಯರ್ ಪ್ಲಾನ್ ಗುರಿ ಏನಾಗಿತ್ತು? ಇದೆಷ್ಟೋ ಸಲ ಕೇಳಿದ್ದಾರೆ. ಇನ್ಕ್ಲೂಸಿವ್ ಗ್ರೋತ್. ಪ್ರಿವಿಯಸ್ ಇಯರ್ ಕ್ವಶನ್ಸ್ ಅಲ್ಲಿ ಬಂದಿದೆ, ಬೇರೆ ಬೇರೆ ಎಕ್ಸಾಮ್ಸ್. 11ನೇ ಪಂಚವಾರ್ಷಿಕ ಯೋಜನೆ ಉದ್ದೇಶ ಏನು? ಇನ್ಕ್ಲೂಸಿವ್ ಗ್ರೋತ್ ಅಂದ್ರೆ ಎಲ್ಲರನ್ನೂ ಒಳಗೊಂಡಂತಹ ಬೆಳವಣಿಗೆ ಆಗಿರಬೇಕು. ಓಕೆ, 12ನೇ ಯೋಜನೆ ಏನು? ಅಂತರ್ಗತ ಮತ್ತು ಸುಸ್ಥಿರ ಬೆಳವಣಿಗೆ. ಮೋರ್ ಇನ್ಕ್ಲೂಸಿವ್ ಗ್ರೋತ್ ಅಂಡ್ ಸಸ್ಟೈನೇಬಲ್ ಡೆವಲಪ್ಮೆಂಟ್. 12ನೇದ್ದು ಗುರಿ ಏನಾಗಿತ್ತು? ಬಡತನ ಕಮ್ಮಿ ಮಾಡಬೇಕು, ಶಿಶು ಮರಣ ಕಮ್ಮಿ ಮಾಡಬೇಕು, ತಾಯಂದಿರ ಮರಣ ಏನಾಗಬೇಕು? ಕಮ್ಮಿ ಮಾಡಬೇಕು. ಇದಕ್ಕಂತ ಏನ್ ಮಾಡುತ್ತೆ? ತಾಯಂದಿರ ಮರಣ ಕಮ್ಮಿ ಮಾಡಬೇಕು ಅಂತ ಮಾತೃವಂದನಾ ಯೋಜನಾ, ಪ್ರಧಾನಮಂತ್ರಿ ಮಾತೃವಂದನಾ ಯೋಜನಾ ತಗೊಂಡು ಬಂದ್ರು.
ಓಕೆ, ಶಿಶುಗೆ ಅಂತ ಒಂದು ಸುಕನ್ಯಾ ಸಮೃದ್ಧಿ ಯೋಜನಾ, ಸುಕನ್ಯಾ ಸಮೃದ್ಧಿ ಇವೆಲ್ಲ ಸ್ಕೀಮ್ಸ್ ನೋಡ್ಕೊಳ್ಳಿ, ಇಂಪಾರ್ಟೆಂಟು. ಸುಕನ್ಯಾ ಸಮೃದ್ಧಿ ಯೋಜನಾ. ಅದೇ ತರ ಬಡತನ ಕಮ್ಮಿ ಮಾಡಬೇಕು, ಹಸಿವನ್ನ ಕಮ್ಮಿ ಮಾಡ್ಬೇಕನ್ನಕ್ಕೆ ಫುಡ್ ಸೆಕ್ಯೂರಿಟಿ ಆಕ್ಟ್, ಆಹಾರ ಭದ್ರತಾ ಕಾಯ್ದೆ ಏನು ತಗೊಂಡ್ ಬಂದ್ರು. ಆಹಾರ ಭದ್ರತಾ ಕಾಯ್ದೆನ ಏನ್ ಮಾಡಿದ್ರು, ತಗೊಂಡ್ ಬಂದ್ರು. ಗೊತ್ತಾಯ್ತಾ? ಇನ್ಕ್ಲೂಸಿವ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಯಾವ್ದು. ಓಕೆ, ಗೊತ್ತಾಯ್ತಾ? ಮನ್ರೇಗಾ 11ನೇದ್ದು ಮನ್ರೇಗಾ, ಇವೆಲ್ಲ ಆಲ್ಮೋಸ್ಟ್ ಇದ್ರದ್ದು 12ನೇದ್ದು. ಓಕೆ, ರೈಟ್. ಮೆಟರ್ನಲ್ ಮಾರ್ಟಾಲಿಟಿ, ಇನ್ಫ್ಯಾಂಟ್ ಮಾರ್ಟಾಲಿಟಿ, ಇದನ್ನ ಕಮ್ಮಿ ಮಾಡಕ್ಕೆ ಏನು 11ನೇದಾಗಿತ್ತು. 12ನೇದು ಏನು ಫಾಸ್ಟರ್ ಸಸ್ಟೈನೇಬಲ್ ಅಂಡ್ ಮೋರ್ ಇನ್ಕ್ಲೂಸಿವ್ ಗ್ರೋತ್ ಅನ್ನ ಮಾಡಕ್ಕೆ ಏನ್ ಮಾಡಿದ್ರು, 12ನೇದು ಪ್ಲಾನ್ ಆಗಿತ್ತು. ಓಕೆ, ರೈಟ್. ಮನ್ರೇಗಾ, 1 ಸೆಕೆಂಡ್, ಇದಾಯ್ತು. ಮನ್ರೇಗಾ ಆಕ್ಚುಲಿ ಆಕ್ಟ್ ಬಂದಿದ್ದು 2006, ಬಟ್ ಅವಾಗ ಇದು ಇರಲಿಲ್ಲ. ಬಟ್ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ದು 9 ಓಕೆನಾ. ಸ್ಕೀಮ್, ಮನ್ರೇಗಾ ಸ್ಕೀಮ್, ಅದನ್ನ ಇದು ಬರೀ ಸ್ಕೀಮ್ ಅಂತ ಇತ್ತು, ಅದನ್ನ ಆಕ್ಟ್ ಮಾಡಿದ್ದು ಆಮೇಲೆ. ಓಕೆ, 9 ಮನ್ರೇಗಾನ ಆಕ್ಟ್ ಅಂತ, ನರೇಗಾ ಅಂತ ಇತ್ತು ಮುಂಚೆ, ಬರೀ ನರೇಗಾ ಅಂತ ಇತ್ತು. ಅದನ್ನ 2009 ಅಕ್ಟೋಬರ್ 2 ಗಾಂಧೀಜಿಯವರ ಬರ್ತ್ಡೇಗೆನೆ ಏನ್ ಮಾಡಿದ್ರು, 2009 ಅಕ್ಟೋಬರ್ 2, ಓಕೆನಾ. ಅಕ್ಟೋಬರ್ 2ಕ್ಕೆ ಏನ್ ಮಾಡಿದ್ರು, ಮನ್ರೇಗಾ ಆಕ್ಟ್ ನ ತಗೊಂಡ್ ಬಂದ್ರು. ಮುಂಚೆ ಬರೀ ನರೇಗಾ ಅಂತ ಇತ್ತು, ಆಮೇಲೆ MG ನರೇಗಾ ಅಂತ ಮಾಡಿದ್ರು. ಯಾವಾಗ? ಅಕ್ಟೋಬರ್ 2, 2009. ಓಕೆ, ರೈಟ್. ಈಗ ಜಿ ಅಂತೇನೋ ಮಾಡಿದ್ದಾರೆ. ಓಕೆ, ಏನ್ ಡಿಫ್ರೆನ್ಸ್ ಇಲ್ಲ, ಒಂದೆರಡು ಫೀಚರ್ಸ್ ಏನ್ ಮಾಡಿದ್ದಾರೆ ಅದನ್ನ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಓಕೆ, ಒಂದೆರಡು ಡಿಫ್ರೆನ್ಸ್ ನೋಡ್ಕೊಂಬಿಡಿ, ಕೇಳ್ಬೋದು. ಓಕೆ, ಡಿಫ್ರೆನ್ಸ್ ನೋಡ್ಕೊಳ್ಳಿ, ದೇ ಮಾಸ್ಕ್ ಡಿಫ್ರೆನ್ಸಸ್. ಓಕೆ, ಗೊತ್ತಾಯ್ತಾ? ಸೊ ಇದಿಷ್ಟು 12 ಪಂಚವಾರ್ಷಿಕ ಯೋಜನೆದು ಯಾವ್ಯಾವ ಗುರಿ ಸಾಧಿಸಿದ್ರು, ಎಲ್ಲೆಲ್ಲಿ ಏನೇನಾಯ್ತು, ಇಂಪಾರ್ಟೆಂಟ್ ಅಷ್ಟು ಕೊಟ್ಟಿದ್ದೀನಿ. ಜಸ್ಟ್ ಈ ಒಂದು ಗ್ರಾಫ್ ನೋಡ್ಕೊಂಡ್ರೆ ನಿಮಗೆ ಡೆಫಿನೆಟ್ಲಿ ಇದು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಈಸಿ ಇದೆ. ಓಕೆ, ಈಸಿ ಇದೆ. ಸೇಮ್ ಅದೇ ಅಲ್ಲಿ ಹೇಳಿದ್ದೆ, ಇಲ್ಲಿ GDP ದರ ಯಾವ್ದಿತ್ತು, ಎಲ್ಲಿ ಫೇಲ್ ಆಯಿತು, ಎಲ್ಲಿ ಚೆನ್ನಾಗಿತ್ತು ಅನ್ನೋದು ಗ್ರಾಫ್ ನೋಡ್ಕೊಳ್ಳಿ ಸಾಕು. ಗ್ರಾಫ್ ನೋಡ್ಕೊಂಡ್ರೆ ನಿಮ್ಮೊಂದು ಐಡಿಯಾ ಬಂದ್ಬಿಡುತ್ತೆ. ಓಕೆ, ಐಡಿಯಾ ಬಂದ್ಬಿಡುತ್ತೆ. ಇವನ್ 11th 5-year ಪ್ಲಾನ್ ಇಸ್ ಅ ಫೇಲ್. 12th ಫುಲ್ ಆಗೇ ಇಲ್ಲ, ಹೀಗಾಗಿ 12th ಬಿಟ್ಬಿಡಿ. 11th 9% ಇತ್ತು ಗ್ರೋತು, ಬಟ್ ಆಗಿದ್ದು ಎಷ್ಟು, 7.7. LPG ಟೈಮಲ್ಲಿ ನಾವು ಚೆನ್ನಾಗಿ ಮಾಡ್ತೀವಿ. ಓಕೆ, LPG ಟೈಮಲ್ಲಿ ನಾವು ಚೆನ್ನಾಗಿ ಮಾಡ್ತೀವಿ. 3ನೇದು ಫೇಲ್ ಆಗುತ್ತೆ, 3ನೇ ಪಂಚವಾರ್ಷಿಕ ಯೋಜನೆಯೂ ಫೇಲ್ ಆಗುತ್ತೆ, ಅಷ್ಟಾಗಲ್ಲ ಸಾಧನೆ. ಓಕೆ, ಆಲ್ಮೋಸ್ಟ್ ಎಲ್ಲ ಫೇಲೇ, 1, 2, 3 ಅಷ್ಟೇ ಚೆನ್ನಾಗಾಗಿದೆ ಅಷ್ಟೇ. ಯಾವ್ದು ಚೆನ್ನಾಗಿದೆ ಅದು ನೋಡ್ಕೊಳ್ಳಿ, ಮಿಕ್ಕಿದ್ದು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವುದು ಸಾಧನೆ ಆಗಿಲ್ಲ ಅಷ್ಟೊಂದು ಅಂತ. ಯೋಜನಾ ಆಯೋಗ ಮುಗಿಯುತ್ತೆ 2014-15 ಯೋಜನಾ ಆಯೋಗನ ವಿಸರ್ಜಿಸ್ತಾರೆ. ನೀತಿ ಆಯೋಗ ಫುಲ್ ಫಾರ್ಮ್ ತಿಳ್ಕೊಳ್ಳಿ ಫಸ್ಟ್. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಏನು? ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಓಕೆನಾ? ನೀತಿ ಆಯೋಗ ಫುಲ್ ಫಾರ್ಮ್ ಏನು? ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಹೇಳದ್ನಲ್ವಾ? ಪ್ಲಾನಿಂಗ್ ಕಮಿಷನ್ದು ಏನಿತ್ತು? ಟಾಪ್ ಡೌನ್, ಮೇಲಿಂದ, ಸೆಂಟ್ರಲೈಸ್ಡ್, ಕೇಂದ್ರೀಕರಣ ಆಗಿತ್ತು. ಕೇಂದ್ರೀಕರಣ ಬೇಡ. ಏನಾಗಬೇಕು? ನಾವು ಪಾರ್ಟಿಸಿಪೇಷನ್ ಮಾಡಿಸೋಣ. ಸ್ಟೇಟ್, ರಾಜ್ಯಗಳ ಒಂದು ಏನಿರ್ಬೇಕು, ಭಾಗವಹಿಸುವಿಕೆನೂ ಇಲ್ಲಿ ಇರಬೇಕು. ಏನೋ ಒಂದು ಸ್ಕೀಮ್ಸ್ ತರ್ತಾ ಇದ್ದೀವಿ, ಪಾಲಿಸಿಗಳನ್ನ ತರ್ತಾ ಇದ್ದೀವಿ ಅಂದ್ರೆ ರಾಜ್ಯಗಳ ಭಾಗವಹಿಸುವಿಕೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಏನಂದಿವಿ? ಅದಕ್ಕೆ ಒಕ್ಕೂಟ ವ್ಯವಸ್ಥೆ, ಕೋಆಪರೇಟಿವ್ ಫೆಡರಲಿಸಂ, ಸಹಕಾರಿ ಒಕ್ಕೂಟ ವ್ಯವಸ್ಥೆಯನ್ನ ಪ್ರತಿನಿಧಿಸುವಂತದ್ದು ಯಾವುದು? ನೀತಿ ಆಯೋಗ. ಸಹಕಾರಿ ಒಕ್ಕೂಟ ವ್ಯವಸ್ಥೆಯನ್ನ ಬೆಂಬಲಿಸುತ್ತೆ, ಆದ್ಯತೆ ಕೊಡುತ್ತೆ. ಯಾಕೆ ಅಂತಂದ್ರೆ ಒಕ್ಕೂಟ ವ್ಯವಸ್ಥೆಯಲ್ಲಿರುವಂತಹ ರಾಜ್ಯಗಳು, ಅದರ ಪ್ರತಿನಿಧಿಗಳು ನೀತಿ ಆಯೋಗದ ಮೀಟಿಂಗ್ ಅಲ್ಲಿ ಭಾಗವಹಿಸ್ತಾರೆ. ಪ್ರತಿ ವರ್ಷಕ್ಕೆ 1 ಸಲ 2 ಸಲ ಮೀಟಿಂಗ್ ಆಗುತ್ತೆ ಪ್ರಧಾನಮಂತ್ರಿಗಳ ಅಧ್ಯಕ್ಷತೆಯಲ್ಲಿ.
ಅದಕ್ಕೆ ಏನಿದು ಕೋಆಪರೇಟಿವ್ ಫೆಡರಲಿಸಮ್ನ ಬೆಂಬಲಿಸುತ್ತೆ. ಇದನ್ನ ಕೇಳಿದ್ದಾರೆ, ತುಂಬಾ ಪರೀಕ್ಷೆಯಲ್ಲಿ ಕೇಳಿದ್ದಾರೆ, ಇಂಪಾರ್ಟೆಂಟ್ ಇದು. ಹೊಸ ಶಕೆ ಆರಂಭವಾಯಿತು, ನೀತಿ ಆಯೋಗ ಬಂದಾಗಿಂದ ಏನಾಗ್ಬಿಡ್ತು, ಒಂದು ಹೊಸ ಶಕೆ ಆರಂಭವಾಯಿತು. ಇದು ಡಿಫರೆನ್ಸ್, ವೆರಿ ಇಂಪಾರ್ಟೆಂಟ್. ಈ ಡಿಫರೆನ್ಸ್ ನೀವು ತಿಳ್ಕೋಬೇಕು. ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಗಳು, ಹೇಳಿಕೆ ಪ್ರಶ್ನೆಗಳು ಬಂದಾಗ ಈ ಡಿಫರೆನ್ಸ್ ಏನಾಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ. ಈ ಡಿಫರೆನ್ಸ್ ಮೇಲೆ ಪ್ರಶ್ನೆಗಳು ಬರುತ್ತೆ. ಇದೇನು ಟಾಪ್ ಡೌನ್ ಅಪ್ರೋಚ್, ಇದು ಬಾಟಮ್ ಅಪ್ ಅಪ್ರೋಚ್ ಬಿಕಾಸ್ ಆಫ್ ಕೋಆಪರೇಟಿವ್ ಫೆಡರಲಿಸಮ್. ರಾಜ್ಯಗಳ ಭಾಗವಹಿಸಿ ಕೂಡ ಇರುತ್ತೆ. ಇದು ಥಿಂಕ್ ಟ್ಯಾಂಕ್, ಹೀಗೆ ಮಾಡಿದ್ರೆ ಈಗ ಆಗುತ್ತೆ, ಹೀಗೆ ಮಾಡಿದ್ರೆ ಇದು ಒಳ್ಳೆಯದು ಅಂತ ಒಂದು ರಿಪೋರ್ಟ್ ಕೊಡುತ್ತೆ. ಅದನ್ನ ಗೌರ್ಮೆಂಟ್ ಇಂಪ್ಲಿಮೆಂಟ್ ಮಾಡಬೇಕು. ರಾಜ್ಯಗಳಾಗಿರ್ಬೋದು, ಸ್ಟೇಟ್ ಆಗಿ ಸೆಂಟ್ರಲ್ ಆಗಿರ್ಬೋದು, ಅವ್ರಿಗೆ ಡಿಪೆಂಡ್ ಮಾಡಬೇಕಾಗುತ್ತೆ. ಫಂಡಿಂಗ್ ಏನು ಮಾಡಲ್ಲ, ಇದು ಹಿಂಗೆ ಮಾಡಿ ಅಂತ ಹೇಳುತ್ತೆ. ಓಕೆ, ಫಂಡಿಂಗ್ ಮಾಡಲ್ಲ, ಅಡ್ವೈಸರಿ ಬಾಡಿ. ಎಸ್, ಅಡ್ವೈಸರಿ ಬಾಡಿ ಅಷ್ಟೇ. ಬಟ್ ಇಲ್ಲಿ ಹಂಗಿಲ್ಲ, ನೀವು ಇದನ್ನ ಮಾಡಬೇಕು, ಇಷ್ಟು ಫಂಡ್ ಕೊಡ್ತೀವಿ ಎಲ್ಲ ಅಂತ ಇಲ್ಲಿ ಡಿಸೈಡ್ ಮಾಡಿರ್ತಾರೆ. ಇಲ್ಲಿ ಒನ್ ಸೈಜ್ ಫಿಟ್, ಎಲ್ಲದಕ್ಕೂ ಒಂದೇ. ಈಗ ಕರ್ನಾಟಕಕ್ಕೂ ಅದೇ, ಬಿಹಾರ್ಗೂ ಅದೇ, ಈಶಾನ್ಯ ರಾಜ್ಯಗಳು ನಾರ್ತ್ ಈಸ್ಟ್ಗೂ ಅದೇ. ಬಟ್ ಇಲ್ಲಿ ಹಂಗಿಲ್ಲ. ಇಲ್ಲಿ ಸ್ಟೇಟ್ ಸೆಂಟರ್ ಕೋಆಪರೇಷನ್ ಇರುತ್ತೆ. ಕರ್ನಾಟಕಕ್ಕೆ ಏನು ಮುಖ್ಯ ಅದನ್ನ ನಾವು ಮಾಡ್ಕೋಬಹುದು, ಈಶಾನ್ಯ ರಾಜ್ಯಗಳಿಗೆ ಏನು ಮುಖ್ಯ ಅದನ್ನ ಮಾಡಬಹುದು. ಸೊ ಆ ತರ ಇಲ್ಲಿ ಒನ್ ಸೈಜ್ ಕೆನಾಟ್ ಫಿಟ್. ಇಲ್ಲಿ ಆ ರಾಜ್ಯಕ್ಕೆ ಏನು ಇಂಪಾರ್ಟೆಂಟ್ ಇರುತ್ತೆ, ಆ ಇಂಪಾರ್ಟೆನ್ಸ್ಗೆ ಇಲ್ಲಿ ಬೆಲೆ ಇದೆ. ಪ್ಲಾನಿಂಗ್ ಕಮಿಷನ್ ಅಲ್ಲಿ ಆ ಬೆಲೆ ಇರಲಿಲ್ಲ. ಬಟ್ ಇಲ್ಲಿ ಫಂಡ್ ಕೊಡ್ತಾ ಇದ್ರು, ಬಟ್ ಇಲ್ಲಿ ಫಂಡ್ ಏನು ಕೊಡಲ್ಲ, ಜಸ್ಟ್ ಅಡ್ವೈಸ್ ಮಾಡುತ್ತೆ, ಈ ತರ ಮಾಡಿ ಅಂತ. ಆ ತರ ಮಾಡಿದ್ರೆ ಬೆಟರ್ ಅಂತ ಮಾಡುತ್ತೆ. ಮಾಡೋರು ಮಾಡ್ತಾರೆ, ಇಲ್ಲದೆ ಇರೋರು ಇಲ್ಲ, ಅಷ್ಟೇ. ಸೊ ಇಷ್ಟು ಏನು ಇಲ್ಲಿ ತರ ನಾವು ಬೆಳ್ಕೊಂಡು ಬಂದಿದೆ ನಮ್ದೆಲ್ಲ ಅಲ್ವಾ. ಸೊ ಪಂಚವಾರ್ಷಿಕಗಳು ಈ ತರ ಬಂತು. ಯಾವ ತರ ಬಂತು ನೋಡಿ. ಅಗ್ರಿಕಲ್ಚರ್, ಇಂಡಸ್ಟ್ರಿ ಫಸ್ಟಿಗೆ ಇತ್ತು, ಆಮೇಲೆ ಪಾವರ್ಟಿ, ಸೋಷಿಯಲ್ ಜಸ್ಟಿಸಿಗೆ ಜಾಸ್ತಿ ಇದು ಮಾಡಿದ್ವಿ, ಆಮೇಲೆ LPG ರಿಫಾರ್ಮ್ಸು, ಆಮೇಲೆ ಇನ್ಕ್ಲೂಸಿವ್ ಗ್ರೋತ್, ಮತ್ತೆ ನೀತಿ ಆಯೋಗ, ಇವೆಲ್ಲವನ್ನು ಏನು ಮಾಡಿದ್ರು, ತಗೊಂಡು ಬಂದರು. ಓಕೆನಾ. ನೆಕ್ಸ್ಟ್ ಯಾವ ಥರ ಟ್ರಾನ್ಸ್ಫಾರ್ಮ್ ಆಯಿತು ನಮ್ಮದು ಇಂಡಿಯಾಸ್ ಎಕನಾಮಿಕ್ ಎವಲ್ಯೂಷನ್, ಯಾವ ಥರ ಆಯಿತು ಟು ನೀತಿ ಆಯೋಗ ಅಂತ ನೋಡಿದ್ವಿ ನಾವು ಅಲ್ವಾ. 5 year ಪ್ಲಾನ್ ಇಂದ ಹಿಡ್ಕೊಂಡು ಪಂಚವಾರ್ಷಿಕಗಳ ಯೋಜನೆಯನ್ನು ಹಿಡ್ಕೊಂಡು ಇಲ್ಲಿ ತನಕನೂ ಆಗಿದೆ. ಏನೇನಾಗಿದೆ? ಆರ್ಥಿಕತೆ, ನಮ್ಮ ಎಕನಾಮಿ ಜಾಸ್ತಿ ಆಗಿದೆಯಾ? ಈ ಜಸ್ಟ್ ಥಿಯರಿ ಪಾರ್ಟ್ ಗೊತ್ತಿರಲಿ, ಸುಮ್ಮನೆ ತಿಳ್ಕೊಳ್ಳಿ. ಎಸ್ಪೆಷಲಿ ಈಗ ಮೇನ್ಸ್ ಆನ್ಸರ್ಸ್ ಬರೀಬೇಕು ಆರ್ PSI ಎಸ್ಸೆಗಳನ್ನು ಬರೀಬೇಕಂತಂದ್ರೆ ಇದು ನಿಮಗೆ ಈ ಪದಗಳೇನಾಗ್ತದೆ ಬಳಕೆಗೆ ತುಂಬಾ ಸಹಾಯ ಆಗುತ್ತೆ. ಅದಕ್ಕೆ ಸೂಪರ್. ಓಕೆ, ಆರ್ಥಿಕತೆಯಲ್ಲಿ ಏನಾಗಿತ್ತು, ಗಣನೀಯ ಏರಿಕೆ ಕಂಡುಬಂತು. ರಾಷ್ಟ್ರೀಯ ಆದಾಯದಲ್ಲಿ ಆಬ್ವಿಯಸ್ಲಿ ಪ್ರೊಡಕ್ಷನ್ ಜಾಸ್ತಿ ಆಯಿತು, ಇಂಡಸ್ಟ್ರಿಯಲೈಸೇಷನ್ ಜಾಸ್ತಿ ಆಯಿತು, LPG ರಿಫಾರ್ಮ್ಸ್ ಬಂತು ಅಲ್ವಾ. ಆಬ್ವಿಯಸ್ಲಿ ಜಾಸ್ತಿ ಆಗಿರ್ಲೇಬೇಕಲ್ವಾ. ತಲಾ ಆದಾಯ, ಯಾಕಂದ್ರೆ ಉದ್ಯೋಗ ಸೃಷ್ಟಿ ಆಯಿತು. ಆಬ್ವಿಯಸ್ಲಿ ಅದರಿಂದ ಏನಾಗುತ್ತೆ, ಒಬ್ಬರ ತಲಾ ಆದಾಯನು ಉದ್ಯೋಗ ಸೃಷ್ಟಿ ಆಗೋದ್ರಿಂದ ಏನಾಗುತ್ತೆ, ಬಡತನ ಕಮ್ಮಿ ಆಗುತ್ತೆ. ತಲಾ ಆದಾಯ ಏನಾಯ್ತು, ಜಾಸ್ತಿ ಆಯ್ತು. ಗ್ರೋತ್ ಏನಾಯ್ತು, ಕನ್ಸಿಸ್ಟೆಂಟ್ಲಿ ಜಾಸ್ತಿ ಆಗ್ತಾನೆ ಬಂತು. ಆಲ್ಮೋಸ್ಟ್ ಎಲ್ಲೋ ಒಂದ್ ಸ್ವಲ್ಪ ಏರೋಪೇರು ಇದೆ. ಪರ್ ಕ್ಯಾಪಿಟಲ್ ಇನ್ಕಮ್ ಕೂಡ ಏನಾಯ್ತು, ಜಾಸ್ತಿ ಆಯ್ತು. ತಲಾ ಆದಾಯ ಕೂಡ ಏನಾಗಿದೆ, ಜಾಸ್ತಿ ಆಗಿದೆ. ಆತ್ಮನಿರ್ಭರ್, ಅಚೀವ್ಡ್ ಸೆಲ್ಫ್ ರಿಲಯನ್ಸ್ ಅನ್ನ ನಾವು ಎಷ್ಟೋ ಸೆಕ್ಟರ್ಗಳಲ್ಲಿ ಸೆಲ್ಫ್ ರಿಲಯನ್ಸ್ ಅನ್ನ ನಾವು ಅಚೀವ್ ಮಾಡಿದೀವಿ. ಆತ್ಮನಿರ್ಭರ ಭಾರತವನ್ನ ನಾವೇನ್ ಮಾಡಿದೀವಿ, ಅಚೀವ್ ಮಾಡಿದೀವಿ. ಕೃಷಿ ಕ್ರಾಂತಿ, ಆಹಾರ ಭದ್ರತೆ, ಫುಡ್ ಸೆಕ್ಯೂರಿಟಿ ನೋಡಿ. ಮುಂಚೆ ಎಷ್ಟಿತ್ತು, ಬರೀ 51 ಲಕ್ಷ ಟನ್, ಈಗ 176 ದಶಲಕ್ಷ ಟನ್. ಓಕೆ, ಗ್ಲೋಬಲ್ ಅಲ್ಲಿ ನಾವೇ ಹಾಲು ಉತ್ಪಾದಕರು, ಗ್ಲೋಬಲ್ ಅಲ್ಲಿ ನಾವು ಹೈಯೆಸ್ಟ್ ಇದೀವಿ. ಆಲ್ಮೋಸ್ಟ್ ನಾವು ಲೀಡರ್ ಆಗಿ ಹೊರಹೊಮ್ಮಿದೀವಿ ಹಾಲು ಉತ್ಪಾದನೆಯಲ್ಲಿ. ಓಕೆ, ಹಾಲು ಉತ್ಪಾದನೆಯಾಗಿರ್ಬೋದು, ಒಂದಿಷ್ಟು ಫುಡ್ ಕ್ರಾಪ್ಸ್ ಗಳಲ್ಲಿ ನಾವು ಫಸ್ಟ್ ಇದ್ದೀವಿ ಆಲ್ಮೋಸ್ಟ್. ಓಕೆ, ಒಂದು ನೋಟ್ ಮಾಡ್ಕೊಳ್ಳಿ. ಭಾರತ ಯಾವ್ದ್ಯಾವ್ದು ಕೃಷಿಗೆ ಸಂಬಂಧಪಟ್ಟಂತ ಬೆಳೆ ಅಥವಾ ಇದೇ ಹಾಲು ಇರ್ಬೋದು, ಅಥವಾ ಹಾರ್ಟಿಕಲ್ಚರ್ ತೋಟಗಾರಿಕೆ ಇರ್ಬೋದು, ಯಾವುದೇ ಆಗಿರ್ಬೋದು, ಯಾವ ಕೃಷಿ ಬೆಳೆಯಲ್ಲಿ ನಾವು ಫಸ್ಟ್ ಇದೀವಿ ತಿಳ್ಕೊಳ್ಳಿ. ಇಂಪಾರ್ಟೆಂಟ್. ಯಾವ ಕೃಷಿ ಬೆಳೆ ನಾವು ಫಸ್ಟ್ ಸೆಕೆಂಡ್ ಇದೀವಿ ತಿಳ್ಕೊಳ್ಳಿ. ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಇದು ಬರುತ್ತೆ ಪ್ರಶ್ನೆ, ಇದು ಹೋಮ್ವರ್ಕ್ ನಿಮ್ದು. ಭಾರತ ಯಾವ ಕೃಷಿ ಬೆಳೆಯಲ್ಲಿ ಫಸ್ಟ್ ಸೆಕೆಂಡ್ ಇದೆ ಅನ್ನೋದು ತಿಳ್ಕೊಳ್ಳಿ. ಇದು ಹೋಮ್ವರ್ಕ್. ಓಕೆನಾ. ಪ್ರಶ್ನೆ ಬರುತ್ತೆ, ಪ್ರಶ್ನೆ ಏನಾಗುತ್ತೆ, ಬರುತ್ತೆ. ಇಷ್ಟೆಲ್ಲ ಆಗಿದ್ದು ಯಾವ್ದ್ರಿಂದ, ಗ್ರೀನ್ ರೆವಲ್ಯೂಷನ್ ಇಂದಾನೆ ಅಲ್ವಾ. ಒಂದಿಷ್ಟು ಥಿಂಗ್ಸ್ಗಳು ಗ್ರೀನ್ ರೆವಲ್ಯೂಷನ್ ಇಂದಾನೆ ಆಗಿದೆ. ಅಗೇನ್ ಐ ಆಮ್ ಟೆಲಿಂಗ್, ಇದು 100% ಎಲ್ಲಾ ಸ್ಟೇಟ್ ಅಲ್ಲೂ ಸಕ್ಸಸ್ಫುಲ್ ಆಗಿದೆ ಅಂದ್ರೆ ಇಲ್ಲ. ಬಟ್ ಒಂದಿಷ್ಟು ಅಗ್ರಿಕಲ್ಚರ್ ಅಸೆಟ್ಸ್, ಅಗ್ರಿಕಲ್ಚರ್ ಪ್ರೊಡಕ್ಷನ್ ಅಲ್ಲಿ ನಾವು ಫಸ್ಟ್ ಪೊಸಿಷನ್ ಬರಕ್ಕೆ ಗ್ಲೋಬಲಿನಲ್ಲಿ ಇದರ ಕಾಂಟ್ರಿಬ್ಯೂಷನ್, ಇದರ ಕೊಡುಗೆ ಇದೆ. ಇದರ ಕೊಡುಗೆ ಏನಿದೆ ಇದೆ ಇಂಪಾರ್ಟೆಂಟ್. ಎಸ್ಪೆಷಲಿ ಕೃಷಿ ಕ್ಷೇತ್ರದಲ್ಲಿ ಈ ತರ ಬೆಳವಣಿಗೆ ಆಗಿದೆ. ಎಲ್ಲಿಂದ, ನಾವು ಬಂದಾಗಿಂದನು.
ಯಾವುದು ಪಂಚವಾರ್ಷಿಕ ಯೋಜನೆಗಳ ಒಂದು ಪರಿಣಾಮವಾಗಿ. ಇನ್ನೂ ಒಂದಾಗಿದೆ, ಕೈಗಾರಿಕೆಗಳ ಅಭಿವೃದ್ಧಿ ಆಯ್ತಾ? ಓವರಾಲ್ ಆಗಿದ್ದು ಇದೇನು ಅಲ್ಲಲ್ಲ ಏನಾಗಿದೆ ನೋಡಿದ್ವಿ, ಓವರಾಲ್ ಆಗಿ ಇಲ್ಲಿ ಏನೇನಾಗಿದೆ ಅನ್ನೋದು ನಾನು ಜಸ್ಟ್ ಬ್ರೀಫ್ ಆಗಿ ಹೇಳ್ತಾ ಇದ್ದೀನಿ. ಇದು ಬರಲ್ಲ, ಬಟ್ ಗೊತ್ತಿರಲಿ, ಎಕ್ಸಾಮ್ಸ್ ಅಲ್ಲಿ ಎಲ್ಲೋ ಒಂದ್ ಕಡೆ ಉತ್ತರ ಬರೆಯೋಕ್ಕೆ ಇದಾಗಕ್ಕೆ ನಿಮ್ಗೆ ಗೊತ್ತಾಗುತ್ತೆ, ಹೆಲ್ಪ್ ಆಗುತ್ತೆ. ಕೈಗಾರಿಕೆಗಳ ಅಭಿವೃದ್ಧಿ ಆಯಿತು, ಎಕ್ಸ್ಪೋರ್ಟ್ ಜಾಸ್ತಿ ಆಯಿತು, ಅಂದ್ರೆ ರಫ್ತು ಏನಾಯ್ತು ಜಾಸ್ತಿ ಆಯಿತು. ಯಾಕಂದ್ರೆ ಕೈಗಾರಿಕೆಗಳಾಗಿರುತ್ತೆ, ಪ್ರೊಡಕ್ಷನ್ ಜಾಸ್ತಿ ಆಗಿರುತ್ತೆ, ಬೇರೆ ದೇಶಗಳ ಬೇಡಿಕೆ ಬರುತ್ತೆ, LPG ರಿಫಾರ್ಮ್ಸ್ ಬಂತು, ಅದರಿಂದ ಎಕ್ಸ್ಪೋರ್ಟ್ ಮಾಡೋಕ್ಕೂ ಏನ್ ಮಾಡಿದ್ವಿ, ಸ್ಟಾರ್ಟ್ ಮಾಡಿದ್ವಿ. ಕೈಗಾರಿಕೆಗಳ ಬಂದು ಯಂತ್ರೋಪಕರಣ ಬಳಕೆನೂ ಜಾಸ್ತಿ ಆಗಬೇಕು, ಕಬ್ಬು ಮತ್ತು ಉಕ್ಕುಗಳ ಕಾರ್ಖಾನೆಗಳು ಜಾಸ್ತಿ ಆಯಿತು, ಮತ್ತೆ ರಾಸಾಯನಿಕ ಗೊಬ್ಬರಗಳನ್ನ, ಗ್ರೀನ್ ರೆವಲ್ಯೂಷನ್, ಒನ್ ಆಫ್ ದಿ ಇಂಪ್ಯಾಕ್ಟ್ ಆಫ್ ಗ್ರೀನ್ ರೆವಲ್ಯೂಷನ್ ಏನು, ರಾಸಾಯನಿಕ ಗೊಬ್ಬರಗಳ ಬಳಕೆ ಏನಾಯ್ತು, ಜಾಸ್ತಿ ಆಯ್ತು. ಇದು ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆ ಬಂದ್ರೆ, ಹೇಳಿಕೆ ಪ್ರಶ್ನೆ ಬಂದ್ರೆ ಇದು ಕರೆಕ್ಟ್ ಇರುತ್ತೆ. ಓಕೆ, ಅದಕ್ಕೆ ಹರಿಯಾಣ ಮತ್ತು ಪಂಜಾಬ್ ಅಲ್ಲಿ ಗ್ರೌಂಡ್ ವಾಟರ್ ಟೇಬಲ್ ಅಂತ ಹೇಳ್ತೀವಿ, ಅಂತರ್ಜಲ ಮಟ್ಟ ಇಳಿಕೆ ಆಗ್ಬಿಟ್ಟಿದೆ. ಯಾಕೆ? ಎಕ್ಸ್ಟೆನ್ಸಿವ್ ಆಗಿ ಏನ್ ಮಾಡಿದ್ರು, ತುಂಬಾ ರಾಸಾಯನಿಕ ಗೊಬ್ಬರಗಳನ್ನ ಬಳಸಕ್ ಸ್ಟಾರ್ಟ್ ಮಾಡ್ಬಿಟ್ರು. ಬೆಳೆ ಜಾಸ್ತಿ ಬರಬೇಕು ಅಂತ. ಅದಕ್ಕೆ ಅಲ್ಲಿ ಗ್ರೌಂಡ್ ವಾಟರ್ ಟೇಬಲ್ ಏನಾಗ್ಬಿಟ್ಟಿದೆ, ಆಲ್ಮೋಸ್ಟ್ ನಿಲ್ಲಾಗ್ಬಿಟ್ಟಿದೆ. ಅಂತರ್ಜಲ ಮಟ್ಟ ಕುಸ್ತೋಗಿದೆ ಇದ್ರ ಬಳಕೆಗಳಿಂದ, ಯಾವುದು ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದ. ಎಲ್ಲಿ? ಪಂಜಾಬ್ ಮತ್ತು ಹರಿಯಾಣದಲ್ಲಿ. ಓಕೆ, ಗೊತ್ತಾಯ್ತಾ? ಸೇಮ್ ಅದು ಇಂಗ್ಲಿಷ್ ಅಲ್ಲಿ ಇದೆ ಅಷ್ಟೇ. ಸೊ ಮೂಲ ಸೌಕರ್ಯ ಜಾಸ್ತಿ ಆಯಿತು, ವಿಜ್ಞಾನ ಮತ್ತು ತಂತ್ರಜ್ಞಾನ, ಇಸ್ರೋ ಅಲ್ವಾ? ಇಸ್ರೋ ಯಾವ್ಯಾರಪ್ಪ ಸ್ಥಾಪನೆ ಆಗಿದ್ದು ಕೇಳಿದಾರೆ ಇದನ್ನ, ವೆರಿ ಬೇಸಿಕ್ ಕ್ವಶನ್. ಇದು GK, ಬಟ್ ಇಲ್ಲಿ ಸುಮ್ಮನೆ ನಾನು ಇರ್ಲಿ ಅಂತ ಕವರ್ ಮಾಡ್ತಾ ಇದ್ದೀನಿ, ಗೊತ್ತಿರ್ಲಿ ನಿಮ್ಗೆ. ಇಸ್ರೋ established in which year? ಇಸ್ರೋ 1969 ಆಗಸ್ಟ್ 15, 1969. ವಿತ್ ಡೇಟ್ ನೆನ್ಪಿಟ್ಕೊರಪ್ಪ, ವಿತ್ ಡೇಟ್ ಕೇಳ್ಬಿಡ್ತಾನೆ, ವಿತ್ ಡೇಟ್ ಕೇಳ್ತಾನೆ, ನೆನ್ಪಿಟ್ಕೊಳ್ಳಿ. 1969 ಆಗಸ್ಟ್ 15. ಇನ್ನೂ ಒಂದು ಕೇಳ್ಬೋದು ನನಗನ್ಸುತ್ತೆ, ರಾಷ್ಟ್ರೀಯ ಬಾಹ್ಯಾಕಾಶ ದಿನ, ನ್ಯಾಷನಲ್ ಸ್ಪೇಸ್ ಡೇ. ಎಸ್, ಹೆಡ್ ಕ್ವಾರ್ಟರ್ ಬೆಂಗಳೂರು, ಗೊತ್ತು. ನ್ಯಾಷನಲ್ ಸ್ಪೇಸ್ ಡೇ ಯಾವತ್ತು? ನಮ್ಮ ಚಂದ್ರಯಾನ 3 ಸಕ್ಸಸ್ ಆಗಿದ್ದಕ್ಕಲ್ವ ಮಾಡಿದ್ದು. ನ್ಯಾಷನಲ್ ಸ್ಪೇಸ್ ಡೇ ಯಾವತ್ತು? ಚಂದ್ರಯಾನ 3 ಮಿಷನ್ ಸಕ್ಸಸ್ ಆಗುತ್ತೆ, ಅದಕ್ಕೆ ಮಾಡ್ತೀವಿ. ಆಗಸ್ಟ್ 23 ನ್ಯಾಷನಲ್ ಸ್ಪೇಸ್ ಡೇ, ರಾಷ್ಟ್ರೀಯ ಬಾಹ್ಯಾಕಾಶ ದಿನ. ಓಕೆ, ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟು ಈ ಥರದ್ದೆಲ್ಲ. ಓಕೆನಾ? ನ್ಯಾಷನಲ್ ಸ್ಪೇಸ್ ಡೇ. ಗೊತ್ತಾಯ್ತಾ? ಇವನ್ ಮೂಲ ಸೌಕರ್ಯ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ತಂತ್ರಜ್ಞಾನದಲ್ಲಿ ನಾವೇನಾಗಿದ್ದೀವಿ, ಡೆವಲಪ್ ಆಗಿದ್ದೀವಿ. ಇನ್ಫ್ರಾಸ್ಟ್ರಕ್ಚರ್, ರೋಡ್ಗಳ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಾಗಿದೆ, ಡ್ಯಾಮ್ಗಳನ್ನ ಕೊಟ್ಟಿದ್ದೀವಿ. ಆಮೇಲೆ ಇಂಡಸ್ಟ್ರಿಗಳು ಬೆಳೆದಂಗೆ ಏನಾಗಿದೆ, ಎಂಪ್ಲಾಯ್ಮೆಂಟ್ ಜನರೇಷನ್ ಏನಾಗಿದೆ, ಜಾಸ್ತಿ ಆಗಿದೆ. ಕಾಟೇಜ್ ಇಂಡಸ್ಟ್ರೀಸ್, ಇಂಡಸ್ಟ್ರಿ ಸರ್ವಿಸ್ ಸೆಕ್ಟರ್ ಅಲ್ಲಿ, ಎಸ್ಪೆಷಲಿ ಸರ್ವಿಸ್ ಅಂತಂದ್ರೆ IT BT ಕಂಪನಿಗಳಲ್ಲಿ ಏನಾಗಿದೆ, ಜಾಸ್ತಿ ಆಗಿದೆ. ಇರಿಗೇಷನ್ ಫೆಸಿಲಿಟಿ, ನೀರಾವರಿ ಫೆಸಿಲಿಟಿ ಜಾಸ್ತಿ ಆಗಿದೆ. ಡ್ಯಾಮ್ಗಳ ಕಟ್ಟಿರೋದ್ರಿಂದ ವಿದ್ಯುತ್ ಉತ್ಪಾದನೆ ಏನಾಗಿದೆ, ಜಲವಿದ್ಯುತ್ ಉತ್ಪಾದನೆ ಕೂಡ ಜಾಸ್ತಿ ಆಗಿದೆ. ಜಲವಿದ್ಯುತ್ ಜೊತೆಗೆ ಈಗ ಏನು ವಿಂಡ್ ಪವರ್ ಪ್ಲಾಂಟ್, ಪವನ ಶಕ್ತಿ, ವಾಯು ಶಕ್ತಿನೂ ಇಂದನೂ ನಾವೇನ್ ಮಾಡ್ತಾ ಇದೀವಿ, ವಿಂಡ್ ಪವರ್ ಪ್ಲಾಂಟ್, ವಿಂಡ್ ಇಂದನೂ ಕೂಡ, ಗಾಳಿಯಿಂದನೂ ನಾವು ವಿದ್ಯುತ್ ಶಕ್ತಿಯನ್ನ ಡೆವಲಪ್ ಮಾಡ್ತಾ ಇದೀವಿ. ಇದೆಲ್ಲ ನೋಡ್ಕೋಬೇಕು ನೀವು. ಒಂದು ನೋಡ್ಕೊಳ್ಳಿ, ಸೋಲಾರ್ ಮತ್ತೆ ವಿಂಡ್ ಫಸ್ಟ್ ಯಾವ ಸ್ಟೇಟ್ ಇದೆ ನೋಡ್ಕೊಳ್ಳಿ. ಅಂಡ್ ರಿನ್ಯೂವೇಬಲ್ ಎನರ್ಜಿ, ಓವರ್ ಆಲ್ ರಿನ್ಯೂವೇಬಲ್ ಎನರ್ಜಿಯಲ್ಲಿ ಕರ್ನಾಟಕ ಪೊಸಿಷನ್ ಏನಿದೆ, ಎಷ್ಟನೇ ಸ್ಥಾನದಲ್ಲಿದೆ ಕರ್ನಾಟಕ? ರಿನ್ಯೂವೇಬಲ್ ಎನರ್ಜಿನಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ನೋಡ್ಕೊಳ್ಳಿ. ಸೋಲಾರ್ ಮತ್ತು ವಿಂಡ್ ಅಲ್ಲಿ ಫಸ್ಟ್ ಯಾವ ಸ್ಟೇಟ್ ಇದಾವೆ ನೋಡ್ಕೊಳ್ಳಿ. ಇವನ್ನೆಲ್ಲ ಕೇಳ್ತಾರೆ, ಇವೆಲ್ಲ ಕರೆಂಟ್ ಅಫೇರ್ಸು. ಓಕೆನಾ? ಇಂಡಿಯಾ ಪೀಪಲ್ ಅಂಡ್ ಎಕನಾಮಿ ಅಂತ ಹೇಳಿದ್ನಲ್ವಾ, ಜೋಗ್ರಫಿ, ಹ್ಯೂಮನ್ ಜೋಗ್ರಫಿ ಇವೆಲ್ಲ ಬರುತ್ತೆ. ಓಕೆ, ಬಟ್ ಸುಮ್ಮನೆ ನೋಡ್ಕೊಳ್ಳಿ, ಇಲ್ಲಿ ಅದನ್ನ ಓದ್ಬೇಕಾದ್ರೆ ಮಾಡ್ಬೇಕಂತ ಏನಿಲ್ಲ. ಇಲ್ಲಿ ಬಂದಿದೆ ಅಲ್ವಾ, ಬಂದಿ ಅಂದ ತಕ್ಷಣ ನೋಡ್ಕೊಂಡ್ಬಿಡ್ಬೇಕು ಅಲ್ಲಿದಲ್ಲೇನೆ. ಓಕೆ, ಜಸ್ಟ್ ಇದು ಫ್ಯಾಕ್ಟ್ ಅಷ್ಟೇ. ಓಕೆ, ನೋಡ್ಕೊಳ್ಳಿ, ಇಂಪಾರ್ಟೆಂಟ್. ಓಕೆ, ಸಾಮಾಜಿಕ ನ್ಯಾಯ, ಭೂ ಸುಧಾರಣೆಗಳನ್ನು ತಗೊಂಡ್ಬಂದ್ವು, ಜೀತ ಪದ್ಧತಿನ ನಿರ್ಮೂಲನೆ ಮಾಡಿದ್ರು ಅಲ್ವಾ. ಶಿಕ್ಷಣ ಮತ್ತು ಆರೋಗ್ಯಕ್ಕೆ ನಾವು ಹೆಚ್ಚು ಒತ್ತನ್ನು ಕೊಟ್ವಿ. ಬೃಹತ್ ಕೈಗಾರಿಕೆಗಳು, ಗುಡಿ ಕೈಗಾರಿಕೆಗಳು, ಸೇವಾ ವಲಯದಲ್ಲಿ ಏನಾಯ್ತು, ಉದ್ಯೋಗ ಸೃಷ್ಟಿ ಆಯಿತು. ಭೂ ಸುಧಾರಣೆ, ಲ್ಯಾಂಡ್ ರಿಫಾರ್ಮ್ಸ್ ಇಂಪಾರ್ಟೆಂಟ್. ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಇದೆಯಲ್ಲಪ್ಪ,
ವೆರಿ ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಗ್ರೂಪ್ ಸಿ ಪರೀಕ್ಷೆಗೆ 1 ರಿಂದ 2 ಪ್ರಶ್ನೆ 100% ಬರುತ್ತೆ. ನಾವು ಶಾಂತಪ್ಪ ಸರ್ ಒಂದು ಬುಕ್ ಮಾಡಿದ್ದೀವಿ, ಬುಕ್ ಬರೆದಿದ್ವಿ ಇದಕ್ಕಂತಾನೆ. ತೊಗೊಂಡಿದ್ದೀರೋ ಮೋಸ್ಟ್ ಪ್ರಾಬಬ್ಲಿ ತುಂಬ ಜನ ತೊಗೊಂಡಿದ್ದೀರಾ. ತೊಗೊಂಡಿಲ್ಲ ಅಂದರೆ ನೆಕ್ಸ್ಟ್ ಬರೋ ಪರೀಕ್ಷೆಗಳಲ್ಲಿ 100% ಸಹಾಯ ಆಗೇ ಆಗುತ್ತೆ. ಒಂದು 150 ಪೇಜಲ್ಲಿ ಮಾಡಿದ್ದೀವಿ ಅಷ್ಟೇ. ಓಕೆ, ಇಫ್ ಯು ವಾಂಟ್ ಯು ಕ್ಯಾನ್ ಬೈ. ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಇದೆ, ನೀವು ಅದನ್ನು ತಗೋಬಹುದು. ಭೂ ಸುಧಾರಣೆಗಳಿದೆ, ರಾಷ್ಟ್ರೀಯ ಗ್ರಾಮೀಣ ಅಭಿವೃದ್ಧಿ ಇದೆ, ಪಂಚಾಯತ್ ರಾಜ್ ಇದೆ, ಕೋಆಪರೇಟಿವ್ ಇದೆ, ಎನ್ವಿರಾನ್ಮೆಂಟ್ ಇದೆ, ರೋಲ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ ಇದೆ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇದೆ, ಆ್ಯಂಡ್ ಇಂಡಿಯನ್ ಸೋಷಿಯಾಲಜಿ ಇದೆ. 8 ಸಬ್ಜೆಕ್ಟು ಇದೆ ಅದರಲ್ಲಿ. ಓಕೆ, ಯು ಕ್ಯಾನ್ ಬೈ ಇಫ್ ಯು ವಾಂಟ್. ಸೊ ಈ ಥರ ಏನಾಯಿತು, ಯೋಜನಾ ಆಯೋಗ ಯೋಜನೆಗಳಿಂದ ನಾವೇನು ಮಾಡಿದ್ವಿ, ಬೆನಿಫಿಟ್ ಆಗಿದೆ. ಭಾರತಕ್ಕೆ ಇಷ್ಟೊಂದು ಏನಾಗಿದೆ, ಸಹಾಯ ಆಗಿದೆ ಅಲ್ವಾ. ಸೊ 2015ರಿಂದ ಏನಾಯಿತು, ಒಂದು ಹೊಸ ಅಭಿವೃದ್ಧಿ, ಹೊಸ ಸರ್ಕಾರ, ಹೊಸ ಯೋಚನೆ, ಹೊಸ ಹುಮ್ಮಸ್ಸು. ಅದರಿಂದ ಏನು ಮಾಡಿದ್ವಿ, ಬೇಡ ಪ್ಲಾನಿಂಗ್ ಕಮಿಷನ್ ಇಸ್ ಅ ಓಲ್ಡ್ ಪಾಲಿಸಿ, ನಾವೇನು ಮಾಡ್ತೀವಿ ನ್ಯೂ ಪಾಲಿಸಿ, ನೀತಿ ಆಯೋಗನ ನಾವೇನು ಮಾಡ್ತೀವಿ ತಗೊಂಡು ಬರ್ತೀವಿ ಅಂತ ಏನು ಮಾಡಿದ್ರು, ನೀತಿ ಆಯೋಗನ ಏನು ಮಾಡಿದ್ರು ತಗೊಂಡು ಬಂದರು. ಗೊತ್ತಲ್ವಾ ನೀತಿ ಆಯೋಗ ನಮಗೆ ಯಾವಾಗ ಬಂತು? ನೀತಿ ಆಯೋಗ, ಈ ನೀತಿ ಆಯೋಗ ಬಗ್ಗೆನೇ ಒಂದಿಷ್ಟಿದೆ, ಒಂದು 15 ನಿಮಿಷ ಮುಗಿಸ್ಬಿಡ್ತೀನಿ, ವಿಲ್ ಫಿನಿಶ್ ಇಟ್ ಆಫ್. ಅದ್ಲಾಂದ್ರೆ ಅದರ್ವೈಸ್ ಸುಮ್ಮನೆ ಮತ್ತೆ ನಾಳೆ ಬೇಡ. ತಗೋಬೋದಾ ಒಂದು 15 ನಿಮಿಷ? ಕ್ಯಾನ್ ಐ ಟೇಕ್ 10 to 15 minutes? ಇದೊಂದು ಮುಗಿಸ್ಬಿಡೋಣ. ಅದರ್ಸ್ ಪ್ಲೀಸ್ ಕಮೆಂಟ್. ಮುಗಿಸ್ಬಿಡೋಣ ಒಂದು 15 minutes, ಬಿ ಇನ್ ಲೈನ್. ಓಕೆ, ಇದು ಇಂಪಾರ್ಟೆಂಟ್, ಯಾಕಂದ್ರೆ ಪ್ರಶ್ನೆ ಬಂದೇ ಬರುತ್ತೆ. ನೀತಿ ಆಯೋಗ ಇಸ್ ಅ ಹೈಲ್ಡಿಂಗ್ ಟಾಪಿಕ್, HYT ಇದು. ಓಕೆ, ಎಲ್ಲ ಪರೀಕ್ಷೆಗಳಲ್ಲೂ ಬರುತ್ತೆ ಇದರಿಂದ. ನೀತಿ ಆಯೋಗದಿಂದ ಎಲ್ಲ ಪರೀಕ್ಷೆಗಳಲ್ಲೂ ಪ್ರಶ್ನೆಗಳು ಬರುತ್ತೆ, ಅದಕ್ಕೋಸ್ಕರ. ಓಕೆ, ಶಾಲೆ ಕಂಟಿನ್ಯೂ 15 minutes. ಕಂಟಿನ್ಯೂ ಮಾಡ್ತೀನಿ ಒಂದು 15 ನಿಮಿಷ ಪ್ಲೀಸ್. ಓಕೆ, ನೀತಿ ಆಯೋಗ ಸ್ಥಾಪನೆ January 1, 2015. ಹೊಸ ಸರ್ಕಾರ, ಹೊಸ ಹುಮ್ಮಸ್ಸು ತಗೊಂಬಂದ್ರು. ಫುಲ್ ಫಾರ್ಮ್ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ನಾ ಆಗೇನು ಹೇಳಿಲ್ಲ, ನಮ್ಮ ಕ್ಲಾಸ್ ಡ್ಯೂರೇಷನ್ ಏನಿದೆ ಇಟ್ಸ್ ಡಿಪೆಂಡೆಂಟ್ ಟಾಪಿಕ್. ಒಂದು ಕ್ಲಾಸ್ ಬರೀ ಅರ್ಧ ಗಂಟೆ ಆಗ್ಬೋದು, ಒಂದು 45 minutes ಆಗ್ಬೋದು, ಒಂದು 1 hour ಆಗ್ಬೋದು, ಒಂದೇನಾಗ್ಬೋದು 1.5 hour ಆಗ್ಬೋದು. ಇಟ್ಸ್ ಡಿಪೆಂಡ್ ಅದಕ್ಕೆ. ಸೊ ನನ್ನ ಕ್ಲಾಸ್ ಡ್ಯೂರೇಷನ್ ಇಷ್ಟೇ ಅಂತ ಯಾಕೆ ಹೇಳಲ್ಲ ಅಂದರೆ, ಇಟ್ಸ್ ಅಗೇನ್ ಡಿಪೆಂಡ್ ಆನ್ ದಟ್ ಟಾಪಿಕ್. ಆ ಟಾಪಿಕ್ ಡೆಪ್ತ್ ಎಷ್ಟಿರುತ್ತೆ ಅದ್ರ ಮೇಲೆ ನಾನು ಹೇಳಬೇಕಾಗುತ್ತೆ. ಇಲ್ಲಿ ನಾನು ಸುಮ್ಮನೆ ಮೇಲ್ಮೇಲೆ ಹೇಳ್ತಾ ಹೋದರೆ ಇದಾಗಲ್ಲ. ಇವೆಲ್ಲ ಏನು ಆಲ್ರೆಡಿ ಆಗಿರುವಂಥದ್ದು, ಇಲ್ಲಿ ಜಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪಂಚವಾರ್ಷಿಕ ಯೋಜನೆಗಳಿಂದ ಏನೇನಾಗಿದೆ ಅನ್ನೋದು ಒಂದು ಎಕ್ಸ್ಪ್ಲೇನ್ ಆಗಿದೆ ಅಷ್ಟೇ, ಏನೇನು ಭಾರತದಲ್ಲಿ ಬದಲಾವಣೆ ಆಯಿತು ಅಂತ. ಅದಕ್ಕೋಸ್ಕರ ಜಸ್ಟ್ ಅದನ್ನು ಬೇಗ ಹೇಳಿದೆ. ಅದಕ್ಕಿಂತ ಮುಂಚಿನ ಎಲ್ಲ 12 ಪಂಚವಾರ್ಷಿಕ ಯೋಜನೆಗಳನ್ನ ಇನ್ ಡೀಟೇಲ್ ಆಗಿ ನಾನು ಹೇಳಿದ್ದೀನಿ ನಿಮಗೆ ಅಲ್ವಾ. ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ, ನೀತಿ ಆಯೋಗ ಫುಲ್ ಫಾರ್ಮ್ ನಮ್ಗೆ ಗೊತ್ತು. ಇದನ್ನೇನಂತ ಸಲಹಾ ಮಂಡಳಿ ಏನು ಕೊಡುತ್ತೆ? ಸಲಹೆಗಳನ್ನು ಕೊಡುತ್ತೆ, ರೆಕಮೆಂಡೇಶನ್ಸ್. ರೆಕಮೆಂಡ್ ಮಾಡುತ್ತಷ್ಟೇ, ನೀನು ಇದನ್ನು ಮಾಡು, ಇದನ್ನು ಮಾಡಿದ್ರೆ ನಿಮ್ಗೆ ಉದ್ಧಾರ ಆಗುತ್ತೆ ದೇಶ, ರಾಜ್ಯ ಅಥವಾ ಈ ಒಂದು ವ್ಯವಸ್ಥೆ, ಈ ಒಂದು ವಲಯ ಉದ್ಧಾರ ಆಗ್ಬೋದು ಅಂತ ಏನು ಮಾಡುತ್ತೆ, ರೆಕಮೆಂಡ್ ಮಾಡುತ್ತೆ. ಅಥವಾ ಏನಂತೆ ಥಿಂಕ್ ಟ್ಯಾಂಕ್, ಚಿಂತಕರ ಚಾವಡಿ, ಮೀಟಿಂಗ್ ಮಾಡ್ತಾರೆ. ಇದನ್ನ ಮಾಡೋಣವಾ, ಅದನ್ನ ಮಾಡೋಣವಾ, ಇದನ್ನ ಮಾಡಿದ್ರೆ ಹಿಂಗಾಗತ್ತಾ ಅಂತ. ಇಂಪ್ಲಿಮೆಂಟ್ ಮಾಡಲ್ಲ, ಜಸ್ಟ್ ಡಿಸೈಡ್ ಮಾಡ್ತಾರೆ. ಒಂದು ರಿಪೋರ್ಟ್ ಬಿಡ್ತಾರೆ, ಆ ರಿಪೋರ್ಟ್ ಅನ್ನ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು ತಗೊಂಡು ಆ ರಿಪೋರ್ಟ್ ತಕ್ಕಂಗೆ ಪಾಲಿಸಿಗಳನ್ನ ಫ್ರೇಮ್ ಮಾಡಿ ಇಂಪ್ಲಿಮೆಂಟೇಷನ್ ಮಾಡ್ಕೋಬಹುದು. ಇದು ನೀತಿ ಆಯೋಗದ ಕರ್ತವ್ಯ. ಡ್ರಾಫ್ಟ್ ಹೇಳುತ್ತದೆ ಅಷ್ಟೇ, ಇದನ್ನ ಮಾಡಿ ಅಂತ. ಪಾಲಿಸಿಗಳನ್ನ ಅಡ್ವೈಸ್ ಮಾಡುತ್ತೆ. ಇಟ್ಸ್ ಅಡ್ವೈಸರಿ ಬಾಡಿ. ಇನ್ನೊಂದೇನಿದು, ಯಾವ ಒಕ್ಕೂಟ ವ್ಯವಸ್ಥೆ? ಸಹಕಾರ ಒಕ್ಕೂಟ ವ್ಯವಸ್ಥೆಯನ್ನ ಸಪೋರ್ಟ್ ಮಾಡುತ್ತೆ ನೀತಿ ಆಯೋಗ. ಸಹಕಾರ ಒಕ್ಕೂಟ ವ್ಯವಸ್ಥೆ, ಕೋಆಪರೇಟಿವ್ ಫೆಡರಲಿಸಮ್, ವೆರಿ ಇಂಪಾರ್ಟೆಂಟ್. ಕೋಆಪರೇಟಿವ್ ಫೆಡರಲಿಸಮ್ ಅನ್ನ ಏನ್ ಮಾಡುತ್ತಿದ್ದು, ಸಪೋರ್ಟ್ ಮಾಡುತ್ತೆ ನೀತಿ ಆಯೋಗ. ನೆನ್ಪಿಟ್ಕೊಳ್ಳಿ. ಓಕೆ, ಆರೋಹಣ ಅಂತಂದ್ರೆ ಬಾಟಮ್ ಅಪ್. ಆರೋಹಣ ಮಾದರಿ. ಬಾಟಮ್ ಅಪ್ ಏನು? ಬಾಟಮ್ ಅಪ್, ಕೆಳಸ್ತರದಿಂದ ಮೇಲ್ಸ್ತರವರೆಗೆ ಏನಾದ್ರು ಸಜೆಷನ್ಸ್ನ ತಗೋತಾರೆ. ಪ್ರಧಾನಮಂತ್ರಿಗಳ ಅಧ್ಯಕ್ಷರೇ ನೀತಿ ಆಯೋಗದ್ದು, ಬಟ್ ಎಲ್ಲ ಸ್ಟೇಟ್ಗಳು ಅವ್ರ ರಿಪ್ರೆಸೆಂಟೇಟಿವ್ಸ್ ಎಲ್ಲ ಬಂದಿರ್ತಾರೆ. ನೋಡಿ ಈ ತರ ಏನ್ ಹೇಳಿ, ನಿಮ್ಮ ಒಂದು ಯೋಚನೆಯನ್ನು ಹೇಳಿ, ಏನ್ ಮಾಡ್ಬೋದು ನಾವು ಅಂತ ಏನ್ ಮಾಡ್ತಾರೆ, ಸಲಹೆಗಳನ್ನ ತಗೋತಾರೆ. ಅದಕ್ಕೆ ಏನು ಆರೋಹಣ ಮಾದರಿ ಅಥವಾ ಬಾಟಮ್ ಅಪ್ ಅಪ್ರೋಚ್. ಬಟ್ ಇಲ್ಲಿಲ್ಲ ಅವರೋಹಣ, ಏನಿದ್ರು ಟಾಪ್ ಅಪ್ ಅಪ್ರೋಚ್. ಏನು ನಾನು ಹೇಳ್ತೀನಿ, ನೀವು ಕೇಳಬೇಕು, ಇಂಪ್ಲಿಮೆಂಟ್ ಮಾಡಿ ಅಷ್ಟೇ. ನೀವು ಹೇಳಿದ ನಾನು ಕೇಳಲ್ಲ.
ಯಜಮಾನ ಅಂದ್ರೆ ಮೇಲೆ ಯಾರು ಇರ್ತಾರಲ್ಲ ಸೆಂಟ್ರಲೈಸ್ಡ್ ಪವರು ಅವ್ರು ಹೇಳ್ದಂಗೆ ಕೇಳಬೇಕು. ಇದು ಡಿಸೆಂಟ್ರಲೈಸ್ಡ್. ಅಭಿಪ್ರಾಯದ ಮೇಲೆಗೆ ಇದಾಗುತ್ತೆ ಇದೆಲ್ಲ. ತಳಮಟ್ಟದ ವಿಧಾನ, ಜನರ ಅಭಿಪ್ರಾಯ ಆಶಯಗಳ ಮೇಲೆ ಏನಾಗುತ್ತೆ ಯೋಜನೆಗಳನ್ನ ರೂಪಿಸ್ತಾರೆ. ದಿಸ್ ಇಸ್ ವಾಟ್ ಡಿಫರೆನ್ಸ್ ಬಿಟ್ವೀನ್ ನೀತಿ ಆಯೋಗ ಮತ್ತೆ ಪ್ಲಾನಿಂಗ್ ಕಮಿಷನ್ಗೆ, ಯೋಜನಾ ಆಯೋಗಕ್ಕೂ ಮತ್ತೆ ಇದಕ್ಕೆ ಇರುವಂತಹ ಡಿಫರೆನ್ಸ್ ನೋಡಿ. ಎಲ್ಲರ ಮಾತು ಇಲ್ಲಿ ಕೇಳ್ತಾರೆ, ಬಟ್ ಇಲ್ಲಿ ಹಂಗಿಲ್ಲ. 8 ಮೆಂಬರ್ಸ್ ಅಷ್ಟೇ, ಇಲ್ಲಿ ಮುಗೀತು. ಶಾರ್ಟ್ ಟರ್ಮ್ ಎಕ್ಸ್ಪರ್ಟ್ಸ್ ತಗೋ ಇದೆ, ಇಲ್ಲೆಲ್ಲ ಇರ್ತಾರೆ. ಚೇರ್ಮನ್, ವೈಸ್ ಚೇರ್ಮನ್, ಒಂದಿಷ್ಟು ಎಕ್ಸ್ಪರ್ಟ್ಸ್, ಬೇರೆ ಬೇರೆ ಫೀಲ್ಡ್ ಎಕ್ಸ್ಪರ್ಟ್ಸು, ಸ್ಟೇಟ್ ರಿಪ್ರೆಸೆಂಟೇಟಿವ್ಸು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ರಿಪ್ರೆಸೆಂಟೇಟಿವ್ಸು ಎಲ್ಲ ಇರ್ತಾರೆ ಇಲ್ಲಿ. ಎಲ್ಲಿ? ನೀತಿ ಆಯೋಗದಲ್ಲಿ. ಪ್ರಮುಖ ವ್ಯತ್ಯಾಸ ಏನು ನೀತಿ ಆಯೋಗ ಮತ್ತು ಯೋಜನಾ ಆಯೋಗಕ್ಕೆ? ಇಲ್ಲಿ 8 ಪರಿಪೂರ್ಣ ಸದಸ್ಯರು ಇರ್ತಾರೆ, ಬಟ್ ಇಲ್ಲಿ ಸದಸ್ಯರ ಸಂಖ್ಯೆ ಕಡಿಮೆ, ಬಟ್ ಅಲ್ಪಾವಧಿ ಸದಸ್ಯರನ್ನು ಅಗತ್ಯಕ್ಕೆ ತಕ್ಕಂತೆ ನೇಮಿಸ್ಕೋತಾರೆ. ಇಲ್ಲಿ ಸಂಪನ್ಮೂಲ ಹಂಚಿಕೆ ಮಾಡಬಹುದು, ಹಣಕಾಸು ಅಧಿಕಾರ ಇತ್ತು ಯಾವುದಕ್ಕೆ? ಯೋಜನಾ ಆಯೋಗಕ್ಕೆ. ಬಟ್ ಅಲ್ಲ, ಹಣಕಾಸು ಅಧಿಕಾರ ಇಲ್ಲ. ರೆಕಮೆಂಡ್ ಮಾಡ್ತಾರೆ, ಇಷ್ಟು ರೆಕಮೆಂಡೇಶನ್ ಬಾಡಿ ಅಷ್ಟೇ. ಓಕೆನಾ? ಓಕೆ, ಸೇಮ್ ಅದು ರಿಪೀಟ್ ಇದೆ. ರಾಜ್ಯಗಳ ಪಾತ್ರ, ನೀತಿ ಆಯೋಗದಲ್ಲಿ ರಾಜ್ಯಗಳು ಪ್ರಮುಖ ಪಾತ್ರ ವಹಿಸುತ್ತಿದ್ದವು, ಈಗೂ ವಹಿಸ್ತಾ ಇದೆ. ಯಾವುದು? ಸಹಕಾರಿ ಒಕ್ಕೂಟ ವ್ಯವಸ್ಥೆಯನ್ನ ಏನ್ ಮಾಡುತ್ತೆ? ಬೆಂಬಲಿಸುತ್ತೆ ನೀತಿ ಆಯೋಗ. ಸಹಕಾರಿ ಒಕ್ಕೂಟ ವ್ಯವಸ್ಥೆ. ಇಲ್ಲಿ ರಾಜ್ಯಗಳಿಗೆ ಯಾವುದೇ ಪ್ರಾತಿನಿಧ್ಯ ಇರಲಿಲ್ಲ ಯೋಜನಾ ಆಯೋಗದಲ್ಲಿ. ಈ ಡಿಫರೆನ್ಸ್ ಅನ್ನ ಕೇಳಬಹುದು. ಯಾವಾಗಲೂ ಹೇಳಿದ್ದೀನಿ ಮೊನ್ನೆನೋ, ಎಲ್ಲಿ ಡಿಫರೆನ್ಸ್ ಇರುತ್ತಲ್ವಾ, 2 ಬಾಡಿ 2 ಇದನ್ನ ನೋಡ್ಬೇಕು. ಲೋಕಸಭೆ ರಾಜ್ಯಸಭೆ ಡಿಫರೆನ್ಸ್ ನೋಡ್ಕೊ ಅಂತ ಹೇಳಿದ್ದೆ. ಯಾವುದಕ್ಕೆ ಹೆಚ್ಚಿನ ಜಾಸ್ತಿ ಇದು ಪವರ್ ಇದೆ, ಯಾವ್ದಕ್ಕೆ ಕಮ್ಮಿ ಇದೆ ಅಂತ. ಆ ಡಿಫರೆನ್ಸ್ ಮೇಲೆ ಏನ್ ಮಾಡಬಹುದು? ಪ್ರಶ್ನೆಗಳು ಬರಬಹುದು. ಓಕೆನಾ? ನೆಕ್ಸ್ಟ್ ರೈಟ್. ಯೋಜನಾ ಆಯೋಗ ಗೊತ್ತಾ ನಮ್ಗೆ? ಅಗೇನ್ ಇಟ್ಸ್ ರಿಪೀಟ್ ಇದೆ. ಸೇಮ್ ಟಾಪ್ ಡೌನ್ ಅಪ್ರೋಚು ಪ್ಲಾನಿಂಗ್ ಕಮಿಷನು, ನೀತಿ ಆಯೋಗ ಬಾಟಮ್ ಅಪ್ ಅಪ್ರೋಚು. ಓಕೆ, ಸೇಮ್ ಇದು ಇಂಗ್ಲಿಷ್ ಅಲ್ಲಿ ರಿಪೀಟ್ ಇದೆ ಅಷ್ಟೇ. ಬೋತ್ ಪ್ಲಾನಿಂಗ್ ಕಮಿಷನ್ ಅಂಡ್ ನೀತಿ ಆಯೋಗ ಅದರದೇ ಆದಂತಹ ಒಂದಿಷ್ಟು ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್, ಅನುಕೂಲಗಳು ಮತ್ತು ಅನಾನುಕೂಲಗಳು ಇದ್ದೇ ಇದಾವೆ. ಒಂದಿಷ್ಟು ಡಿಫರೆನ್ಸ್ ಇದ್ದೇ ಇದೆ. ಬಟ್ ಎರಡರ ಅಲ್ಟಿಮೇಟ್ ಗೋಲ್, ಅಲ್ಟಿಮೇಟ್ ಉದ್ದೇಶ ಒಂದೇ. ಏನು? ಭಾರತದ ಅಭಿವೃದ್ಧಿ, ಇಂಡಿಯಾ ಪ್ರೋಗ್ರೆಸ್ ಆಗಬೇಕು. ವಿಧಾನಗಳು ಬೇರೆ ಬೇರೆ ಇರಬಹುದು, ಬಟ್ ತಲುಪುವ ಗಮ್ಯ, ತಲುಪುವ ಗುರಿ ಒಂದೇ. ಏನು? ಭಾರತದ ಪ್ರೋಗ್ರೆಸ್ ಆಗಬೇಕು ಅನ್ನೋದು. ಓಕೆ, ಭಾರತ ಪ್ರಗತಿ ಆಗಬೇಕು. ಎರಡರದ್ದು ಉದ್ದೇಶ ಒಂದೇ, ಭಾರತ ಪ್ರಗತಿ ಹೊಂದಲೇಬೇಕು ಅನ್ನುವಂಥದ್ದು. ನೀತಿ ಆಯೋಗ ಇಟ್ಸ್ ಜಸ್ಟ್ ಎಕ್ಸಿಕ್ಯೂಟಿವ್ ಬಾಡಿ, ನಾಟ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಅದಕ್ಕೆ ಯಾವುದೇ ಸಾಂವಿಧಾನಿಕ ಸ್ಥಾನಮಾನ ಇಲ್ಲ. ಸ್ಟ್ಯಾಟ್ಯುಟರಿ ಬಾಡಿನೂ ಅಲ್ಲ, ಶಾಸನಾತ್ಮಕ ಸಂಸ್ಥೆನೂ ಅಲ್ಲ. ಇಟ್ಸ್ ಅ ಎಕ್ಸಿಕ್ಯೂಟಿವ್ ಬಾಡಿ ಅಷ್ಟೇ. ಇದೊಂದು ಕಾರ್ಯ ಮಾಡುವಂತ ಕಾರ್ಯಾಂಗ ಇರೋದು ಸಂಸ್ಥೆ. ಯಾವ ಬೇಕಾದ್ರೆ ನೀತಿ ಆಯೋಗನ ತೆಗೆದಾಕ್ಬಿಡಬಹುದು. ಯಾವುದೇ ಆಕ್ಟ್ ಮುಖಾಂತರ, ಯಾವುದೇ ವಿಧಿಯ ಮುಖಾಂತರ ಏನ್ ಮಾಡಿಲ್ಲ, ನೀತಿ ಆಯೋಗನ ಎಸ್ಟಾಬ್ಲಿಷ್ ಮಾಡಿಲ್ಲ. ಇದು ನೆನ್ಪಿಟ್ಕೊಳ್ಳಿ, ಕೇಳ್ಬಿಡೋದು ಸ್ಟೇಟ್ಮೆಂಟ್ ಅಲ್ಲಿ. ನೀತಿ ಆಯೋಗ ಒಂದು ಶಾಸನಾತ್ಮಕ ಸಂಸ್ಥೆ ಅಲ್ಲ, ಇದೊಂದು ಜಸ್ಟ್ ಎಕ್ಸಿಕ್ಯೂಟಿವ್ ಬಾಡಿ. ಸ್ಟ್ಯಾಟ್ಯುಟರಿ ಬಾಡಿ ಅಲ್ಲ, ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ಲ. ಇಟ್ಸ್ ಜಸ್ಟ್ ಎಕ್ಸಿಕ್ಯೂಟಿವ್ ಬಾಡಿ, ರೆಸೊಲ್ಯೂಷನ್ ಪಾಸ್ ಮಾಡಿರುವಂಥದ್ದು ಅಷ್ಟೇ. ಓಕೆ, ಇದಿಷ್ಟು ನೀತಿ ಆಯೋಗ ಮತ್ತು ಪಂಚವಾರ್ಷಿಕ ಯೋಜನೆಗಳದ್ದೊಂದು ಕ್ಲಾಸ್ ಆಗಿತ್ತು. ಮುಂದಿನ ಕ್ಲಾಸಲ್ಲಿ ಎಲ್ ಪಿ ಜಿ ರಿಫಾರ್ಮ್ಸ್ ಇನ್ ಡೆಪ್ತ್ ಆಗಿ ನೋಡೋಣ. ಸೊ ಐ ಹೋಪ್ ಈ ಕ್ಲಾಸ್ ಇಂಟ್ರೆಸ್ಟಿಂಗ್ ಆಗಿತ್ತು. ಆ್ಯಂಡ್ ಎಷ್ಟೊಂದು ವಿಷಯಗಳನ್ನು, ಎಕ್ಸ್ಟ್ರಾ ಥಿಂಗ್ಸ್ಗಳನ್ನು ನಾವು ಸ್ಟಡಿ ಮಾಡಿದ್ವಿ ಇದರಲ್ಲಿ. ನೆಕ್ಸ್ಟ್ LPG ರಿಫಾರ್ಮ್ಸ್ ಜಸ್ಟ್ ಒಂದ್ಸಲ ಗ್ಲಾನ್ಸ್ ಮಾಡ್ಕೊಂಡು ಬನ್ನಿ. ಓಕೆ, ಗ್ಲಾನ್ಸ್ ಮಾಡ್ಕೊಂಡು ಬನ್ನಿ, ನಿಮಗೆ ಖಂಡಿತ ಏನಾಗುತ್ತೆ, ಅದು ಸಹಾಯ ಆಗುತ್ತೆ ಗ್ಲಾನ್ಸ್ ಮಾಡೋದು. ಓಕೆ, LPG ರಿಫಾರ್ಮ್ಸ್ ಜೊತೆಗೆ ಒಂದು 10 ರಿಂದ 15 MCQನ ಕೂಡ ನಾನು ಏನು ಮಾಡ್ತೀನಿ, ಸಾಲ್ವ್ ಮಾಡಿಸ್ತೀನಿ. ಯಾವುದರಲ್ಲಿ? ಬಿಫೋರ್ ಗೋಯಿಂಗ್ ಟು LPG ರಿಫಾರ್ಮ್ಸ್ ವಿಲ್ ಸಾಲ್ವ್ ಲೈವ್ ಅಲ್ಲಿ, ಡೋಂಟ್ ಮಿಸ್ ಇಟ್. ಓಕೆ, ಲೈವ್ ಅಲ್ಲಿ ಒಂದಿಷ್ಟು MCQಸ್ನ, ಇಂಪಾರ್ಟೆಂಟ್ MCQಸ್ನ ವಿತ್ ರೆಸ್ಪೆಕ್ಟ್ ಟು ಪ್ಲಾನಿಂಗ್ ಕಮಿಷನ್, ಪಂಚವಾರ್ಷಿಕ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಏನ್ ಮಾಡೋಣ, ಒಂದಿಷ್ಟು MCQಸ್ನ ಬಿಡಿಸೋಣ. ಅದಾದ್ಮೇಲೆ LPG ರಿಫಾರ್ಮ್ಸ್ 2 ಇರುತ್ತೆ ನೆಕ್ಸ್ಟ್ ಕ್ಲಾಸ್ ಮಂಡೇ. ಸೊ ಮೊನ್ನೆ ಆಗಿರ್ಲಿಲ್ಲಲ್ಲ 28ನೇ ತಾರೀಕು, ಅದನ್ನು ನಾನು ಇವತ್ತು ಕಾಂಪನ್ಸೇಟ್ ಮಾಡಿದ್ದೀನಿ. ವಾಟ್ ಯು ಪ್ರಾಮಿಸ್ ವಿಲ್ ಡೆಲಿವರ್. ಓಕೆ, ವಿಲ್ ಡೆಲಿವರ್. ಸ್ಯಾಟರ್ಡೆ ಸಂಡೇ ಯೂಶಲಿ ಇರಲ್ಲ, ಮಂಡೇ ಟು ಫ್ರೈಡೇ ಅಂತಾನೆ ಹೇಳಿದ್ದೀನಿ, ಬಟ್ ಕಾಂಪನ್ಸೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ವೀಕ್ ಒಂದ್ಸಲ ಕಾಂಪನ್ಸೇಟ್ ಮಾಡಬೇಕಾಗುತ್ತೆ, ಇನ್ನೂ 2 ಸಲ ಕಾಂಪನ್ಸೇಟ್ ಆಗುತ್ತೆ. ಒಂದ್ಸಲ ಊರಿಗೆ ಹೋಗ್ತಾ ಇದ್ದೀನಿ, ಒಂದ್ಸಲ ಏನೋ ಬೇರೆ ಒಂದು ಕಾರ್ಯ ಇದೆ, ಅದಕ್ಕೆ 2 ಸಲ ಮೋಸ್ಟ್ಲಿ ಆಗಲ್ಲ. ಅದನ್ನ ನಾನು ಸ್ಯಾಟರ್ಡೆ ಆರ್ ಸಂಡೇ ಐ ವಿಲ್ ಕಾಂಪನ್ಸೇಟ್ ಆನ್ ದೋಸ್ ಡೇಸ್ ಇಫ್ ಮಿಸ್ ಆದರೆ. ಓಕೆ, ಮಾಡ್ತೀವಿ. ಕರೆಂಟ್ ಅಫೇರ್ಸು ಒಂದು ರೆಡಿ ಆಗ್ತಾ ಇದೆ. ಲಾಸ್ಟ್ ಈಗ 6 ಮಂತ್ಸ್ದು ಕಂಪಲೇಷನ್ ರೆಡಿ ಆಗ್ತಾ ಇದೆ. ಜುಲೈ
2025 to December 2025 ಫಸ್ಟ್ 6 ಮಂತ್ಸ್ದು ಬಿಡ್ತೀನಿ. ಆ್ಯಂಡ್ ದೆನ್ ಐ ವಿಲ್ ಡೂ ಕರೆಂಟ್ ಅಫೇರ್ಸ್ ಕ್ಲಾಸ್ ಆಲ್ಸೋ. ಓಕೆ, ವಿಲ್ ಡೂ ಇಟ್. ಇದಿಷ್ಟು ಇವತ್ತಿನ ಕ್ಲಾಸ್. ಏನೇ ಇದ್ದರೂ ಮೆಸೇಜ್ ಹಾಕಿ, ವಿ ಟ್ರೈ ಟು ಸಾರ್ಟ್ ಇಟ್ ಔಟ್ ಏನೇ ಇಶ್ಯೂಸ್ ಇದ್ದರೆ. ಓಕೆ, ಥ್ಯಾಂಕ್ ಯು ಆ್ಯಂಡ್ ಹ್ಯಾವ್ ಎ ನೈಸ್ ವೀಕೆಂಡ್. ಬಾಯ್. ಏನು ಡೌಟ್ಸ್ ಇದೆಯಾ? 30 seconds ಐ ಕ್ಯಾನ್ ಗಿವ್ ಟೈಮ್. ಎನಿಥಿಂಗ್? ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಬಾಯ್.